Join Telegram channel at Shetty Movies. ಆಫೀಸಿಗೆ ಬರೋದಂದ್ರೆ ಬೈದಲ್ಲೇ ಸತ್ತೋಗ್ತೀನಿ ಸರ್. ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗೋ ತರ. ಲಾಸ್ಟ್ ವೀಕ್ 7 ಜನ ಎಂಪ್ಲಾಯೀಸ್ ನ ಫೈರ್ ಮಾಡಿದ್ದಾರೆ ಸರ್. ಈ ವೀಕ್ ನಲ್ಲಿ 3 ಜನ. ಸರ್ ಸೆಕ್ಯೂರಿಟಿ ಕೈಯಿಂದ ಹೊರಗಾಕ್ಸ್ತಾರೆ. ಅಲ್ಲಿ US ಟ್ರಂಪು, ಇಲ್ಲಿ ಕಾರ್ತಿಕ್ ಸಾಯಿಸಿದ್ದಾರೆ. ಗುಡ್ ಮಾರ್ನಿಂಗ್ ಹೇಳಿದ್ರು ಕೂಡ ರೆಸ್ಪಾಂಡ್ ಮಾಡಲ್ಲ ಸರ್. ನೀವೇ ಕಂಟ್ರೋಲ್ ಮಾಡ್ಬೇಕು ಸರ್. ಆಫೀಸ್ಗೆ ಡೈಲಿ ಡೈಪರ್ ಹಾಕೊಂಬರಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಕಾರ್ತಿಕ್ ನನ್ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಹೇಳ್ದಾಗೆಲ್ಲ ನನ್ನ ಹೆಂಡತಿ ನೆನಪಾಗ್ತಾಳೆ ಸರ್. ತಗೋ. ಥ್ಯಾಂಕ್ ಯು ಸರ್. ನಾನೊಬ್ಬ ಸೀನಿಯರ್ ಎಂಪ್ಲಾಯ್ ಆಗಿ ನಿಮ್ ಕಷ್ಟ ಅರ್ಥ ಆಗತ್ತೆ ನಂಗೆ. ಆದ್ರೆ ವಾಟ್ ಟು ಡೂ? ಹಿ ಹ್ಯಾಸ್ ದಟ್ ಕೈಂಡ್ ಆಫ್ ಪವರ್ಸ್. ಡೂ ಒನ್ ಥಿಂಗ್. ಈ ಸಲ ಕಾರ್ತಿಕ್ ಯಾವ್ದಾದ್ರು ಎಂಪ್ಲಾಯಿನ ಫೈರ್ ಮಾಡಿದ್ರೆ ನೀವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ, ಟೋಟಲ್ ಟೀಮ್ ರಿಸೈನ್ ಮಾಡಿ. ಆವಾಗ ಕಾರ್ತಿಕ್ ಕೂಡ ಬಾಸ್ಗೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗತ್ತೆ. ಯಾರ್ದೋ ಕೆಲಸ ಅಂತ ನೀವು ಸುಮ್ಮನೆ ಇದ್ರೆ ಮುಂದೆ ನಿಮ್ ಕೆಲಸ ಕೂಡ ಹೋಗುತ್ತೆ. ಓಕೆ ಓಕೆ ಸರ್, ನೀವು ಹೇಳಿದಾಗೆ ನಾವೆಲ್ಲ ಯೂನಿಟಿ ಆಗಿದ್ದು ಕಾರ್ತಿಕ್ನ ಹೆದರಾಕೋತೀವಿ. ಆದ್ರೆ ಈ ವಿಷಯದಲ್ಲಿ ಬಾಸ್ ನ ಫೇಸ್ ಮಾಡೋಕೆ ನಿಮ್ ಸಪೋರ್ಟ್ ಬೇಕು ಸರ್. 100% ಇರುತ್ತೆ ಸರ್. ಮ್ಯಾನೇಜರ್ ಬರ್ತಾ ಇದ್ದಾರೆ. ಕಾರ್ತಿಕ್ ಸರ್ ಬಂದ್ರು. ಗುಡ್ ಮಾರ್ನಿಂಗ್ ಸರ್. ಮಿಸ್ಟರ್ ಸ್ವರೂಪ್, ಸ್ವಲ್ಪ ಕ್ಯಾಬಿನಿಗೆ ಬನ್ನಿ. ಓಕೆ. ಪ್ರಕಾಶ್, ನಿಮ್ಗೊಂದು ಡಾಕ್ಯುಮೆಂಟ್ ಕಳಿಸಿದ್ದೀನಿ, ಚೆಕ್ ಮಾಡು. ಓಕೆ ಸರ್. Karthik, you just can't fire me. Holy shit. I am the senior most and finest employee of this company. I want a proper explanation. Print it. ಓಕೆ ಸರ್. ಓಕೆ, ಇದೇ ನಿನ್ ನಿರ್ಧಾರ ಆದ್ರೆ ನನ್ನ ನಿರ್ಧಾರ ಕೂಡ ಕೇಳಿಸ್ಕೊ.
ಈ ಕಂಪನಿಯಿಂದ ನನ್ನ ಹೊರಗೆ ಹಾಕಿದ್ರೆ ನನ್ನ ಜೊತೆ ಕ್ಲೈಂಟ್ ನ ಕೂಡ ಹೊರಗೆ ಕರ್ಕೊಂಡು ಹೋಗ್ತೀನಿ. ಕ್ಲೈಂಟ್ ನೇಮ್ ಇಟ್ಕೊಂಡು ಕಂಪ್ನಿನ ಬ್ಲ್ಯಾಕ್ ಮೇಲ್ ಮಾಡಕ್ ಟ್ರೈ ಮಾಡಬೇಡಿ. ಆಲ್ರೆಡಿ ಮಾರ್ನಿಂಗ್ ಕ್ಲೈಂಟ್ ಜೊತೆ ಕಾನ್ಫರೆನ್ಸ್ ಕಾಲ್ ಆಯ್ತು. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಗೈಸ್, ನೌ ಐ ವಾಂಟ್ ಯುವರ್ ಸಪೋರ್ಟ್. ಗುಡ್, ಎಲ್ಲರೂ ಒಗ್ಗಟ್ಟಾಗಿದ್ದೀರಾ? ಹಾಯ್, ಹಾಯ್, ಇವತ್ ನಮ್ ಪಿಂಕಿ ಬರ್ಡೇ. ಯಾರು ನೀವು? ನಾವು ಪಕ್ಕದ ಫ್ಲಾಟ್ ನಲ್ಲೇ ಇರೋದು, 204. ಹೊಸದಾಗಿ ಬಂದಿರೋದಾ? ಹಾ, ಹೊಸದಾಗ್ ಬಂದಿರೋದು, 2 ವರ್ಷ ಆಯ್ತು. ಹಲೋ, ಯಾ, 1 ವಾರದಲ್ಲಿ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿ ಅಡ್ವಾನ್ಸ್ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ. ಆಮೇಲೆ ರಿಜಿಸ್ಟ್ರೇಷನ್ ಇಟ್ಕೊಳ್ಳಿ. ಯಾ, ಶೋರ್, ಡೆಫಿನೆಟ್ಲಿ. ಅಂಡ್ ಸಾರಿ ಸರ್. ಇಟ್ಸ್ ಓಕೆ. 6 months ಅಲ್ಲಿ 4 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋದು ಕಷ್ಟ ಅನ್ನೋದು ನನ್ನ ಒಪಿನಿಯನ್. ಒನ್ಸ್ ಕಮಿಟ್ ಆದ್ಮೇಲೆ ಇನ್ ಟೈಮಲ್ಲಿ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ. ಆ ಎಫೆಕ್ಟ್ ನಮ್ ಕಂಪ್ನಿ ಫ್ಯೂಚರ್ ಮೇಲೆ ಆಗುತ್ತೆ. ನನ್ನ ಪೊಸಿಷನ್ ಕೂಡ ರಿಸ್ಕ್ ಆಗೋ ಚಾನ್ಸ್ ಇದೆ. ನೋ ಪ್ರಾಬ್ಲಮ್ ಸರ್. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ನಮ್ಮಲ್ಲಿರೋ ಸ್ಟಾಫ್ ಈಸಿಯಾಗಿ ಕಂಪ್ಲೀಟ್ ಮಾಡ್ತಾರೆ. ಕಾರ್ತಿಕ್ ಹೇಳಿದ್ದು ಸರಿ ಇದೆ ಸರ್, ವಿ ಕ್ಯಾನ್ ಡೂ ಇಟ್. ಐ ನೋ ಅಖಿಲ್, ಆದ್ರೆ ನೆಕ್ಸ್ಟ್ 3 months ನಲ್ಲಿ ನಿಮ್ಮಿಬ್ರಲ್ಲಿ ಒಬ್ರಿಗೆ ಪ್ರಮೋಷನ್ ಆಗಿ USA ಹೋಗೋ ಚಾನ್ಸ್ ಇದೆ. ಆಗ ಆ ಪ್ರೆಷರ್ ಒಬ್ಬರ ಮೇಲೆ ಬೀಳೋ ಸಾಧ್ಯತೆ ಇದೆ. ಅದು ನನ್ನ ಭಯ. ಟ್ರಸ್ಟ್ ಮೀ ಸರ್, ನಮ್ಮಲ್ಲಿ ಯಾರೇ ಯುಎಸ್ಗೆ ಹೋದ್ರು ಇನ್ನೊಬ್ರು ರೆಸ್ಪಾನ್ಸಿಬಿಲಿಟಿ ತಗೊಳ್ತೀವಿ ಸರ್. ಎಸ್ ಸರ್. ಸರಿ ಹಾಗಾದ್ರೆ. ಥ್ಯಾಂಕ್ ಯು ಗೈಸ್. ಬಾಯ್ ಸರ್. ಸಿ ಯು. ಕಾರ್ತಿಕ್ ಸರ್, ಹೆಡ್ ಆಫೀಸ್ ಇಸ್ ವೆರಿ ಇಂಪ್ರೆಸ್ ವಿತ್ ಯುವರ್ ವರ್ಕ್. ನೀನ್ ಎಷ್ಟೋ ದಿನದಿಂದ ಅನ್ಕೋತಿದ್ದ ನಿನ್ನ USA ಗೋಲ್ ಕೂಡ ಜಾಸ್ತಿ ದೂರ ಇಲ್ಲ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಹಾಪ, ಹೇಳಿ. ಸ್ವಲ್ಪ ಬೇಗ ಬಂದಿದ್ರೆ ಅಜ್ಜಿ ಮುಖನಾದ್ರೂ ನೋಡ್ಬೋದಿತ್ತಲ್ಲೋ. ರಾತ್ರಿ ಮಲಗುವಾಗ ಟೀ ಕುಡಿತೀರಾ ನೀವು ಮತ್ತೆ ನಿಮ್ ಜೊತೆ ಬಂದವರು? ಇದಕ್ಕೆಲ್ಲ ಏನ್ ಕಮ್ಮಿ ಇಲ್ಲ. ಮೊದ್ಲು ನೀವು ಟ್ಯಾಬ್ಲೆಟ್ ತಗೊಳ್ಳಿ ಮಾವ. 5,000. ಏ ಸುಧಾ, ಬಾಬಾ ಹೇಳಿ ಬಾಬಾ. ಹೇಗಿದ್ಯಪ್ಪ? ನಾನ್ ಚೆನ್ನಾಗಿದ್ದೀನಿ ಬಾಬಾ, ನೀವ್ ಹೇಗಿದ್ದೀರಾ? ನನಗೇನ್ ಚೆನ್ನಾಗಿದ್ದೀನೋ. ಸಿಟಿಗ್ ಬಂದ್ರೆ ಮನೆಗ್ ಬಾ. ಬರ್ತೀನಿ ಬಾಬಾ. ಅಪ್ಪ, ಟೀ ತಗೊಳ್ಳಿ. ನಿಂಗೇನಾಗಿದ್ಯೋ? ನಿನ್ ಮಗಳನ್ ಕಾರ್ತಿಕ್ ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ಯಾ? ನಿಮ್ಮಪ್ಪ ನಿಮ್ಮ ಅಕ್ಕನ್ನ ಇವನಿಗೆ ಮದುವೆ ಮಾಡ್ಕೊಟ್ಟು ಏನ್ ಸುಖ ಸಿಕ್ತೋ? ಮತ್ ನೀನು ನಿನ್ ಮಗಳನ್ನ ಅವನ್ ಮಗ ಕಾರ್ತಿಕ್ ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ಯಲ್ಲ. ನಾನು ಅವನ ಅಣ್ಣ ಆಗಿ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೋ. ಅಣ್ಣ ಸುಧಾಕರಣ್ಣ, ನಮ್ ಪಕ್ಕದ ಊರಲ್ಲಿ ನರಸಿಂಹಮೂರ್ತಿ ಮನೆಯಿಂದ ಒಂದ್ ಸಂಬಂಧ ಇದೆ. ಅವ್ರ ಮಗ ಬೆಂಗಳೂರಲ್ಲಿ ದೊಡ್ಡ ಕೆಲಸ ಮಾಡ್ತಿದ್ದಾನೆ. ನೀನ್ ಹೂ ಅಂದ್ರೆ ನಾನು ಹೋಗಿ ಇದ್ರ ಬಗ್ಗೆ ಮಾತಾಡ್ ಬರ್ತೀನಿ. ನನ್ ಮಗಳಿಗೆ ಮದುವೆ ಸಂಬಂಧ ತರಬೇಡ ಅಂತ ಎಷ್ಟು ಸಲ ಹೇಳ್ಬೇಕು? ನನ್ ಮಗಳನ್ನ ನನ್ನ ಅಕ್ಕನ ಮಗನಿಗೆ ಕೊಡ್ತೀನಿ ಅಂತ ಹೇಳಿದ್ದೀನಲ್ವಾ? ಪ್ರತಿಯೊಬ್ರು ನನ್ ಮಗಳಿಗೆ ಸಂಬಂಧ ನೋಡ್ತಾರೆ. ನನ್ ಕೆಲಸ ಇದೆಯೋ, ಬರ್ತೀನಿ. ಅಲ್ಲ ಸುಧಾಕರಣ್ಣ, ನಿನ್ನ ಅಕ್ಕನ ಮಗ ನಿನ್ನ ಮಗಳನ್ನ ಯಾಕೆ ಮದ್ವೆ ಆಗ್ತಾನೆ? ಅವನೇನೋ ಅಮೆರಿಕಾಗ ಹೋಗ್ತಾನಂತೆ. ಏನೋ ನಿನ್ ಕನ್ಸು. ಯಾಕೆ? ಎಸ್, ಅಲ್ಲೇ ಡೆಸ್ಕ್ಟಾಪ್ ಅಲ್ಲಿದೆ. ಒಂದ್ಸಲ ಡೇಟಾ ಚೆಕ್ ಮಾಡಿ. ಕಾರ್ತಿಕ್, ಏನಾದ್ರೂ ಪ್ರಾಬ್ಲಮ್ ಇದ್ರೆ ಮತ್ತೆ ಕಾಲ್ ಮಾಡಿ. ಓಕೆ? ಯಾ, ಹೇಳಿ ಮಾವ.
ಈ ಟೈಮಲ್ಲಿ ಇದನ್ನ ಮಾತಾಡಬಾರ್ದು ಅಂತ ಗೊತ್ತು, ಬೇರೆ ದಾರಿ ಇಲ್ಲ. ವರ್ಷದ ಹಿಂದೆ ಬಂದಿದ್ದೆ, ಈಗ ಮತ್ತೆ ಬಂದಿದ್ಯಾ. ಈಗ ಬಿಟ್ರೆ ಇನ್ ಯಾವಾಗ ಮಾತಾಡೋದು? ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ? ಅದೇ ಕಣೋ, ನನ್ನ ಮಗಳನ್ನ ನಿನ್ ಕೊಟ್ಟು ಮದುವೆ ಮಾಡೋಣ ಅಂತಿದ್ದೀನಿ. ನೀನೇನಂತೀಯ? ಯಾಕೇನು ಮಾತಾಡ್ತಿಲ್ಲ? ಇವತ್ತು ನನ್ನ ಅಕ್ಕ ಬದುಕಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಿಮ್ಮಮ್ಮ ನನ್ಗೆ ಮಾತು ಕೊಟ್ಟಿದ್ದಳು ಕಣೋ. ಹಾಗೆ ಇದು ನನ್ನ ಒಬ್ಬಂದೇ ನಿರ್ಧಾರ ಅಲ್ಲ, ಎಲ್ಲರೂ ಈ ನಿರ್ಧಾರಕ್ಕೆ ಒಪ್ಕೊಂಡಿದ್ದಾರೆ. ನಿನಗಿಷ್ಟ ಇಲ್ಲಾಂದ್ರೆ ಹೇಳು, ನಾನು ಬೇರೆ ಸಂಬಂಧ ನೋಡ್ತೀನಿ. ನಿಮಗಿಷ್ಟ ಇದ್ರೆ ಓಕೆ ಮಾವ. ಹಾ ಕಿಲ್. ಓಕೆ ಮಾವ. ಈಗ ಏನ್ ಮಾಡ್ತಿದ್ಯಾ? BSc ಸೈಕಾಲಜಿ. ಆಹಾ. ಬಾವಾ, ರಾಜೇಶ್ಗೆ ನಾನಂದ್ರೆ ತುಂಬಾ ಇಷ್ಟ ಭಾವ. ನಾನ್ ಕೂಡ ಅವನನ್ನೇ ಮದ್ವೆ ಆಗ್ಬೇಕು ಅಂತಿದ್ದೀನಿ. ಸರಿ, ಹೋಗಿ ಈ ವಿಷಯನ ನಿಮ್ಮ ಅಪ್ಪಂಗೆ ಹೇಳು. ನನಗೂ ಮದ್ವೆ ಅಂದ್ರೆ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ. ಪ್ಲೀಸ್ ಬಾವಾ, ಹಾಗೆ ಹೇಳ್ಬೇಡ. ಈಗಿರೋ ಸಿಚುಯೇಷನ್ ಅಲ್ಲಿ ನೀನೇ ನನ್ನ ಸೇವ್ ಮಾಡ್ಬೇಕು. ನನ್ನ ಅಪ್ಪನ ವಿಷಯ ಗೊತ್ತಾದ್ರೆ ನಿಜವಾಗ್ಲೂ ಒಪ್ಕೊಳ್ಳಲ್ಲ. ನನ್ಗೆ ಅವರನ್ನ ಎದುರಿಸೋಕಾಗಲ್ಲ. ಅರ್ಥ ಮಾಡ್ಕೋ ಬಾವಾ, ಪ್ಲೀಸ್. ನಾನ್ ಬೇಡ ಅಂದಿದ್ ಮಾತ್ರಕ್ಕೆ ಮಾವ ನಿನ್ ಮದ್ವೆ ರಾಜೇಶ್ ಜೊತೆ ಮಾಡ್ತಾರೆ ಅಂತ ಏನ್ ಗ್ಯಾರಂಟಿ? ಮಾಡ್ತಾರೆ ಭಾವ. ಯಾಕಂದ್ರೆ ನನ್ನ ಅಪ್ಪಂಗೆ ನಾನು ಅಂದ್ರೆ ತುಂಬಾ ಇಷ್ಟ. ನೀನು ಅವ್ರ ಅಳಿಯ ಆಗ್ಬೇಕು ಅನ್ನೋದು ಅವ್ರ ಆಸೆ ಅಷ್ಟೇ. ಯಾವಾಗ ನೀನ್ ಅವ್ರ ಅಳಿಯ ಆಗಲ್ಲ ಅಂತ ಗೊತ್ತಾಗುತ್ತೋ ಆಗ ಅವ್ರ ಆಸೆ ಸತ್ತೋಗುತ್ತೆ. ಆಗ ನನ್ನ ಇಷ್ಟಕ್ಕೆ ಬೆಲೆ ಕೊಡ್ತಾರೆ. ಪ್ಲೀಸ್ ಭಾವ. Join Telegram channel at Shetty Movie S. ಏನೋ ಇಲ್ಲಿಗೆ ಬಂದಿದ್ಯಾ? ನಾನು ಹೊರಡ್ತಾ ಇದ್ದೆ ಅಪ್ಪ, ಹೇಳಿ ಹೋಗೋಣ ಅಂತ ಬಂದೆ. ಕೂತ್ಕೋ, ಕಾಫಿ ಕುಡಿದು ಹೊರಡು. ಅಪ್ಪ, ಆ ಸಿಗರೇಟ್ ಸೇದೋದು ನಿಲ್ಸತ್ತಾನೆ? ಸಿಗರೇಟ್ ಬಿಟ್ಟು ನಾನು ಸಾಧಿಸೋಕೆ ಏನೋ ಇದೆ. ನಿನ್ನಮ್ಮ ನನ್ನಿಂದ ದೂರ ಆದ್ಮೇಲೆ ಇದು ಜೊತೆ ಆಯ್ತು. ನಾನು ಒಂಟಿಯಾದಾಗೆಲ್ಲ ಸಿಗರೇಟ್ ಸೇದೋಣ ಅನಿಸ್ತಿತ್ತು. ಅಲ್ಲ ಅಪ್ಪ, ಅಮ್ಮ ತೀರ್ಕೊಂಡ್ಮೇಲೆ ನೀವ್ಯಾಕೆ ಇನ್ನೊಂದು ಮದುವೆ ಆಗ್ಲಿಲ್ಲ? ಆವತ್ ನಾನು ಯಾಕೆ ಮದುವೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಬಿಟ್ಟು ಈಗ ಆಗ್ಬೇಕಾಗಿರೋ ನಿನ್ ಮದುವೆ ಬಗ್ಗೆ ಯೋಚನೆ ಮಾಡು. ನನ್ಗೆ ಈ ಮದುವೆ ಇಷ್ಟ ಇಲ್ಲಪ್ಪ. ಇಷ್ಟ ಇಲ್ಲ ಅಂದ್ರೆ ಏನೋ? ನಿನ್ನೆ ರಾತ್ರಿ ಮಾವನ ಹತ್ರ ಇಷ್ಟ ಅಂದೆ ಅಲ್ವಾ? ನಾವು ಕಷ್ಟದಲ್ಲಿ ಇದ್ದಾಗ ನಿಮ್ಮ ಮಾವನೇ ನಮ್ಗೆ ಸಹಾಯ ಮಾಡಿದ್ದು. ಈಗ ನೀನು ಹೀಗಿದೆಯಾ ಅಂದ್ರೆ ಅದಕ್ಕೆ ಕಾರಣ ಕೂಡ ನಿನ್ ಮಾವನೇ. ಬೇಕಾದ್ರೆ ಸತ್ಯ ಮದ್ವೆನ ನಾವೇ ನಿಂತು ಮಾಡ್ಸೋಣಪ್ಪ. ಸಾಕ್ ನಿಲ್ಸೋ. ನನಗ್ ಸತ್ಯ ಇಷ್ಟ ಇಲ್ಲ ಅಂದ್ಮೇಲೆ ಅವಳನ್ನ ಹೇಗ್ ಮದ್ವೆ ಆಗ್ಲಿ? ಅದೇ ಯಾಕೆ ಇಷ್ಟ ಇಲ್ಲ ಅಂತ ಕೇಳ್ತಿದ್ದೀನಿ. ಅವಳಿಗೆ ಏನ್ ಕಮ್ಮಿ ಆಗಿದೆ? ಸಿಟಿಲಿ ಓದಿದ್ದಾಳೆ, ಎಲ್ಲ ತಿಳ್ಕೊಂಡಿದ್ದಾಳೆ, ಲಕ್ಷಣವಾಗಿದ್ದಾಳೆ. ಅವಳಿಗಿಂತ ಒಳ್ಳೆ ಹುಡುಗಿ ಎಲ್ಲಿ ಸಿಗ್ತಾಳೆ? ಸಿಕ್ಕಿದಾಳಪ್ಪ. ಸಿರಿಗ್ ನಾನಂದ್ರೆ ತುಂಬಾ ಇಷ್ಟ. ನನ್ನ ಆಫೀಸಲ್ಲೇ ಕೆಲಸ ಮಾಡ್ತಾಳೆ. ನಾನು ಅವಳನ್ನೇ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ತುಂಬಾ ದೊಡ್ಡ ಮನುಷ್ಯ ಆಗಿದ್ಯಾ? ಹೇಳಿಯಪ್ಪ. ನೀನ್ ಯಾವ್ದೋ ಹುಡುಗಿನ ಇಷ್ಟಪಟ್ಟಿದ್ದೀನಿ ಅಂದಿಯಲ್ಲ, ನಾನು ಅವಳನ್ನ ನೋಡ್ಬೇಕು, ಅವಳ ಜೊತೆ ಮಾತಾಡ್ಬೇಕು. 2 ದಿನದಲ್ಲಿ ನಾನೇ ಹೈದರಾಬಾದ್ಗೆ ಬರ್ತೀನಿ. ಅಪ್ಪ, ಅದು ಬರ್ತಿದ್ದೀನಿ.
ಯು ನೋ ದಿಸ್ ಇಸ್ ಎಕ್ಸ್ಟ್ರಾರ್ಡಿನರಿ ಅವಾರ್ಡ್ ವಿನ್ನಿಂಗ್ ಶಾರ್ಟ್ ಫಿಲಿಂ. ಆಫೀಸ್ಗಂತೂ ಸರಿಯಾಗಿ ಬರಲ್ಲ, ಬಂದಾಗಾದ್ರೂ ಸರಿಯಾಗಿ ಕೆಲಸ ಮಾಡ್ಬೋದಲ್ವಾ? ನಿದ್ರೆಯಿಂದ ಎದ್ದು ಕಾರ್ತಿಕ್ ಸರ್ ಕರೀತಿದ್ದಾರೆ. ನನ್ನನ್ನ ಹೋಗು, ನಿನ್ನಲ್ಲಿರೋ ಡೈರೆಕ್ಟರ್ ಎದ್ದಳು ಚಾನ್ಸ್ ಬಂತು. ನೀನ್ ಸುಮ್ನಿರೆ, ಮೊದ್ಲೇ ಬೈದಲ್ಲಿ ಸತ್ತೋಗ್ತಿದ್ದೇನೆ. ಆ ಹುಡುಗಿ ಜೊತೆ ಏನ್ ಡಿಸ್ಕಷನ್? ಯಾವ ಹುಡುಗಿ ಕಾರ್ತಿಕ್? ಆ ಹುಡುಗಿನ ಏನೋ ಡೌಟ್ ಇದೆ ಅಂತ ಕೇಳಿದ್ಲು. ಅಂದ್ರೆ ನನಗ್ ಡೌಟ್ ಇತ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ಲು. ನಿನ್ ಜೊತೆ ಒಂದು ಪರ್ಸನಲ್ ವಿಷಯನ ಶೇರ್ ಮಾಡ್ಕೋಬೇಕಿತ್ತು. ಯಾ ಶೋರ್ ಕಾರ್ತಿಕ್. ನಿನ್ ಹತ್ರ ಈ ವಿಷಯನ ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಆಬ್ವಿಯಸ್ಲಿ ನಾನು ಚಿಕ್ಕವನಿಂದ ನಿನ್ ಕ್ಲಾಸ್ಮೇಟು, ಜೊತೆಗೆ ಬೆಸ್ಟ್ ಫ್ರೆಂಡ್ ಕೂಡ. ಅಂದ್ರೆ ನನ್ ಜಾಬ್ ನಿನ್ ಕೈಯಲ್ಲಿದೆ ಅಲ್ವಾ? ಇನ್ನೊಂದು ವಿಷಯ, ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ಲ, ಜಸ್ಟ್ ಕ್ಲಾಸ್ಮೇಟ್ಸ್ ಅಷ್ಟೇ. ಈಗ ವಿಷಯ ಏನು ಅಂದ್ರೆ, ನನ್ನ ಮಗಳನ್ನ ನಿನ್ ಕೊಟ್ಟು ಮದುವೆ ಮಾಡೋಣ ಅಂತಿದ್ದೀನಿ. ರಾಜೇಶ್ಗೆ ನಾನಂದ್ರೆ ತುಂಬಾ ಇಷ್ಟ ಭಾವ. ಸಿರಿಗೆ ನಾನಂದ್ರೆ ತುಂಬಾ ಇಷ್ಟಪ್ಪ. ನೀನ್ ಯಾವ್ದು ಹುಡುಗಿನ ಇಷ್ಟಪಟ್ಟಿದ್ದೀನಿ ಅಂದಿಯಲ್ಲ, ನಾನು ಅವಳನ್ನ ನೋಡ್ಬೇಕು, ಅವಳ ಜೊತೆ ಮಾತಾಡ್ಬೇಕು. ಎಲ್ಲ ನನ್ಗೆ ಅರ್ಥ ಆಯ್ತು ಕಾರ್ತಿಕ್. ನೀನ್ ನನ್ನ ನಂಬಿ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಕಾರ್ತಿಕ್. ಒಂದು ದಿನ ಕೊಡು, ಒಂದೇ ಒಂದಿನ, ಇದನ್ನ ಸೆಟ್ ಮಾಡಿ ಪರ್ಮನೆಂಟ್ ಆಗ್ಬಿಡ್ಬೇಕು. ಏನಮ್ಮ ಇನ್ನೂ ತಯಾರಾಗಿಲ್ವಾ? ಎಲ್ರೂ ರೆಡಿ, ಮುಹೂರ್ತಕ್ಕೆ ಟೈಮ್ ಆಗ್ತಿದೆ, ಬಾ. ಅಪ್ಪ, ಈ ಮದ್ವೆ ಮಾಡ್ಕೊಂಡ್ರೆ ಸತ್ ಹೋಗ್ತೀನಪ್ಪ. ನೀನೀ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನ್ ಸತ್ತೋಗ್ತೀನಿ. ಏನ್ ಎದುರಿಸ್ತಿದ್ಯಾ? ಆ ಗ್ಲಾಸ್ ನನಗೆ ಕೊಡು, ನಾನ್ ಕೊಡು ಸತ್ತೋಗ್ತೀನಿ. ಇದು ನಿಮ್ಗೆ ಅಪ್ಪ. ಮ್ಯಾಗಿ, ನಿಮ್ಗೋಸ್ಕರ ನನ್ ಮಂಟಪ ಎಲ್ಲ ಹುಡುಕ್ತಾ ಇದ್ರೆ ನೀವಿಲ್ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ತಾ ಇದ್ದೀರಾ? ಯಾಕ್ರಿ ಒಂಥರ ಇದ್ದೀರಾ? ನಿನ್ ಮಗಳಿಗೆ ಮದ್ವೆ ಇಷ್ಟ ಇಲ್ವಂತೆ, ಮದ್ವೆ ಮಾಡ್ಸಿದ್ರೆ ವಿಷ ಕೂಡ ಸತ್ತೋಗ್ತಾಳಂತೆ. ಅಂದ್ರೆ ನೀನಿನ್ನೂ ಅವನ್ನ ಮರ್ತಿಲ್ಲ ಅನ್ಸುತ್ತೆ. ಚಿಚಿ, ಏನು ಅಂತ ಹುಟ್ಬಿಟ್ಟಿಯೇ? ಆದ್ರೆ ಇಷ್ಟಕ್ಕೂ ನೀನ್ ಯಾಕೆ ಸಾಯ್ಬೇಕು? ನಿನ್ನ ಹೆತ್ತಿದ ಪಾಪಕ್ಕೆ ನಾವು ಸಾಯ್ಬೇಕು. ಅದು ನಿನಗೆ. ನಿಮ್ ಹಾಗೆ ಅಪ್ಪ ಅಮ್ಮ ಸತ್ ಹೋಗ್ತೀವಿ ಅಂತ ಹೆದರ್ಸಿ ನಂತರ ಎಷ್ಟೋ ಜನ ಹುಡುಗಿರು ಇಷ್ಟ ಇಲ್ಲದ ಮದ್ವೆ ಆಗಿ ಪ್ರತಿದಿನ ಅತ್ತೆ ಮನೇಲಿ ಸತ್ತು ಬದುಕ್ತಿದ್ದಾರೆ. ಇವತ್ ನಿಮ್ ಸಾವು ನಿಮ್ ತರದ ಅಪ್ಪ ಅಮ್ಮಂದ್ರಿಗೆ ಒಂದ್ ಪಾಠ ಆಗ್ಬೇಕು. ನೋಡಿದ್ರ ನಿಮ್ ಮಗಳಿಗೆ ನಾವು ಅಂದ್ರೆ ಎಷ್ಟು ಇಷ್ಟ. ನೋಡಿದ್ರ ನಿಮ್ ಮಗಳಿಗೆ ನಾವು ಅಂದ್ರೆ ಎಷ್ಟು ಪ್ರೀತಿ. ಸಾರಿ ಸಾರಿ ಮೇಘನಾ, ಮೇಘನಾ ಪ್ಲೀಸ್. ನೋಡಿದ್ರ ನಿಮ್ ಮಗ್ಳಿಗೆ ನಾವಂದ್ರೆ ಎಷ್ಟು ಇಷ್ಟ ಅಂತ. ಮೇಡಮ್ ಒಂದೇ ಒಂದು ಶಾರ್ಟ್ ಮೇಡಮ್, 2 ಮಿನಿಟ್ಸ್ ಆಗೋಗುತ್ತೆ, ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಮೇಡಮ್. ಸರ್ 1 ಮಿನಿಟ್ ಸರ್, ಲಾಸ್ಟ್ ಶಾರ್ಟ್. ಅಣ್ಣ ಮನೆ ಓನರ್ ಬರ್ತಾ ಇದಾರೆ, ಅರ್ಥ ಮಾಡ್ಕೋ. ಏನ್ ಮಾಡ್ಬೇಕು? ಮಾಡಕ್ಕೇನಿದೆ ಹೇಳು. ಏಯ್, ಲೆನ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಇಲ್ವಾ ನೋಡ್ಕೊಳ್ಳೋ. ಹೇ ರೋಹನ್, ನನ್ ಪೇಮೆಂಟ್ ಕೊಡು. ಪ್ಯಾಕ್ ಮಾಡೋ ಪ್ಲೀಸ್ ಮೇಘನಾ, ಅರ್ಥ ಮಾಡ್ಕೊ ಮೇಘನಾ. ನನ್ನ ಹತ್ರ ಬರೀ 2500 ಇದೆ, ಇನ್ನು ಕ್ಯಾಮ್ರಾಮನ್ಗೆ ಬೇರೆ ಕೊಡ್ಬೇಕು. ಎಲ್ರಿಗೂ ದುಡ್ಡು ಕೊಡ್ತೀಯಾ? ನಂಗ್ ಕೊಡ್ಬೇಕಾದ್ರೆ ಮಾತ್ರ ಏನಾದ್ರೂ ಒಂದ್ ಹೇಳ್ತೀಯಾ? ಅದ ಹಂಗಲ್ಲ ಮೇಘನಾ, ಒಂದ್ಸಲ ನೋಡು, ಪಾಷಾಣ ಫೋನ್ ಮಾಡ್ತಿದ್ದಾನೆ. 3 months ಇಂದ ಕೊಡ್ತೀನಿ ಅಂತ ತಪ್ಪಿಸ್ಕೊಂಡು ಓಡಾಡ್ತಿದ್ದೀನಿ. ಪಾಷಾಣ ಕೈಗೆ ಸಿಕ್ಕಿದ್ರೆ ಅಷ್ಟೇ. ಇನ್ನು 2 days ಅಲ್ಲಿ ಶಾರ್ಟ್ ಫಿಲ್ಮ್ಗೆ ಎಷ್ಟು ಕಮೆಂಟ್ ಮಾಡಿದಾರೆ ಕಣೆ. ಹೌದಾ? ನಾನ್ ಸಾಮಾನ್ಯವಾಗಿ ಶಾರ್ಟ್ ಫಿಲ್ಮ್ ನೋಡಲ್ಲ, ಒಂದ್ ವೇಳೆ ನೋಡಿದ್ರು ಕಮೆಂಟ್ ಮಾಡಲ್ಲ.
ಯಾಕೋ ಈ ಶಾರ್ಟ್ ಫಿಲ್ಮ್ ನಲ್ಲಿ ಹೀರೋಯಿನ್ ನೋಡಿದ್ಮೇಲೆ ಒಂದು ಕ್ಷಣ ನನ್ನ ಹೃದಯ ಪಡಿತ ಜೋರಾಯ್ತು. ನಿಜವಾಗ್ಲೂ ಶಾರ್ಟ್ ಫಿಲ್ಮ್ ನಲ್ಲಿ ಇಷ್ಟು ಸುಂದರವಾದ ಹುಡುಗಿನ ಯಾವತ್ತೂ ನೋಡಿಲ್ಲ. ಮೇಘನ ಅವ್ರನ್ನ ನೋಡಿದ್ಮೇಲೆ ನನ್ನ 2 ಕೈಗಳನ್ನ ಜೇಬ್ನಲ್ಲಿ ಹಾಕೊಂಡು ಆಕಾಶ ನೋಡ್ಕೊಂಡು ಹಾಗೇ ನಡ್ಕೊಂಡು ಹೋದೆ. ತುಂಬಾ ಫೀಲ್ ಆಗಿದ್ದಾರೆ ಕಣೋ. ನಿಜ ಹೇಳು, ಆ ಕಮೆಂಟ್ ನೀನು ತಾನೇ ಹಾಕೊಂಡಿದ್ದು? ಏಯ್ ಏನ್ ಮಾತಾಡ್ತಿದ್ಯೋ? ಏನು ಒಂದ್ಸಲ ಮಾಡ್ದೆ ಅಂತ ಪ್ರತಿ ಸಲ ಹಾಗೆ ಮಾಡ್ತೀನಿ ಅಂತನಾ? ಲಾಸ್ಟ್ ವೀಕ್ ಸುದೀಪ್ ಅಂದೆ, ಇವತ್ತು ಯಶ್ ಅಂತಿದ್ಯಾ. ಸ್ವಲ್ಪ ಗ್ಯಾಪ್ ಕೊಡಕ ನಮ್ಗೂ ಸ್ವಲ್ಪ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕಲ್ವಾ? ಸರಿ ಕಣೋ, ನಿಮ್ ಇಷ್ಟ. ನೀನು ನಮ್ ಟೀಮ್ಗೆ ಎನರ್ಜಿ ಕೊಡುತ್ತೆ ಅನ್ಕೊಂಡೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಡಿ. ಸಾರಿ ಅಣ್ಣ, ತುಂಬಾ ವೇಟ್ ಮಾಡ್ತಿದ್ನಾ? ಇಟ್ಸ್ ಓಕೆ, ಪರವಾಗಿಲ್ಲ. ಏನ್ ಗೊತ್ತಾ ಅಣ್ಣ, ಕಾಲೇಜ್ ಶೂಟಿಂಗ್ ಮ್ಯಾನೇಜ್ ಮಾಡೋಕ್ ತುಂಬಾ ಕಷ್ಟ ಆಗ್ತಿದೆ. ಜೊತೆಗೆ ತಮಿಳಿಂದ ಕೂಡ ಆಫೀಸ್ ಬರ್ತಿದೆ. ಬರುತ್ತೆ, ಬರ್ದೆ ಇನ್ನೇನು. ಏನಾದ್ರೂ ಆರ್ಡರ್ ಮಾಡೋಣ? ಶೋರ್ ಮಾಡೋಣ. ಎಕ್ಸ್ಕ್ಯೂಸ್ ಮೀ ಅಣ್ಣ. ಹೇಳಿ ಮೇಡಮ್. ಒಂದ್ ವೆಜ್ ಸಮೋಸಾ, 2 ಎಗ್ ಪಫ್ ಮತ್ತೆ 1 ಥಮ್ಸ್ ಅಪ್. ಸ್ವಲ್ಪ ಬೇಗ ತಗೊಂಡು. ಓಕೆ ಮೇಡಮ್. ಓ ಸಾರಿ, ನಿಮ್ಗೆ ಹೇಳಿಲ್ಲ ಅಣ್ಣ. ನನ್ಗೇನು ಬೇಡ, ನೀವ್ ಹೇಳಿದ್ರಲ್ಲೇ ಏನಾದ್ರೂ ತಗೋತೀನಿ. ನೋ 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 ಅಣ್ಣ. ಅಣ್ಣ ಬೇಡ ಬೇಡ, ನೋ ಥ್ಯಾಂಕ್ಸ್. ಬೇಡ. ಸ್ವೇರ್. ಓಕೆ ಹೇಳಿ ಅಣ್ಣ, ನೀವ್ ನನ್ನ ಎಲ್ಲಿ ನೋಡಿದ್ರಿ? ಐ ಮೀನ್ ಯಾವ ಶಾರ್ಟ್ ಫಿಲ್ಮ್ ಅಲ್ಲಿ? ನಾನ್ ನಿಮ್ ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡಿದೀನಿ. ಆ ಕೆಂಪು ಹೂವು, ಚಿಕ್ಕ ಹುಡುಗಿ, ಹುಚ್ಚು, ಪ್ರೀತಿ ಮದ್ವೆ. ಅಣ್ಣ, ಅದು ಹುಚ್ಚು ಪ್ರೀತಿ ಮದ್ವೆ ಅಲ್ಲ, ಪ್ರೀತಿ ಮದ್ವೆ ಹುಚ್ಚು. ಹುಚ್ಚು ಲಾಸ್ಟ್ ಅಲ್ಲಿ ಬರುತ್ತೆ. ಹೌದು, ನಿಜಾನೆ. ಅಣ್ಣ ಹೇಳಿ, ನೀವು ಆಡ್ತಿರೋ ಸಬ್ಜೆಕ್ಟ್ ಏನು? ಲವ್ ಕಾಮಿಡಿನಾ? ಇದೊಂದು ಡ್ರಾಮಾ, ಒಂಥರ ಫ್ಯಾಮಿಲಿ ಡ್ರಾಮಾ ಹಾಗೆ. ಫ್ಯಾಮಿಲಿ ಡ್ರಾಮಾ? ಹೌದು. ಇಂಟ್ರೆಸ್ಟಿಂಗ್. ನಂಗೂ ಕೂಡ ಈ ಸಬ್ಜೆಕ್ಟ್ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಲೆಟ್ ಮಿ ಟ್ರೈ. ಸ್ಟೋರಿ ಹೇಳಿ ಅಣ್ಣ. ಈಗ ಸೀನ್ ಓಪನ್ ಮಾಡಿದ್ರೆ, ಕಾರ್ತಿಕ್, ನೀನ್ ನನ್ನ ಮಗಳ ಮದುವೆ ಆಗ್ಲಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ. ಅವ್ರ ಮಗಳಿಗೆ ಇವನು ಅಂದ್ರೆ ಇಷ್ಟ ಇಲ್ಲ. ಭಾವ, ನನ್ಗೆ ರಾಜೇಶ್ ಅಂದ್ರೆ ತುಂಬಾ ಇಷ್ಟ ಭಾವ. ಸಿರಿ ನಾನಂದ್ರೆ ತುಂಬಾ ಇಷ್ಟ. ನಾನು ಅವಳೇ ಮದ್ವೆ ಆಗೋದು. ಏಯ್, ನಾನ್ ಸಿರಿನ ನೋಡ್ಬೇಕು, ಸಿರಿ ಜೊತೆ ಮಾತಾಡ್ಬೇಕು. 2 ದಿನದಲ್ಲಿ ಸಿಟಿಗೆ ಬರ್ತಿದ್ದೀನಿ. ನೀವೀಗ ಆ ಹುಡುಗಿ ಪ್ಲೇಸ್ ನಲ್ಲಿ ಹೋಗಿ ನಮ್ಮ ಹುಡುಗನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು, ಅದು ಮ್ಯಾಟ್ರು. ಸೊ ನೀವ್ ಮಾಡ್ತಿರೋ ಶಾರ್ಟ್ ಫಿಲ್ಮ್ ಅಲ್ಲ ಹಾಗಾದ್ರೆ? ನಾನು ನಿಮ್ ಫ್ರೆಂಡ್ಗೆ 2 ದಿನ ಲವರ್ ಆಗಿ ಆಕ್ಟ್ ಮಾಡ್ಬೇಕು, ಅದೇ ಅಲ್ವಾ? ಹಾಗಲ್ಲ, ಅವ್ರ ಅಪ್ಪ ನಂಬೋ ಹಾಗೆ ಆಕ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. 2 ಒಂದೇ ಅಲ್ವೇನು? ಅಲ್ಲ, ಸ್ವಲ್ಪ ಕೇಳಿಸ್ಕೊಳ್ಳಿ. ಅಯ್ಯೋ, ಹಲೋ ಅಣ್ಣ, ಇದನ್ ಸ್ಕೂಟಿ ಅನ್ಕೊಂಡಿದ್ಯಾ, ಬೇರೆ ಏನಾದ್ರೂ ಅನ್ಕೊಂಡಿದ್ಯಾ? ಪಾಷಣ್ಣ, ಏನಣ್ಣ ಇದು? ನೀನ್ ಕೊಡ್ಬೇಕಾಗಿರೋ ಬ್ಯಾಲೆನ್ಸ್ ಅಮೌಂಟ್ ಕೊಟ್ಟು ಗಾಡಿ ತಗೊಂಡೋಗು. ಅಣ್ಣ ಅಣ್ಣ ಅಣ್ಣ, ಪ್ಲೀಸ್ ಅಣ್ಣ, ಬೈಕ್ ಇಲ್ಲ ಅಂದ್ರೆ ತುಂಬಾ ತೊಂದರೆ ಆಗುತ್ತೆ ಅಣ್ಣ. ಬೈಕ್ ಇಂದಾನೇ ನನ್ನ ಗುರ್ತು ಹಿಡಿಯೋದು. ಅಣ್ಣ ಅಣ್ಣ ಅಣ್ಣ, ಪ್ಲೀಸ್ 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 ಅಣ್ಣ, ಪ್ಲೀಸ್. ನಾಟಕ ಮಾಡ್ಬೇಡ, ಈ ತರ ತುಂಬಾ ಸರಿ ಮಾಡಿದ್ಯಾ. ಪ್ಲೀಸ್ ಅಣ್ಣ, ಒಂದ್ ಲಾಸ್ಟ್ ಚಾನ್ಸ್ ಕೊಡು ಅಣ್ಣ. ನಿಜವಾಗ್ಲೂ ದುಡ್ಡು ವಾಪಸ್ ಕೊಡ್ತೀನಿ. ಪ್ಲೀಸ್ ಅಣ್ಣ, ಪ್ಲೀಸ್ 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 ಪ್ಲೀಸ್, ಐ ಸ್ವೇರ್ ಅಣ್ಣ. ಇಲ್ಲ, 1 ವೀಕ್ ಆದ್ಮೇಲೆ ವಿತ್ಡ್ರಾ ಮಾಡ್ಕೋ. 3 ದಿನದಲ್ಲಿ. ಓಕೆ, 3 ದಿನ. ಮತ್ತೆ ಪಿನ್ ನಂಬರ್ 5555. ಓ, ನಂಬರ್ ಚೆನ್ನಾಗಿದೆ. ನಿಂಗದ್ ಬೇಕಾ? 3000. ಏನು? ನಿಂಗಂದ್ರೆ 2000 ಬೇಕಾ? ಮೊದ್ಲು ದುಡ್ಡು ಕಟ್ಟು, ಆಮೇಲೆ ನೋಡೋಣ. ಅಣ್ಣ, 9999 ಕೂಡ ಇದೆ, ಬೇಕಾ? ಏನ್ರಿ ಮತ್ತೆ ಬಂದ್ರಿ? ಫ್ರೆಂಡ್ ಬರ್ತೀನಿ ಅಂದ್ಲು ಅಣ್ಣ. ಓ, ಮತ್ತೆ ನೀವು? ಬೇರೆ ಹುಡುಗಿ ಬರ್ತೀನಿ ಅಂದ್ರು, ವೇಟ್ ಮಾಡ್ತಿದ್ದೀನಿ. ಅಣ್ಣ ಅಣ್ಣ, ಏನು ಮಾಡ್ತೀನಣ್ಣ. ಆಗ್ಲೇ ಆಗಲ್ಲ ಅಂದ? ಈಗ ಮಾಡ್ತೀನಿ ಅಂತ ಹೇಳ್ತಿದ್ದೀನಲ್ವಾ ಅಣ್ಣ, ಆದ್ರೂ ಈ ಆಟಿಟ್ಯೂಡ್ ಯಾಕೆ? ಇಷ್ಟೋ ತನಕ ಕಾಮಿಡಿಯನ್ ತರ ಇದ್ದೆ ಅಲ್ವಾ, ಈಗೇನ್ ವಿಲನ್ ತರ ಬಿಹೇವ್ ಮಾಡ್ತಿದ್ಯಾ? ಸ್ವಲ್ಪ ಮುಂಚೆ ಹೊರಗೆ ಏನಾಯ್ತು ಅಂತ ನೋಡಿದ್ಯಾ? ಹಾಗಾದ್ರೆ ಇನ್ನೇನಿದೆ ಅಣ್ಣ, ಪಾಯಿಂಟ್ ಬರೋಣವಾ?
ಎಷ್ಟ್ ಕೊಡ್ತೀಯ ಹೇಳು? ನೀನ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀಯಾ ಹೇಳು? 10,000. ಓಕೆ, ಪರ್ ಡೇ 10,000, 2 ಡೇಸ್ 20,000. ಇದು ಫೈನಲ್. ನೋ 2 ದಿನ ಸೇರಿಸಿ 10,000. ಇದೇನಿದು? ಹಾಗಾದ್ರೆ ನನ್ಗಿನ್ನೂ ಓಕೆ. ಆದ್ರೆ ಅಣ್ಣ, ಮನಿಕ್ಕಿಂತ ನಮ್ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಿಮ್ ಫ್ರೆಂಡ್ಸ್ ಎಲ್ಲ ಇನ್ಫಾರ್ಮೇಶನ್ ನಂಗೆ ಬೇಕು. ಓಕೆ? ಓಹೋ, ಸರಿ. ಲೈ 15 ನಿಮಿಷದಿಂದ ಕಾಯ್ತಾ ಇದ್ದೀನಿ. ಇನ್ನು ಎಷ್ಟೊತ್ತು ಕಾಯ್ಬೇಕು? ಬರ್ತಿದ್ದಾಳೆ ಕಾರ್ತಿಕ್, ಇನ್ 2 ಮಿನಿಟ್ಸ್ ವೇಟ್ ಮಾಡು. ಹಾ, ಬರ್ತಿದ್ದಾಳೆ ಅವಳೆ ಅನ್ಸುತ್ತೆ. ಅವಳ ಹೆಸರೇನಂದೆ? ಮೇಘನಾ. ಐ ಟೋಲ್ಡ್ ಯು ರೈಟ್, ನಾನ್ ಬಿಸಿ ಅಂತ. ನೋ ರೋಹನ್, ಹೇಳಿದೆ ಅಲ್ವಾ ಪ್ರಮೋಷನ್ಸ್ ಬರಲ್ಲ ಅಂತ. ಕಾಲೇಜಲ್ಲಿ ಪ್ರಾಜೆಕ್ಟ್ ವರ್ಕ್ ಇದೆ. ನೋ ಸಾರಿ. ಓಕೆ, ಬಾಯ್. ಹಾಯ್, ಐ ಆಮ್ ಕಾರ್ತಿಕ್. ಹಾಯ್, ಸಿರಿ, ಸಾಫ್ಟ್ವೇರ್ ಇಂಜಿನಿಯರ್. ಹಾಯ್ ಅಂಕಲ್. ಹಾಯ್ ಅಂಕಲ್. ಏನ್ ಮಾಡ್ತಿದ್ಯಾ? ಸಾಫ್ಟ್ವೇರ್ ಇಂಜಿನಿಯರ್ ಸಿರಿ. ಹಲೋ. ಏನು ನಿನ್ ಪ್ರಾಬ್ಲಮ್ ಏನು? ನಾನ್ ಮುಂಚೆನೆ ಹೇಳಿದ್ನಲ್ಲ ನಿನ್ ಫ್ರೆಂಡ್ಗೆ ನನ್ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್ ಅಂತ. ನಿಮ್ಮಪ್ಪನ ಹೇಗ್ ಹ್ಯಾಂಡಲ್ ಮಾಡೋದು ಅಂತ ನಂಗೆ ಗೊತ್ತು. ಓಕೆ? ಏನು ಹ್ಯಾಂಡಲ್ ಮಾಡ್ತೀಯಾ? ಇಲ್ಲಿ ನೋಡು. ಸರಿ. ಕಾಂಟ್ ಬಿಲೀವ್ ದಿಸ್. ಎಲ್ಲಿಂದ ಕರ್ಕೊಂಡು ಬಂದ ಇವಳು? ಹಾಯ್ ಅಂಕಲ್. ಮಾಡಿ ಅಂಕಲ್. ಯಾರಮ್ಮ ನೀನು? ನಾನ್ ಅಂಕಲ್ ಸಿರಿ, ಸಾಫ್ಟ್ವೇರ್ ಇಂಜಿನಿಯರ್. ಆದ್ರೆ ಕಾರ್ತಿಕ್ ನನ್ ಬಗ್ಗೆ ಹೇಳಿರ್ತಾನಲ್ವಾ? ಹಾಯ್ ಅಂಕಲ್. ನಾನ್ ಅಂಕಲ್ ಸಿರಿ, ಸಾಫ್ಟ್ವೇರ್ ಇಂಜಿನಿಯರ್. Join Telegram channel at Shetty Movie S. ಏನಮ್ಮ, ಏನಾದ್ರೂ ಪೆಟ್ಟಾಯ್ತಾ? ಏನಾಗಿಲ್ಲ ಅಂಕಲ್, ನಾನ್ ಚೆನ್ನಾಗೇ ಇದ್ದೀನಿ. ಅಂಕಲ್ ಆಶೀರ್ವಾದ ಮಾಡಿ. ಸಿರಿ, ಸಾಫ್ಟ್ವೇರ್ ಇಂಜಿನಿಯರ್. ಇನ್ನೇನ್ ಅಂಕಲ್, ಊರಲ್ಲೆಲ್ಲರೂ ಚೆನ್ನಾಗಿದ್ದಾರಾ? ಏನಿದೆ ಅಮ್ಮ, ಎಲ್ಲ ಮಾಮೂಲಿ. ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ದೆ ತಿರ್ಗಾಡ್ಕೊಂಡಿದ್ದಾರೆ. ಹೌದು ಅಂಕಲ್, ಕರೆಕ್ಟ್ ಹೇಳಿದ್ರಿ. ಹೇಳಿದ್ದು 100% ಕರೆಕ್ಟ್. ನಿಜ ಹೇಳ್ಬೇಕಂದ್ರೆ ಜಿಯೋ ಸಿಮ್ ಬಂದ್ಮೇಲೆ ಎಲ್ಲರೂ ಮಾತಾಡೋದೇ ಮರ್ತಿದ್ದಾರೆ ಅಂಕಲ್. ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲರೂ ಬಿಸಿ ಆಗಿದ್ದಾರೆ. ಮುಖ್ಯವಾಗಿ ಈ ಶಾರ್ಟ್ ಫಿಲ್ಮ್ನವ್ರು ಅಂಕಲ್. ಶಾರ್ಟ್ ಫಿಲ್ಮ್ ಅಂದ್ರೆ ಏನಮ್ಮ? ಸಾರಿ ಅಂಕಲ್, ಕೇಳೋದೇ ಮರ್ತಿದ್ದೆ. ಆಂಟಿ ಹೇಗಿದ್ದಾರೆ? ಆಂಟಿ ಯಾರಮ್ಮ? ಅದೇ ಅಂಕಲ್, ಕಾರ್ತಿಕ್ ಅವರ ಆಂಟಿ ಹೇಗಿದ್ದಾರೆ ಅಂತ ಕೇಳಿದೆ. ಎಲ್ರು ಚೆನ್ನಾಗಿದ್ದಾರೆ. ಅಪ್ಪೋರೆ, ನೀವಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಅಪ್ಪೋರೆ. ಸಿರಿ, ಸಾಫ್ಟ್ವೇರ್ ಇಂಜಿನಿಯರ್. ಸಿರಿಯಮ್ಮ ನೀವಾ? ಸಿರಿ ನಿನ್ಗೆ ಮೊದ್ಲೇ ಗೊತ್ತಾ? ನಂಗ್ ಗೊತ್ತಿಲ್ಲ ಏನಪ್ಪೋರೆ. ಸರ್ ದಿನ ಫೋನಲ್ಲಿ ಮಾತಾಡ್ತಾರಲ್ವಾ? ಸರಿಯಪ್ಪ, ಆಫೀಸಿಗೆ ಟೈಮ್ ಆಯ್ತು. ಸಂಜೆ ಬಂದ್ಮೇಲೆ ಮಾತಾಡೋಣ. ಸರಿ. ಇದನ್ನ ನೋಡಿದ್ರೆ ನಾವು ಶಾರ್ಟ್ ಫಿಲ್ಮ್ ಮಾಡಿದ ಮನೆ ತರ ಇದೆಯಲ್ಲ. ಹೋಗೋಣ ಸಿರಿ, ಹೋಗೋಣವಾ? ಎಲ್ಲಿಗೆ? ಆಫೀಸ್ಗೆ. ಓ ಸಾರಿ ಕಾರ್ತಿಕ್, ಹೇಳೋದೇ ಮರ್ತೆ. ನಾನಿವತ್ತು ಆಫೀಸಿಗೆ ಲೀವ್ ಹಾಕಿದ್ದೀನಿ, ನೀನ್ ಹೋಗು. ಓಕೆ, ಬಾಯ್. ಲೀವ್ ಯಾಕೆ? ಇದಕ್ಕೆಲ್ಲ ಲೀವ್ ಯಾಕಮ್ಮ? ನಿಮ್ ಬಾಸ್ಗೆ ಗೊತ್ತಾದ್ರೆ ಕೋಪ ಮಾಡ್ಕೋತಾರೆ ಏನೋ. ಸರದ್ ಏನಿಲ್ಲ ಅಂಕಲ್, ನಿಮ್ಗೊಂದ್ ವಿಷಯ ಗೊತ್ತಾ? ನಮ್ ಬಾಸ್ಗೆ ಏನ್ ಹೇಳಿದ್ರು ಓಕೆ. ಹೌದೇನೋ? ಹೌದಪ್ಪ.
ಅಂಕಲ್ ನೀವ್ ಹೋಗಿ ಫ್ರೆಶ್ ಅಪ್ ಆಗಿ ನನ್ ಒಳ್ಳೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ. ನಿಮ್ಗೆ ಯಾಕಮ್ಮ ತೊಂದ್ರೆ, ನಾನ್ ಇದೀನಲ್ವಾ. ಇದ್ರಲ್ಲಿ ತೊಂದ್ರೆ ಏನಿದೆ ಅಣ್ಣ, ನಮ್ಮನೆ ಕೆಲ್ಸ ನಾವು ಮಾಡೋದ್ರಲ್ಲಿ ತಪ್ಪೇನು? ತುಂಬಾ ದಿನ ಆದ್ಮೇಲೆ ಅದ್ಭುತವಾದ ಆಕ್ಟ್ರೆಸ್ ಅನ್ನ ನೋಡ್ದೆ. ನೀವ್ ಮಾಡಿದ ಶಾರ್ಟ್ ಫಿಲ್ಮ್ ಇಂದ ನನ್ ಲೈಫ್ ನ 20 ಮಿನಿಟ್ಸ್ ವೇಸ್ಟ್ ಆಯ್ತು. ಯೂಸ್ಲೆಸ್ ಫೆಲೋಸ್, ಲೂಸ್ ನನ್ ಮಗ. ಅಮ್ಮ ಸಿರಿ, ನಿಂಗೆ ಯಾಕಮ್ಮ ಇದೆಲ್ಲ ಬೇಕು? ಪರವಾಗಿಲ್ಲ ಅಂಕಲ್, ದಿನ ನಮ್ಮನೇಲಿ ನಾನೇ ಅಡ್ಗೆ ಮಾಡೋದು ಗೊತ್ತಾ. ಅಮ್ಮ, ನಂಗೆ ಇಲ್ಲೇ ಇದ್ರೆ ಏನು ತೋಚಲ್ಲಮ್ಮ. ಹೊರಗೆಲ್ಲಾದ್ರೂ ಹೋಗೋಣವಾ? ನಂಗೆ ಅರ್ಥ ಆಯ್ತು ಅಂಕಲ್, ನೀವೆಲ್ಲಿಗೆ ಹೋಗ್ಬೇಕು ಅಂತಿದ್ದೀರಾ ಅಂತ. ನಿಮ್ಮನೆ ತುಂಬಾ ಚೆನ್ನಾಗಿದೆಯಮ್ಮ. ನಿನ್ನ ಅಪ್ಪ ಅಮ್ಮ ಎಲ್ಲಿದಾರಮ್ಮ? ನಮ್ದು ಮಂಗಳೂರು ಅಂಕಲ್. ಅಮ್ಮ ಮುನ್ಸಿಪಲ್ ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಅಪ್ಪ ಏನ್ ಮಾಡ್ತಿದ್ದಾರೆ? ನಂಗ್ ಬುದ್ಧಿ ಬರೋ ಮುಂಚೆನೆ ನಮ್ಮಪ್ಪ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು ಅಂಕಲ್. ನಾನು ಅವ್ರನ್ನ ಫೋಟೋದಲ್ಲಿ ಮಾತ್ರ ನೋಡಿದ್ದೀನಿ. ಏನು ಅನ್ಕೋಬೇಡಮ್ಮ, ನಿನ್ನ ಅಪ್ಪನ ನೆನಪು ಮಾಡಿ ನಿನ್ಗೆ ನೋವು ಕೊಟ್ಟೆ. ತಂದೆ ತಾಯಿ ನೆನ್ಸ್ಕೊಂಡ್ರೆ ನೋವ್ಯಾಕಾಗುತ್ತೆ ಅಂಕಲ್. ಯಾವುದೇ ಸಂದರ್ಭದಲ್ಲೂ ನನ್ನ ಅಮ್ಮ ನನಗೆ ಅಪ್ಪ ಬೇಕು ಅನ್ನೋ ಭಾವನೆ ಬರೋಕೆ ಬಿಟ್ಟಿಲ್ಲ. ಅಪ್ಪ ಹೋದ್ಮೇಲೆ ಅಮ್ಮ ತುಂಬಾ ಕಷ್ಟಪಟ್ರು ಅಂಕಲ್. ಅಪ್ಪನ್ ಜಾಬ್ಗೋಸ್ಕರ ಕೋರ್ಟ್ಗೆ ಓಡಾಡಿದ್ರು. ಅಪ್ಪನ್ ಕಡೆಯವ್ರು ಕೂಡ ಅಮ್ಮನ್ ಸಹಾಯಕ್ ಬರ್ಲಿಲ್ಲ. ಆದ್ರೆ ನನ್ನ ಮಾತ್ರ ಯಾವ್ದಕ್ಕೂ ಕೊರತೆ ಇಲ್ಲದ ಹಾಗೆ ನೋಡ್ಕೊಂಡ್ರು. ಅದಕ್ಕೆ ನಂಗಮ್ಮ ಅಂದ್ರೆ ತುಂಬಾ ಇಷ್ಟ. ಪ್ರತಿ ವಾರ ಊರಿಗೆ ಹೋಗೋದೆ, ಅಮ್ಮನ್ ಕರ್ಕೊಂಡ್ ಬೀಚ್ ಹತ್ರ ಸುತ್ತಾಡೋದೆ. ಆದ್ರೆ ನಂಗ್ ಅವಾಗವಾಗ ಅಪ್ಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಅಂಕಲ್. ಈಗ ನಿನ್ನ ಅಪ್ಪ ಇದ್ದಿದ್ರೆ ಏನ್ ಮಾಡ್ತಿದ್ದೆ ಅಮ್ಮ? ನನ್ ಸ್ಕೂಟಿ ಮೇಲೆ ಕೂರಿಸ್ಕೊಂಡು ಸಿಟಿ ಪೂರ್ತಿ ತೋರಿಸ್ತಿದ್ದೆ. ಅಣ್ಣ 2 ಐಸ್ ಕ್ರೀಮ್. ಅಂಕಲ್ ಈಗ ಚೆನ್ನಾಗಿರುತ್ತೆ. ಅಂಕಲ್ ಅಂಕಲ್ 1 ನಿಮಿಷ. ಚೀಯರ್ಸ್. ಹೌದಮ್ಮ, ಕಾರ್ತಿಕ್ ನೀನು ಮೊದಲ ಸಲ ಎಲ್ಲಿ ಹೇಗೆ ಭೇಟಿಯಾದ್ರಿ? ಇಬ್ರು ಫೋನ್ ತೆಗಿತಲ್ಲ. ಎಲ್ಲಿ ಹೋಗ್ತಿದ್ದಾರೆ ಅಂತ ಕೇಳ್ಕೋಬೇಕು ತಾನೆ. ಅಪ್ಪ ಬೇರೆ ಕೋಪ ಮಾಡ್ಕೊಂಡಿದ್ರು, ಜೊತೆಗ ಹುಡುಗಿ ಬೇರೆ ಬಾಯಿಗೆ ಬಂದಂಗ್ ಮಾತಾಡ್ತಾಳೆ. ಅದು ಸಿರಿಯಮ್ಮ ಮೊದ್ಲಿಂದ ನಿಮ್ಗೆ ಗೊತ್ತಲ್ವಾ ಸರ್, ಅದಕ್ಕೆ ನಾನೇನು ಕೇಳಕ್ ಹೋಗಿಲ್ಲ. ಸಿರಿ ನಂಗೆ ಮೊದ್ಲಿಂದ ಗೊತ್ತಾ? ನೀವೇ ಅಲ್ವಾ ಸರ್ ಫೋನಲ್ಲಿ ಸಿರಿಯಮ್ಮ ಜೊತೆ ಮಾತಾಡ್ತಿರ್ತೀರಾ? ಲೇ ಇಡಿಯಟ್, ಅದು ಐಫೋನ್ಲಿರೋ ಸಿರಿ ಕಣೋ. ನಾವು ಕೇಳಿದಕ್ಕೆ ಮಾತ್ರ ಉತ್ತರ ಕೊಡುತ್ತೆ. ಇವಳು ಹಾಗಲ್ವಲ್ಲ. ಗಿರಿ ಅಣ್ಣ, ತುಂಬಾ ಹೊಟ್ಟೆ ಹಸಿತಿದೆ, ತಿನ್ನೋಕೇನಾದ್ರೂ ಕೊಡ್ತೀರಾ? ಅಂಕಲ್, ಬೆಳಗ್ಗೆಯಿಂದ ಅಮ್ಮಂಗ್ ಫೋನ್ ಮಾಡಿಲ್ಲ, ಹೆದರ್ಕೊಳ್ತಾರೆ. ಫೋನ್ ಮಾಡಿ ಬರ್ತೀನಿ. ಓಕೆ. ಸಿಟಿ ಹುಡುಗಿ ಹೇಗಿರ್ತಾಳೋ ಅಂತ ಮೊದಲು ಭಯಪಟ್ಟೆ ಕಣೋ. ಸಿರಿನ ನೋಡಿದ್ಮೇಲೆ ಆ ಭಯ ಎಲ್ಲ ಹೋಯ್ತು. ಮೊದ್ಲು ಈ ವಿಷಯನ ನಿಮ್ಮ ಮಾವನಿಗೆ ಅರ್ಥ ಆಗೋ ಹಾಗೆ ಹೇಳ್ಬೇಕು. ಮೊದ್ಲೇ ಅವನು ಮೊಂಡ ಬೇರೆ. ಹೌದು,
ಸಿರಿನ ನೀನು ಮೊದಲ ಸಲ ಎಲ್ಲಿ ಭೇಟಿ ಮಾಡಿದೆ? ಕಾಲೇಜಲ್ಲಪ್ಪ. ಸಿರಿ ಕಾಲೇಜ್ಗೆ ಕ್ಯಾಂಪಸ್ ಸೆಲೆಕ್ಷನ್ಗೆ ಹೋಗಿದ್ದೆ. ಅಲ್ಲಿ ಇಂಟರ್ವ್ಯೂಗೆ ಎಲ್ಲರ ಹಾಗೆ ಸಿರಿನೂ ಬಂದಿದ್ಲು. ಅಲ್ಲೇ ಫಸ್ಟ್ ಭೇಟಿಯಾಗಿದ್ದು. ಹೌದಾ? ಮತ್ತ್ಯಾಕೆ ಅವಳು ಬೇರೆ ಹೇಳಿದ್ಲು? ಏನ್ ಹೇಳಿದ್ಲಪ್ಪ? ಅಂಕಲ್, ಒಂದಿನ ಅರ್ಲಿ ಮಾರ್ನಿಂಗ್ ಮನೆ ಮುಂದೆ ರಂಗೋಲಿ ಹಾಕ್ತಾ ಕೂತಿದ್ದೆ. ಆಗ ಕಾರ್ತಿಕ್ ಕಾರ್ನಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ದ. ಆಗ ನನ್ನ ಸ್ಲೋ ಮೋಷನ್ ಅಲ್ಲಿ ನೋಡ್ದ. ಅಷ್ಟೇ, ಕಣ್ ಮಿಟಕ್ಸ್ದೆ ನೋಡ್ತಾನೆ ಇದ್ದ. ನಾನ್ ರಂಗೋಲಿ ಹಾಕೋ ತನಕ ನಮ್ಮ ಮನೆ ಸುತ್ತಾನೆ ಇದ್ದ ಅಂಕಲ್. ಗಿರಿಯಣ್ಣ, ಬಿಸಿ ಬಿಸಿಯಾಗಿ ಏನಿದೆ? ಅದೇನು ಬಸ್ ಸ್ಟಾಪ್ ಬಂದ್ವಿ. ಅಪ್ಪ ಊರಿಗೆ ಹೊರಟ್ರು. ಅದೇನ್ ಅಂಕಲ್, ನೀವ್ 2 ದಿನ ಇರ್ತೀರಾ ಅಂತ ಕಾರ್ತಿಕ್ ಹೇಳಿದ್ದ. ಗೊತ್ತಿಲ್ದೆ ನಾನೇನಾದ್ರೂ ನಿಮಗ್ ನೋವು ಮಾಡಿದ್ರೆ ಐ ಆಮ್ ಸಾರಿ ಅಂಕಲ್. ಚಚೆ, ಹಾಗೇನೂ ಇಲ್ಲಮ್ಮ. ಕಾರ್ತಿಕ್ ಚಿಕ್ಕ ವಯಸ್ಸಲ್ಲಿ ಅಮ್ಮನ್ನ ಕಳ್ಕೊಂಡು ಅಮ್ಮನ ಪ್ರೀತಿಯಿಂದ ದೂರ ಆದ. ಓದೋಕೆ ಅಂತ ಹಾಸ್ಟೆಲ್ನಲ್ಲಿದ್ದು ತಂದೆ ಪ್ರೀತಿಯಿಂದ ದೂರ ಆದ. ಪ್ರೀತಿ ಗೀತಿ ಅಂತ ಎಲ್ಲಿ ಅವನು ಜೀವನನ ಹಾಳು ಮಾಡ್ಕೋತಾನೆ ಅಂತ ನಿನ್ನ ನೋಡಕ್ ಬಂದೆ ಅಷ್ಟೇ, ಬೇರೆ ಆಲೋಚನೆ ಇಲ್ಲಮ್ಮ. ನಿಜ ಹೇಳ್ಬೇಕು ಅಂದ್ರೆ ನಿನ್ ಮಾತು, ನಿನ್ನ ಅಮಾಯಕತೆ, ಕಲ್ಮಶವಿಲ್ಲದ ನಿನ್ ಮನ್ಸು ನನಗೆ ತುಂಬಾ ಇಷ್ಟ ಆಯ್ತು. ಒಂದ್ ರೀತಿಲಿ ನನ್ ಲಕ್ಷ್ಮಿನ ನೆನಪು ಮಾಡ್ದೆ ಅಮ್ಮ. ಅವಳು ಬದುಕಿದ್ರೆ ನಿಮ್ಮಿಬ್ಬರನ್ನ ನೋಡಿ ತುಂಬಾ ಖುಷಿ ಪಡ್ತಿದ್ಲಮ್ಮ. ಅವಳಿಗೆ ಆ ಅದೃಷ್ಟ ಇಲ್ಲದೆ ಹೋಯ್ತು. ಅಪ್ಪ, ಹೋಗ್ ಬರ್ತೀನಮ್ಮ. ನಿನ್ನಪ್ಪ ನೀನ್ ತುಂಬಾ ನಂಬ್ತಾರೆ ಕಾರ್ತಿಕ್. ನೀನ್ ಹೀಗ ಅವ್ರಿಗೆ ಮೋಸ ಮಾಡೋದು ಕರೆಕ್ಟ್ ಅಲ್ಲ. ಮೊದಲು ಕಾರಿಂದಿಳಿ. Get out of my car. ಏನೋ ಹೇಳ್ಬೇಕು ಅನಿಸ್ತು, ಹೇಳ್ದೆ. ಇನ್ನಿಷ್ಟ. ಒಂದಿನ ಮುಂಚೆನೆ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದ್ದೀರಾ? ನೈಸ್. ನನ್ನ ಅಪ್ಪಂಗೆ ಹುಷಾರಿಲ್ಲ ಸರ್, ನಾಳೆ ಊರಿಗೆ ಹೋಗ್ಬೇಕು, ಅದಕ್ಕೆ ಇವತ್ತೇ ಸಬ್ಮಿಟ್ ಮಾಡಿದೆ. ಓಕೆ, ಕ್ಯಾರಿ ಆನ್. ಸಿರಿ, ಕಾಲಪ್ಪ. ಹಲೋ. ಹಾಪ, ಪ್ರಯಾಣ ಹೇಗಿತ್ತಪ್ಪ ರಾತ್ರಿ? ಹಾ, ಚೆನ್ನಾಗಿತ್ತು ಕಣ. ಬೆಳಿಗ್ಗೆ 5 ಗಂಟೆಗೆ ಬಸ್ ಸ್ಟ್ಯಾಂಡ್ಗೆ ಬಸ್ ಬಂತು ಕಣ. ಆವಾಗಲೇ ಸಿರಿ ಫೋನ್ ಮಾಡಿದ್ಲು.
ಜೋಪಾನವಾಗಿ ಹೋದ್ರ ಅಂತ ನಮ್ ಊರಿಗೆ ಬಸ್ ಬರೋ ತನಕ ಮಾತಾಡ್ತಾನೇ ಇದ್ಲು. ಪಾಪ ಹುಡುಗಿ ಮಾತಾಡ್ತಾನೆ ನಿದ್ರೆ ಮಾಡಿದ್ಲು. ಅಂದ್ರೆ ನನ್ಗೆ ಫೋನ್ ಮಾಡಿದ ವಿಷಯ ನಿನ್ಗೆ ಹೇಳಿಲ್ವಾ? ಹೇಳಿದ್ಲಪ್ಪ, ನನ್ ಸಮಾಧಾನಕ್ಕೆ ಫೋನ್ ಮಾಡಿದೆ. ಸರಿಯಪ್ಪ, ಇಡ್ತೀನಿ. ಸರಿ ಕಣೋ. ಹಾ, ಸಿರಿ ಕಾಲ್ ಮೇಘನಾ. ಹಲೋ ಹಲೋ, ಮೇಘನಾ ಇದ್ದಾಳಾ? ಅಕ್ಕ ಶೂಟಿಂಗ್ ಮಾಡ್ತಿದ್ದಾರೆ, ಹೇಳಿ. ಮೇಘನಾಗ್ ಸ್ವಲ್ಪ ಫೋನ್ ಕೊಡ್ತೀರಾ? ನೋನು, ಅಕ್ಕ ಶೂಟಿಂಗ್ ಅಲ್ಲಿ ಇದ್ದಾಗ ಯಾರ ಜೊತೆನೂ ಮಾತಾಡಲ್ಲ ಸರ್. ಶೂಟಿಂಗ್ ಎಲ್ಲಿ ನಡೀತಾ ಇದೆ? ವರುಣ್ ಸಿಗ್ತಾನೆ ಅನ್ನೋ ಭರವಸೆನ ದೀಪಾ ಕಳ್ಕೊತಾಳೆ. ಸ್ವಲ್ಪ ದಿನ ಆದ್ಮೇಲೆ ಎಲ್ಲೋ ಹೋಗ್ತಿರುವಾಗ ಆಕ್ಸಿಡೆಂಟ್ಲಿ ವರುಣ್ನ ನೋಡ್ತಾಳೆ ಅಷ್ಟೇ. ತಕ್ಷಣ ಅವಳ ಮನ್ಸಲ್ಲಿ ಆನಂದ, ಕಣ್ಣೀರು. ಪ್ರೀತಿಯಿಂದ ವರುಣ್ ಅಂತ ಕರೆದ್ಲು. ಕದ್ಬಿಟ್ಯಾ? ಪೂರ್ತಿ ಕದ್ಬಿಟ್ಯಾ? ಅಕ್ಕ ಏನ್ ಹೇಳ್ತಿದ್ಯಾ? ಯಪ್ಪ, ನೀನ್ ಹೇಳ್ತಿರೋ ಸ್ಟೋರಿ ಪೂರ್ತಿ ಕೊರಿಯನ್ ಮೂವಿ ಸ್ಟೋರಿ. ಕೊರಿಯನ್ ಸಿನಿಮಾನ? ಒಂದ್ ನಿಮಿಷ ಇರೋ. ಒಂದ್ ವಿಷಯ ಹೇಳಕ್ಕ, ನಾನು ಯಾವ ಸಿನಿಮಾದಿಂದ ಕಾಪಿ ಮಾಡಿದ್ರೆ ನಿನ್ಗೇನು? ನಿನ್ ಆಕ್ಟಿಂಗ್ ನೀನ್ ಮಾಡ್ಬೋದಲ್ವಾ? ಏಯ್ ಬರೋ ಇಲ್ಲಿ. ಏನಣ್ಣ, ಏನೇ ಬ್ಯಾಕ್ಗ್ರೌಂಡ್ ಪ್ರಾಪರ್ಟೀಸ್ ಬಂತಾ? ಆವಾಗ್ಲೇನೆ ಬಂತು. ನಿಜವಾಗ್ಲೂ ನಿನ್ ಬುದ್ಧಿ ಇದ್ಯಾ? ಮಧ್ಯರಾತ್ರಿ ಯಾರಾದ್ರೂ ಒಂದ್ ಹುಡುಗಿನ್ ಬಿಟ್ಟು ಹೋಗ್ತಾರಾ? ನಂಗೇನಾದ್ರೂ ಆಗಿದ್ರೆ ಯಾರು ರೆಸ್ಪಾನ್ಸಿಬಲ್? ಒಂದ್ ಆಟೋ ಕೂಡ ಆ ಕಡೆ ಬರ್ಲಿಲ್ಲ ಗೊತ್ತಾ? 10 ಕಿಲೋಮೀಟರ್ಸ್ ನಡೆದಿದ್ದೀನಿ. ಸಾರಿ, ಏನೋ ಕೋಪದಲ್ಲಿ ಜಸ್ಟ್ ಫರ್ಗೆಟ್ ಇಟ್. I'm sorry, I'm just messing with you. Messing with me. ಏನ್ ಇಲ್ಲಿಗೆ ಬಂದಿದ್ದು? ರಾತ್ರಿ ಹಾರ್ಷಾಗಿ ಬಿಹೇವ್ ಮಾಡಿದೆ ಅನ್ನಿಸ್ತು. ಐ ಥಾಟ್ ಐ ಶುಡ್ ಸೇ ಸಾರಿ. Fine, it's fine. It's completely fine. Come, I'll introduce myself. Sure. ಮಾಡ್ದ ಅವ್ನು ಮಾಡಿದ್ದೆಲ್ಲ ಆಕ್ಟಿಂಗ್. ಗೊತ್ತು, ಅವ್ನ ಆಕ್ಟಿಂಗ್ ಇಷ್ಟ ಆಗಿನೇ ದುಡ್ಡು ಕೊಟ್ಟೆ. ದಾನ ಮಾಡಿ ಅಮ್ಮ, ಏನಾದ್ರೂ ಕೊಡಿ ಅಮ್ಮ, ದಾನ ಮಾಡಿ ಅಣ್ಣ. ಹಲೋ ಹರ್ಷ, ನಮ್ ಶಾರ್ಟ್ ಫಿಲ್ಮ್ಗೆ ಸೂಪರ್ ಹೀರೋ ಸಿಕ್ಕಿದ್ದಾನೆ, ಕರ್ಕೊಂಡ್ ಬರ್ತೀನಿ. ಬಾಯ್. ಕ್ಲಾಪ್, 5 1 ಟೇಕ್ 1 ಆಕ್ಷನ್. ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ಇಷ್ಟು ದಿನ ನೀನು ನನ್ನ ಜೊತೆ ಇದ್ರು ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಗೊತ್ತಾಗ್ಲಿಲ್ಲ. ಯಾವಾಗ ನನ್ನ ಲೈಫಿಗೆ ಬಂದ್ಯೋ ಅಲ್ಲಿ ತನಕ. ಬ್ರೋ ಕಟ್ ಬ್ರೋ, ಹಾಗಲ್ಲ ಬ್ರೋ. ಆ ಡೈಲಾಗ್ ಹೇಳ್ಬೇಕಾದ್ರೆ ಆ ಬ್ರೇಕ್ ಯಾಕೆ? ಡೈಲಾಗ್ ಹೇಳ್ಬೇಕಾದ್ರೆ ಬ್ರೇಕ್ ಮಾಡಬಾರ್ದು. ಡೈಲಾಗ್ ಹೇಳ್ಬೇಕಾದ್ರೆ ಎಮೋಷನಲ್ ಫೀಲ್ ಆಗ್ಬೇಕು. ಆ ಎಮೋಷನಲ್ ಇಂದ ಕಣ್ಣಲ್ಲೇ ಆಕ್ಟ್ ಮಾಡ್ಬೇಕು. ಹಾಗೆ ಹೇಳಿದ್ರಾ? ಅಷ್ಟೇನಾ? ರೆಡಿನಾ? ರೆಡಿ. ಲೆಟ್ಸ್ ಡೂ ಒನ್. ರೆಡಿ. ಓಕೆ ಓಕೆ. ಹಾಕೋ. ಟೇಕ್ 2 ಆಕ್ಷನ್. ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ಇಷ್ಟು ದಿನ ನಿನ್ ಜೊತೆ ಇದ್ರು ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಗೊತ್ತಾಗ್ಲಿಲ್ಲ. ಯಾವಾಗ ನೀನ್ ನನ್ನ ಲೈಫಿಗೆ ಬಂದ್ಯೋ ಆವಾಗಿಂದ ನನ್ನ ಬದುಕೆ ಸಂಪೂರ್ಣವಾಗಿ ಬದಲಾಗೋಯ್ತು. ನನಗೆ ಗೊತ್ತಿಲ್ದೇನೆ ನಿನ್ ಮಾಯಲ್ಲಿ ಬಿದ್ದೆ. ಐ ಲವ್ ಯು, ಐ ರಿಯಲಿ ಲವ್ ಯು. ಕಣ್ಣಲ್ಲಿ ಆಕ್ಟ್ ಮಾಡೋದು ಅಂದ್ರೆ ಕಣ್ಣು ಮುಚ್ಚದೆ ಕಣ್ಣು ದೊಡ್ಡದ್ ಮಾಡ್ಕೊಂಡು ಆಕ್ಟ್ ಮಾಡೋದಲ್ಲ ಬ್ರೋ. ಕಣ್ಣಲ್ಲಿ ಎಮೋಷನ್ ಕಾಣಬೇಕು. ನಿಜ ಹೇಳ್ಬೇಕು ಅಂದ್ರೆ ಯಾರಾದ್ರೂ ಆಕ್ಟಿಂಗ್ ಮಾಡಿದ್ರೆ ಅವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು ಬ್ರೋ. ಆದ್ರೆ ನೀನ್ ಆಕ್ಟಿಂಗ್ ಮಾಡ್ತಿದ್ರೆ ನಿನ್ನ ಬಿಟ್ಟು ನಮ್ಮೆಲ್ಲರಿಗೂ ಗೊತ್ತಾಗ್ತಿದೆ ಬ್ರೋ. ನಿಜ ಹೇಳ್ಬೇಕು ಅಂದ್ರೆ ನೀನ್ ಆಕ್ಟಿಂಗ್ ಮಾಡ್ತಿದ್ರೆ ಹೇಗ್ ಟೀಚರ್ ಪಾಠ ಮಾಡ್ಬೇಕಾದ್ರೆ ಸ್ಟೂಡೆಂಟ್ಸ್ ಕೇಳ್ತಾರೋ, ನಮ್ ಶಾರ್ಟ್ ಫಿಲ್ಮ್ ನ ನೋಡ್ಬೇಕಾದ್ರೆ ಆಡಿಯನ್ಸ್ ಹಾಕಿ ಕೂತ್ಕೊಂಡು ನೋಡ್ಬೇಕು ಬ್ರೋ. ಅಷ್ಟು ಇಂಟ್ರೆಸ್ಟ್ ಆಗಿ. ವಿಲ್ ಡೂ ಒನ್ ಮೋರ್. ಓಕೆ. ಟೇಕ್ 3 ಬ್ರೋ ಆಕ್ಷನ್. ಐ ಆಮ್ ಸಾರಿ, ಐ ಆಮ್ ಸಾರಿ. ಎಷ್ಟು ದಿನ ನೀನು ನನ್ನ ಜೊತೆನೇ ಇದ್ರು ನಾನು ನಿನ್ನನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನನಗೆ ಗೊತ್ತಾಗ್ಲಿಲ್ಲ. ಯಾವಾಗ ನೀನು ನನ್ನ ಲೈಫಿಗೆ ಬಂದ್ಯೋ ಆವಾಗಿಂದ ನನ್ನ ಬದುಕೆ ಸಂಪೂರ್ಣವಾಗಿ ಬದಲಾಗೋಯ್ತು. ನನಗ್ ಗೊತ್ತಿಲ್ದೇನೆ ನಿನ್ ಮಾಯೆಯಲ್ಲಿ ಬಿದ್ದೋದೆ. ಐ ಲವ್ ಯು, ಐ ಲವ್ ಯು. ಪ್ಲೀಸ್ ಮೇಘನ, ಇದರಿಂದ ನೀನೇ ನನ್ನ ಕಾಪಾಡ್ಬೇಕು. ನನ್ನ ಲೈಫ್ ನಲ್ಲೇ ಬರ್ದಿರೋ ಬೆಸ್ಟ್ ಎಮೋಷನಲ್ ಡೈಲಾಗ್ಸ್ ಗಳದು. ಯಾವಾಗ ನೀನ್ ನನ್ನ ಲೈಫಿಗೆ ನೋಡು ಅವತ್ತಿಂದ ನನ್ನ ಪ್ರಪಂಚ ನೀನೇ ಆಗಿದ್ಯಾ. ನನ್ಗೆ ಗೊತ್ತಿಲ್ಲದೆ ನಿನ್ನ ಲವ್ ಮಾಡ್ತಿದ್ದೆ. ನವರಸದಲ್ಲಿ ಒಂದ್ ರಸ ಏನಾದ್ರೂ ಮಾಡಿದ್ರೆ ಏನಾದ್ರೂ ಆಗ್ಬಿಡುತ್ತೆ ಅನ್ನೋ ಹಾಗೆ ಆಕ್ಟ್ ಮಾಡ್ತಿದ್ದಾನ ಅವನು.
ನಿನ್ ಎಮೋಷನ್ ನಂಗೆ ಅರ್ಥ ಆಗುತ್ತೆ. ಓಕೆನಾ ಸರ್? ಅಯ್ಯೋ ಆಕ್ಟಿಂಗ್ ಎಲ್ಲ ನನ್ನ ಕೈಲಾಗಲ್ಲ. ನೋ ಕಾರ್ತಿಕ್, ಆಕ್ಟಿಂಗ್ ಅಂತ ದೊಡ್ಡ ವಿಷಯ ಏನಲ್ಲ. ಯಾವಾಗ ನೀನು ಈ ಸಿಚುಯೇಷನ್ ನಿಜ ಅಂತ ನಂಬ್ತೀಯೋ, ನಿನ್ ಎದುರೇ ಇರೋ ಹುಡುಗಿನೇ ನೀನ್ ಪ್ರೀತಿಸಿದ ಹುಡುಗಿ ಅಂತ ನಂಬ್ತೀಯೋ, ಆಗ ನೀನ್ ಆಟೋಮ್ಯಾಟಿಕ್ ಆಗಿ ಆಕ್ಟ್ ಮಾಡಬಹುದು. ಐ ಸಾರಿ, ಐ ರಿಯಲಿ ಸಾರಿ. ಇಷ್ಟು ದಿನ ನಿನ್ ಜೊತೆ ಇದ್ರು ನಾನ್ ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಗೊತ್ತಾಗ್ಲೇ ಇಲ್ಲ. ಯಾವಾಗ ನನ್ನ ಲೈಫಿಗೆ ಬಂದ್ಯೋ ಆವಾಗಿಂದ ನನ್ನ ಬಗ್ಗೆ ಸಂಪೂರ್ಣವಾಗಿ ಬದಲಾಗೋಯ್ತು. ನನಗ್ ಗೊತ್ತಿಲ್ಲದೆ ನಿನ್ ಮಾಯಲ್ಲಿ ಬಿದ್ದೆ. ಐ ಲವ್ ಯು, ಐ ರಿಯಲಿ ಲವ್ ಯು. ಬ್ಯಾಕಪ್. L&T ಪ್ರಾಜೆಕ್ಟ್ ವಿಷಯದಲ್ಲಿ ನಾವು ಪ್ಲಾನ್ ಮಾಡಿದಷ್ಟು ಸ್ಪೀಡ್ ಇಲ್ಲ ಕಾರ್ತಿಕ್. ಇಟ್ಸ್ ಅ ಕಾಮನ್ ಥಿಂಗ್ ಪ್ರಭಾಕರ್. ಯು ಹ್ಯಾವ್ ಅ ಪ್ರಾಬ್ಲಮ್ ವಿತ್ ದಟ್? ಬಟ್ ಹೌ ಕ್ಯಾನ್ ಯು ಸೇ ಇಟ್ಸ್ ಕಾಮನ್? ಐ ಆಮ್ ಜಸ್ಟ್ ಆಸ್ಕಿಂಗ್. ವೇಟ್ ಕಾರ್ತಿಕ್, ಯಾವಾಗ್ಲೂ ಬಫರ್ ಟೈಮ್ಗಿಂತ ಮುಂಚೆನೆ ಕಂಪ್ಲೀಟ್ ಆಗ್ತಿತ್ತಲ್ವಾ? ಆದ್ರೆ ಈ ಸಲ ಯಾಕೆ ಲೇಟ್ ಆಗ್ತಿದೆ ಅನ್ನೋದೇ ಅವ್ರ ಪಾಯಿಂಟ್. ಹೀಗೆ ಆದ್ರೆ ಈ ಪ್ರಾಜೆಕ್ಟ್ ನಾವು ಅನ್ಕೊಂಡಿದ್ದ ಟೈಮ್ಗೆ ಫಿನಿಶ್ ಆಗಲ್ಲ. ನಮಗ್ ಬೇಕಾಗಿರೋದು 3 ವಿಷಯ. ಓಕೆ, ಇಂಪ್ಲಿಮೆಂಟೇಷನ್, ಟೆಸ್ಟಿಂಗ್ ಪ್ರಾಸೆಸ್ ಅಂಡ್ ಪ್ರಾಜೆಕ್ಟ್ ಡಿಪ್ಲಾಯ್ಮೆಂಟ್. Implementation takes 8 days, testing process takes 7 days, project deployment takes 5 days, and overall agi 20 days. So we are finishing before deadline. Hello? Hello? ಎಲ್ಲಿದ್ಯಾ? ಆಫೀಸಲ್ಲಿ. ನೀನು? ನನ್ ಕಾಲೇಜಲ್ಲಿ ಬೋರ್ ಆಗ್ತಿದೆ. ಲಾಂಗ್ ಡ್ರೈವ್ ಹೋಗೋಣ? ನಂಗೆ ಮಳೆ ಲಾಂಗ್ ಡ್ರೈವ್ ಹೋಗೋದು ತುಂಬಾ ಇಷ್ಟ. ಮಳೆನಾ? ಈಗ ಮಳೆ ಬರ್ತಿಲ್ವಲ್ಲ? ಬರುತ್ತೋ ಇಲ್ವೋ ಟ್ರೈ ಮಾಡೋಣ. ಸರಿ, ಎಲ್ಲಿಗೆ ಹೋಗೋಣ? ಏನೋ ಹೇಳ್ದೇನೆ ಬಂದಿದ್ದೀರಾ? ಹೇಗಿದ್ದೀಯಮ್ಮ? ತುಂಬಾ ಹೊಟ್ಟೆ ಹಸಿತಿದೆ ಅಂಕಲ್. ಓ ಸರಿ, ಬನ್ನಿ ಊಟ ಮಾಡಿ. ನಂಗೆ ಹಶ್ವಿಲ್ಲಪ್ಪ. ಸ್ವಲ್ಪ ತಿನ್ನೋ. ಸಿರಿ, ನೀನು ಊಟ ಮಾಡು. ನೀನ್ ರೆಡಿ ಆಗಮ್ಮ. ನಾನು ರೆಡಿಯಾಗೇ ಇದ್ದೀನಿ ಅಂಕಲ್. ಹೌದು ಅಂಕಲ್, ನಾವು ಬರೋದು ನಿಮಗ್ ಗೊತ್ತಿಲ್ಲ ಅಲ್ವಾ? ಮತ್ತೆ ಇಲ್ಲಿ ನೋಡಿದ್ರೆ ಎಲ್ಲ ರೆಡಿ ಇದೆ. ಹೀಗೆ ಒಂದಿನ ಕಾರ್ತಿಕ್ ಹೇಳ್ದೆ ಕೇಳ್ದೆ ಬಂದ. ನಾನು ಆಗಷ್ಟೇ ಊಟ ಮಾಡಿ ಮಲ್ಕೊಂಡಿದ್ದೆ. ಅವನು ಟೇಬಲ್ಗೆ ಬಂದು ಕೂತ್ಕೊಂಡು, ಅಪ್ಪ ನನ್ಗೆ ಊಟ ಬಡಿಸಿ ಅಂದ. ನನ್ಗೆ ಏನ್ ಮಾಡ್ಬೇಕೋ ಗೊತ್ತಾಗ್ಲಿಲ್ಲ. ಆವತ್ತಿಂದ ಇಬ್ರಿಗೂ ಅಡುಗೆ ಮಾಡೋದು ನಂಗೆ ಅಭ್ಯಾಸ ಆಗಿದೆ. ಆದ್ರೆ ಇವತ್ ನಾನ್ ಕೂಡ ಬಂದೆ ಅಲ್ವಾ? ನಾಳೆಯಿಂದ 3 ಜನಕ್ಕೆ ಅಡುಗೆ ಮಾಡ್ತೀನಿ. ಅಂಕಲ್, ನೀವು ನಗ್ತಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಈ ಟೇಕ್ ಚೆನ್ನಾಗಿ ಬಂತ. ನೆಕ್ಸ್ಟ್ ಡೈಲಾಗ್ ಏನು? ಸಾರಿ. ಇಟ್ಸ್ ಓಕೆ. ಹಾಯ್, ಐ ಆಮ್ ಸತ್ಯ. ಮೇಘ್ನಾ. ಅದು ಹೇಗೆ? ನೀನ್ ಸಿರಿ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ವಾ? ಭಾವ ನನ್ಗೆಲ್ಲ ಹೇಳಿದ್ದಾರೆ. ಓಕೆ. ಯಾರು? ರಾಜೇಶ? ಹೇಳು ಭಾವ. ಓಕೆ. ಭಾವ ನಿನ್ನ ಹೊಲಕ್ ಬರಕ್ ಹೇಳ್ದ. ಓಕೆ. ಆ L&T ಪ್ರಾಜೆಕ್ಟ್ ಡೆಸ್ಕ್ಟಾಪ್ ಅಲ್ಲಿದೆ, ಅದನ್ನ ಫಾರ್ವರ್ಡ್ ಮಾಡು. ಓಕೆ, ಯಾ ಬಾಯ್. ಹೇಯ್, ಏನ್ ಮಾಡ್ತಿದ್ಯಾ? ಪರವಾಗಿಲ್ಲಪ್ಪ, ಕಿತ್ಕೊಳ್ಳಿ ಬಿಡು. ಒಂದ್ ಕಾಲದಲ್ಲಿ ಇದೆಲ್ಲ ನಿಮ್ದೇ ಅಲ್ವಾ? ಏನೋ ಪರಿಸ್ಥಿತಿಗೆ ಮಾರ್ಬೇಕಾಗಿ ಬಂತು ಅಷ್ಟೇ. ಕಿತ್ಕೊಳ್ಳಿ ಬಿಡಪ್ಪ. ನೀನ್ ಕಿತ್ಕೊಳ್ಳಮ್ಮ. ಇದೆಲ್ಲ ನಿಮ್ಮ ಹೊಲನಾ? ಈಗಲ್ಲ. ಮತ್ತೆ ಇಲ್ಲಿಗೆ ಯಾಕೆ ಬಂದೆ? ಅಪ್ಪ ದಿನ ಇಲ್ಲಿಗೆ ಬರ್ತಿರ್ತಾರೆ. ಓ. ಹಲೋ. ಹಾ ಅಪ್ಪ. ಸರಿ. ಅಪ್ಪ ಮನೆಗೆ ಹೋದ್ರಂತೆ,
ನೀನು ಮನೆಗೆ ಹೋಗು, ನನಗೆ ರಿಜಿಸ್ಟರ್ ಆಫೀಸಲ್ಲಿ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡ್ಬರ್ತೀನಿ. ಹತ್ತು. ವುಮೆನ್ ಸೇಫ್ಟಿ ಬಗ್ಗೆ ಯೋಚನೆ ಮಾಡಲ್ವಾ? ಒಬ್ಳನ್ನೇ ಕಳಿಸ್ತೀಯಾ? ಅವ್ರನ್ನ ನೋಡಿದ್ರೆ ವಿಲನ್ ತರ ಇದ್ದಾರೆ. ಸರಿ, ಈಗ ಹೊರಡು. ಓಕೆ ಬಾಯ್. ಸರ್ಕಲ್ ಅಲ್ಲಿ ಸರಿನಾ? ಏ ಕಾರ್ತಿಕ್, ಯಾವಾಗ ಬಂದೆ? ನಿನ್ನೆ ಬಂದೆ ಅಣ್ಣ. ಚೆನ್ನಾಗಿದ್ದೀಯಾ? ಹಾ, ಚೆನ್ನಾಗಿದ್ದೀನಿ. ಬರ್ತೀನಿ ಇರೋ. ಹಲೋ ಕಾರ್ತಿಕ್, ಕಾರ್ತಿಕ್, ಏನಾಯ್ತು? ಹಲೋ ಹಲೋ ಕಾರ್ತಿಕ್, ಇವರೆಲ್ಲ ಎಲ್ಗೋ ಕರ್ಕೊಂಡು ಹೋಗ್ತಿದ್ದಾರೆ. ಕಾರ್ತಿಕ್, ಕಾರ್ತಿಕ್ ನೀನ್ ಎಲ್ಲಿದ್ಯಾ? ಭಯ ಆಗ್ತಿದೆ ಕಾರ್ತಿಕ್. ಕಾರ್ತಿಕ್, ಕೂತ್ಕೊಳ್ಳಿ ಅಮ್ಮ. ಭಯ ಪಡ್ತೀಯಾ? ಸರ್ಕಲ್ ಕಡೆ ಹೋಗ್ತೀರಾ? ಹಾ ಬಾರಣ್ಣ, ಕೂತ್ಕೊಳ್ಳಿ. ನಂಬಿದ್ಯಾ? ನಂಬಿದ್ಯಾ? ನಂಬಿಟ್ಟೆ. ಸರಿ, ಇಡ್ತೀನಿ. ಅಕ್ಕ, ಮೊದಲು ನಿಮ್ನೆಲ್ಲೂ ನೋಡೇ ಇಲ್ಲ. ಯಾವ ನಿಮ್ದು? ಬೆಂಗಳೂರಣ್ಣ. ಯಾರ ಮನೆಗೆ ಬಂದಿದ್ದು? ಚಲಪತಿ ಅಂಕಲ್ ಮನೆಗೆ. ಹೌದಾ? ಬೆಂಗಳೂರಲ್ಲಿ ಏನ್ ಮಾಡ್ತೀರಾ ಅಕ್ಕ? ಎಂಜಿನಿಯರಿಂಗ್ ಮಾಡ್ತಿದ್ದೀನಣ್ಣ. ಶಾರ್ಟ್ ಫಿಲ್ಮ್ ಅಲ್ಲಿ ಕೂಡ ಆಕ್ಟಿಂಗ್ ಮಾಡ್ತೀನಿ. ಮತ್ತೆ ನೀವೇನ್ ಮಾಡ್ತೀರಾ? ಓದ್ಕೊಂಡು ಆಟ ಓಡಿಸ್ತಾ ಇದೀನಕ್ಕ. ಹಾಗೆ ಅಮ್ಮನ್ ಕೂಡ ನೋಡ್ಕೋಬೇಕಲ್ಲ. ನಿಮ್ದು ಒಳ್ಳೆ ಮನ್ಸಣ್ಣ. ಅಪ್ಪ ಅಮ್ಮನ್ ನೋಡ್ಕೋಬೇಕು. ನೀವೇನು ಯೋಚನೆ ಮಾಡ್ಬೇಡಿ. ನಿಮ್ಗೆ ಒಳ್ಳೆ ಕೆಲ್ಸ, ಮದ್ವೆ, ಲೈಫ್ ಎಲ್ಲ ಚೆನ್ನಾಗಿರುತ್ತೆ. ಖುಷಿಯಾಗಿರಿ. ಯಾರಿಗೋ ಫೋನ್ ಮಾಡ್ತಿದ್ದಾಳೆ. ಬಾರ. ಏನಾಯ್ತು? ನನ್ ಚೈನ್ ತಗೊಂಡ್ಬಿಟ್ರು. ನಮ್ದವ್ರನ್ನ ಮೋಸ ಮಾಡಬಾರ್ದು. ಈಗ ನೋಡಿದ್ರೆ ಯಾರಾದ್ರೂ ನಂಬ್ತಾರೆ. ಚೈನ್ ಕೊಡು, ಚೈನ್ ಕೊಡು.
ಏನೋ ಕಾರ್ತಿಕ್, ನಿಮ್ಮಪ್ಪ ಹೇಳಿಲ್ಲ ಅಂದ್ರೆ ನಮ್ ಮನೆಗೆ ಬರೋದೇ ಇಲ್ವಲ್ಲೋ? ಹಾ, ಕೇಳೋಕ್ ಮರ್ತೆ. ಊರಲ್ಲೆಲ್ಲ ಹೇಗಿದ್ದಾರೆ? ಏಯ್ ಹಾಯ್, ಆಫ್ಟರ್ ಲಾಂಗ್ ಟೈಮ್. ಹೇಗಿದೆ ಕಾರ್ತಿಕ್? ನೈಸ್, ಗುಡ್ ಗುಡ್. ನಮ್ ಕಾರ್ತಿಕ್ ಅಮೆರಿಕಾಗ್ ಹೋಗ್ತಿದ್ದಾನೆ. ಹೇಯ್ ಕಂಗ್ರಾಟ್ಸ್ ಮ್ಯಾನ್. ಬಟ್ US ಅಲ್ಲಿ ಸಿಚುವೇಶನ್ ಸರಿಯಲ್ಲ ಅಲ್ವಾ? ಆಕ್ಚುಲಿ ನಾನು ಕಂಪ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀನು ಜಾಯ್ನ್ ಆದ್ರೆ ನಿನ್ ಫ್ಯೂಚರ್ ಕೂಡ ಚೆನ್ನಾಗಿರುತ್ತೆ. ಹಾ, ಇವನ್ ಹೇಳಿದ್ ಸರಿ ಇದೆ ಕಣ. ನೀನು ಅಲ್ಲಿ ಇಲ್ಲಿ ಅಂತ ಎಷ್ಟು ದಿನ ಕೆಲಸ ಮಾಡ್ತೀಯಾ? ಇಟ್ಸ್ ಓಕೆ ಮ್ಯಾನ್. ನೋ ಮ್ಯಾನ್, ಐಮ್ ಸೀರಿಯಸ್. US ಅಲ್ಲಿ ನಿನ್ ಡೆಸಿಗ್ನೇಷನ್ಗೆ ಎಷ್ಟು ಪೇ ಮಾಡ್ತಾರೋ ಅದಕ್ಕಿಂತ ನಾನು ಜಾಸ್ತಿನೇ ಪೇ ಮಾಡ್ತೀನಿ. US ಅಲ್ಲಿ ನನ್ನ ಡೆಸಿಗ್ನೇಷನ್ ಕಂಪನಿ ಡೈರೆಕ್ಟರ್. ವಾಟ್? ಯಾ, ಇಟ್ಸ್ ಇಂಪಾಸಿಬಲ್. ಅದಕ್ಕೆ ತುಂಬಾ ಎಕ್ಸ್ಪೀರಿಯನ್ಸ್ ಬೇಕು. ಯಾವ್ದಾದ್ರು ಕನ್ಸಲ್ಟೆನ್ಸಿ ಕಡೆಯಿಂದ ಹೋಗಿದ್ರೆ ಒಂದ್ಸಲ ಚೆಕ್ ಮಾಡ್ಕೋ. ಈಗೀಗ ಕನ್ಸಲ್ಟೆನ್ಸಿ ಫ್ರಾಡ್ ತುಂಬಾ ನಡೀತದೆ. ಹೀಗೆ ನಿಮ್ಮ ಅಪ್ಪ ಕೂಡ ಊರಲ್ಲಿ ದೊಡ್ಡ ವ್ಯಕ್ತಿ ಆಗಕ್ ಹೋಗಿ ಸಾಲ ಮಾಡಿ ನಮ್ ಮರ್ಯಾದೆ ತೆಗೆದ. ನೀನು ಅದನ್ನೇ ಮಾಡಿ ಮತ್ ಮರ್ಯಾದೆ ತೆಗಿಬೇಡ. ಅಣ್ಣ, ಸಾರಿ ಅಣ್ಣ, ಅವ್ರು ಹೇಳಿದ್ದನ್ನ ಮನ್ಸಿಗೆ ಹಾಕೋಬೇಡ. ಹಲೋ, ವಾಟ್? ವಾಟ್ ಹ್ಯಾಪನ್ ಸರ್? ಎನಿ ಎನ್ವೈರನ್ಮೆಂಟಲ್ ಇಶ್ಯೂಸ್? ಕಾರ್ತಿಕ್, ಇದು ಎನ್ವಿರಾನ್ಮೆಂಟಲ್ ಇಶ್ಯೂ ಆಗಿದ್ರೆ ಇಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಇಟ್ಸ್ ಅ ಕ್ರಿಟಿಕಲ್ ಬಗ್. ವಾಟ್? ನನಗೆ ಅವತ್ತೇ ಗೊತ್ತಿತ್ತು ನೀನ್ ಇದನ್ನ ಟೈಮಿಗೆ ಸರಿಯಾಗಿ ಡೆಲಿವರಿ ಮಾಡಲ್ಲ ಅಂತ. ಏನೋ ದೊಡ್ಡದಾಗಿ ಪೇಪರ್ ಅಲ್ಲಿ ಲೆಕ್ಕ ಮಾಡಿ ತೋರಿಸ್ದೆ. ನಾನು ಗಮನಿಸ್ತಾ ಇದ್ದೀನಿ, ನಿನ್ ಬೇರೆ ಬೇರೆ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇದೆ. ನೋ ಪ್ರಭಾಕರ್, ಐ ಕ್ಯಾನ್ ಹ್ಯಾಂಡಲ್ ದಿಸ್. ಜಸ್ಟ್ ಗಿವ್ ಮಿ ಒನ್ ಚಾನ್ಸ್. ನೋ ಕಾರ್ತಿಕ್, ಕ್ಲೈಂಟ್ ನಿನ್ ಬಗ್ಗೆ ಪಾಸಿಟಿವ್ ಆಗಿಲ್ಲ. ಕ್ಲೈಂಟ್ ನೀನ್ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ತುಂಬಾ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಇನ್ 1 ತಿಂಗಳಲ್ಲಿ ನಿನ್ನ US ಪ್ರಮೋಷನ್ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಈ ಟೈಮಲ್ಲಿ ನೀನ್ ಹೀಗೆ ಮಾಡ್ತೀಯ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರಲ್ಲ. ಜಸ್ಟ್ ಗಿವ್ ಮಿ ಒನ್ ಚಾನ್ಸ್ ಪ್ಲೀಸ್. ಓಕೆ ಕಾರ್ತಿಕ್, 3 PM is your deadline. ಓಕೆ. You work on this. ಓಕೆ ಸರ್. ಎದ್ದೇಳು. ಓಕೆ. ಫೈಲ್ಸ್ ಎಲ್ಲದನ್ನು ಚೆಕ್ ಮಾಡಿ ಎಲ್ಲದೂ ಸರಿಯಾಗಿದೆಯಾ? ಓಕೆ ಸರ್. Client can check, sir. ಹಲೋ, ಏನಾಯ್ತು? ಇಟ್ಸ್ ವರ್ಕಿಂಗ್ ಸರ್.
ಥ್ಯಾಂಕ್ ಗಾಡ್. ಡೋಂಟ್ ರಿಪೀಟ್ ದಿಸ್, ಕಾರ್ತಿಕ್. ಕಾರ್ತಿಕ್, ಕಾರ್ತಿಕ್, ಹಾ ಐ ಓಕೆ? ಇಲ್ಲ ಮೇಘ್ನಾ, ಐ ಆಮ್ ನಾಟ್ ಓಕೆ. ನೀ ನನ್ನ ಲೈಫಲ್ಲಿ ಬರೋ ಮುಂಚೆ ನನ್ನ ಪ್ರಪಂಚನೇ ಬೇರೆ. ಅಲ್ಲಿ ನಾನು ಒಬ್ಬನೇ ಇದ್ದೆ. ಆಗ US ಹೋಗೋ ಯೋಚನೆ ಬಿಟ್ರೆ ಬೇರೆ ಏನೂ ಇರಲಿಲ್ಲ. ನಿನ್ ಜೊತೆ ಹೇಗೆ ಈ 2 ತಿಂಗಳು ಕಳೀತು ಅಂತ ಗೊತ್ತೇ ಆಗ್ಲಿಲ್ಲ. ಆದ್ರೆ ಇದು ನನ್ನ ಲೈಫ್ ಅಲ್ಲ ಮೇಘ್ನಾ. ಇಲ್ಲಿ ತನಕ ನನ್ನ ಲೈಫಲ್ಲಿ ಪ್ರತಿ ಚಿಕ್ಕ ವಿಷಯ ಕೂಡ ನಾನು ಪ್ಲಾನ್ ಮಾಡ್ಕೊಂಡೇ ಮಾಡಿದ್ದೀನಿ. ಆದ್ರೆ ಈಗ ಹಾಗಾಗ್ತಿಲ್ಲ. ನನಗೆ ಗೊತ್ತಿಲ್ದೇನೆ ನನ್ನ ಕನಸಿಂದ ಪ್ರತಿದಿನ ದೂರ ಆಗ್ತಾ ಇದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ ನಿನ್ ತರ ನಾನು ಒಂದಿನಾನು ಇರಕ್ಕಾಗಲ್ಲ. ನನ್ನ ಲೈಫನ್ನ ಯಾವಾಗ್ಲೂ ಒಬ್ನೇ ಕಳೆದಿದ್ದೀನಿ. ಮೇ ಬಿ ನನಗೆ ಹಾಗಿದ್ರೇನೆ ಕಂಫರ್ಟಬಲ್ ಅನ್ಸುತ್ತೆ. ಸೊ ಇನ್ಮೇಲೆ ನಾವು ಮೀಟ್ ಮಾಡೋದು ಬೇಡ. ಟೈಮ್ ನೋಡ್ಕೊಂಡು ಅಪ್ಪಂಗೆ ನಿಜ ಹೇಳ್ಬಿಡ್ತೀನಿ. ಗುಡ್ ಬೈ. Join Telegram channel at Shetty Movie S. ಏನಿದು 10 ರೂಪಾಯಿಗೆ ಇಷ್ಟೇ ಕಡ್ಲೆಕಾಯಿನ? ಬೇರೆ ಕಡೆ 10 ರೂಪಾಯಿಗೆ ಎಷ್ಟು ಕಡ್ಲೆಕಾಯಿ ಕೊಡ್ತಾರ ಗೊತ್ತಾ? ನನ್ನ ಯಾರು ಅನ್ಕೊಂಡಿದ್ಯಾ? ಮುನ್ಸಿಪಲ್ ಆಫೀಸರ್. ರೂಲ್ಸ್ ಪ್ರಕಾರ ಗಾಡಿಲಿ ಇಡಬಾರ್ದು. ಬಿಲ್ ಕಟ್ಟಿದ್ಯಾ? ತಪ್ಪಾಯ್ತಮ್ಮ, ಒಂದ್ಸಲ ಬಿಟ್ಬಿಡಿ. ಇದನ್ನ ತಗೊಳ್ಳಿ ಅಮ್ಮ, ತಗೊಳ್ಳಿ. ಹಾ, ಹಾಗ್ ಬಾ ದಾರಿಗೆ. 10 ರೂಪಾಯಿಗೆ ನನ್ಗೆ ಇಷ್ಟೇ ಕಡ್ಲೆಕಾಯಿ ಕೊಡ್ತಾನೆ. ಇವಾಗ ಹೇಳು, ಶಾರ್ಟ್ ಫಿಲ್ಮ್ ಹೇಗ್ ನಡೀತಿದೆ? ಯಾವ್ದಾದ್ರೂ ರಿಲೀಸ್ ಆಗುತ್ತಾ? ಏನ್ ಮಾತಾಡ್ತಿದ್ಯಮ್ಮ? ಎಲ್ಲ ಅಪ್ಪಂದ್ರು ನೀನ್ ಹೇಗಿದ್ಯಾ, ಸ್ಟಡೀಸ್ ಹೇಗ್ ನಡೀತಿದೆ ಅಂತ ಕೇಳ್ತಾರೆ. ನೀನ್ ನೋಡಿದ್ರೆ ಹೀಗ್ ಕೇಳ್ತಿದ್ಯಾ? ಸರಿ ಹೇಳು, ಕಾಲೇಜ್ ಕರೆಕ್ಟ್ ಆಗಿ ಹೋಗ್ತಿದ್ಯಾ? ಎಕ್ಸಾಮ್ ಯಾವಾಗ? ಗೊತ್ತಿಲ್ಲ. ಅದಕ್ಕೆ ನಾನು ಕೇಳಲಿಲ್ಲ. ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ಯಾ? ನಿಂಗೆ ಹೇಗ್ ಗೊತ್ತಾಯ್ತು? 40 years ಎಕ್ಸ್ಪೀರಿಯನ್ಸ್ ಅಲ್ಲಿ ಅಮ್ಮ. ಓಕೆ, 45 years ಎಕ್ಸ್ಪೀರಿಯನ್ಸ್ ಅಲ್ಲಿ ಇಷ್ಟೆಲ್ಲ ತಿಳ್ಕೊಂಡಿರಲ್ವಾ? ಯಾವಾಗ್ಲೂ ಪಟಪಟ ಅಂತ ಮಾತಾಡೋ ಮೇಘನ ಈಗ ಮಾತೇ ಇಲ್ಲ. ವಾರಕ್ಕೊಂದ್ಸಲ ಅಮ್ಮನ್ ನೋಡಕ್ ಊರಿಗೆ ಬರ್ತಿದ್ದೆ, ಈಗ ಬರೋದೇ ನಿಲ್ಸಿದ್ಯಾ.
ಇಷ್ಟು ಸಾಕಲ್ವಾ ನೀನ್ ಪ್ರೀತಿ ಮಾಡ್ತಿದ್ಯಾ ಅಂತ ತಿಳ್ಕೊಳಕ್ಕೆ? 100 ಜನ ಮಧ್ಯೆ ಇದ್ರು ಒಂಟಿ ಮಾಡೋ ಶಕ್ತಿ ಆ ಪ್ರೀತಿಗ್ ಮಾತ್ರನೇ ಇರೋದು. ಹೌದಮ್ಮ, ನನ್ ಕಾರ್ತಿಕ್ನ ಪ್ರೀತಿ ಮಾಡ್ತಿದ್ದೀನಿ. ಅವನಂದ್ರೆ ನಂಗೆ ತುಂಬಾ ಇಷ್ಟ. ನನ್ ಪ್ರೀತಿ ವಿಷಯ ಹೇಳೋಣ ಅನ್ಕೊಂಡೆ, ಆದ್ರೆ ಕರಿಯರ್, ಗೋಲ್ಸ್ ಮತ್ತೆ ಅಮೆರಿಕ ಅಂತ ದೊಡ್ಡ ಲೆಕ್ಚರ್ ಹೊಡ್ದ. ನೀನ್ ಪ್ರೀತಿ ಮಾಡ್ತಿರೋ ವಿಷಯ ಅವನಿಗೆ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ಹಾಗೆ ಹೇಳ್ತಿದ್ದಾನೆ. ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳ್ ನೋಡು. ನಾನೇ ಟೈಮ್ ನೋಡ್ಕೊಂಡು ಪ್ರಪೋಸ್ ಮಾಡ್ತೀನಿ. ಸೊ ಇನ್ಮೇಲೆ ನಾವು ಮೀಟ್ ಮಾಡೋದು ಬೇಡ. ಅಮ್ಮ, ಇನ್ಮೇಲೆ ಮೀಟ್ ಮಾಡೋದು ಬೇಡ ಅಂದಿದ್ದಾನೆ. ಹಾಗಾದ್ರೆ ಇನ್ನೇನು, ಅವನ್ ಬಗ್ಗೆ ಯೋಚನೆ ಮಾಡೋದನ್ ಬಿಟ್ಟು ನಿನ್ ಮನ್ಸಲ್ಲಿರೋ ಪ್ರೀತಿನ ಮರ್ತ್ ಬಿಡು. ಹೊಸ ಪ್ರಾಜೆಕ್ಟ್ ಕಡೆ ಗಮನ ಕೊಡು. ಅಮ್ಮ, ತುಂಬಾ ವರ್ಷದಿಂದ ಇಲ್ಲಿದೀವಿ. ವಿಮಾನನ್ ಪ್ರತಿ ಸಲ ಯಾಕೆ ಆತರ ನೋಡ್ತೀಯ? ಅದೇನು ಅಂದ್ರೆ, ಅಷ್ಟು ದೊಡ್ಡ ವಿಮಾನ ಆಕಾಶದಲ್ಲಿ ಹೇಗ್ ಆರುತ್ತೆ ಅನ್ನೋದೇ ಚಿಕ್ಕ ವಯಸ್ಸಿಂದ ಅನುಮಾನ. ನಿನ್ ಲಾಸ್ಟ್ 3 months ಇನ್ ಪರ್ಫಾರ್ಮೆನ್ಸ್ ಇದು. ಅದು ಲಾಸ್ಟ್ 2 months ಇಂದ ತುಂಬಾ ಮಳೆ ಅಲ್ವಾ ಕಾರ್ತಿಕ್? ಈಗ ಮಳೆ ನಿಂತಿದೆ ಅಲ್ವಾ, ಸೊ ಟೈಮ್ ವೇಸ್ಟ್ ಮಾಡದೆ ಬೇರೆ ಜಾಬ್ ನೋಡ್ಕೊ. ನನ್ಗಿನ್ನೂ ಮದ್ವೆ ಕೂಡ ಆಗಿಲ್ಲ ಕಾರ್ತಿಕ್. ಒಳ್ಳೇದಲ್ವೇನೋ, ಮದ್ವೆ ಆಗೋದಕ್ಕೂ ಟೈಮ್ ಸಿಗುತ್ತೆ. ಜಾಬ್ ಇದ್ರೇನೆ ಯಾರು ಹುಡುಗಿನ ಕೊಡ್ತಿಲ್ಲ ಕಾರ್ತಿಕ್. ಜಾಬ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅಪಾಯಿಂಟ್ಮೆಂಟ್ ಲೆಟರ್ ಅಲ್ಲಿ ಕಂಪನಿ ನಿಂಗೆ ಮದ್ವೆ ಮಾಡಿಸುತ್ತೆ ಅಂತ ಕಮಿಟ್ಮೆಂಟ್ ಕೊಟ್ಟಿತ್ತ? ಯು ಮೇ ಲೀವ್. ಅದಾಗಲ್ಲ ಕಾರ್ತಿಕ್. ಇವನ್ ಮತ್ತೆ ಶುರು ಮಾಡ್ಕೊಂಡ. ಅದ್ ಯಾವ್ದೋ ಕೆಲ್ಸಕ್ ಬರ್ದೇ ಇರೋ ಶಾರ್ಟ್ ಫಿಲಂ ಮಾಡೋಕೆ ನಿನ್ ಹತ್ರ ಟೈಮ್ ಇರುತ್ತೆ, ಇಷ್ಟು ದೊಡ್ಡ ಆಡ್ ಫಿಲಂ ಮಾಡೋಕೆ ಟೈಮ್ ಇಲ್ಲ ಅಂತ್ಯಾ? ಹೇಳಿದ್ನಲ್ಲ ಮೂಡ್ ಸರಿ ಇಲ್ಲ ಅಂತ. ಅಯ್ಯೋ, ಮೂಡ್ ಸರಿ ಇಲ್ಲ ಅಂತಾನೆ ಈ ಆಡ್ ಫಿಲಂ ಮಾಡಿದ್ರೆ ನಿನ್ ಮೂಡ್ ಡೈವರ್ಟ್ ಆಗುತ್ತೆ ಅಂತ ಹೇಳಿದ್ದು. ನಮ್ ಬೀಚ್ ರೋಡ್ ಅಲ್ಲಿ ದೊಡ್ಡ ಹೋರ್ಡಿಂಗ್ ಹಾಕ್ತಾರಂತೆ. ದೊಡ್ಡ ದೊಡ್ಡ ಹೀರೋಯಿನ್ಗಳು ಈ ಆಡ್ ಫಿಲಂ ಮಾಡೋಕ್ ಕಾಯ್ತಾ ಇದ್ರೆ ನೀನ್ ಮಾತ್ರ ಪೋಸ್ ಕೊಡ್ತಾ ಇದ್ಯಾ? ಇದೇನೆ ಹಾಗೆ ಹೋಗ್ತಿದ್ಯಾ? ಹಲೋ, ಈಗ ಹೇಗಿದ್ದಾರೆ? 24 ಗಂಟೆ ಆಗೋ ತನಕ ಏನು ಹೇಳೋಕ್ಕಾಗಲ್ಲ ಅಂತಿದ್ದಾರೆ. ಇಟ್ಸ್ ಎ ಸಿವಿಯರ್ ಸ್ಟ್ರೋಕ್. ಈಗ ಪೇಷಂಟ್ಗೆ ಕಂಪ್ಲೀಟ್ ಆಗಿ ರೆಸ್ಟ್ ಬೇಕು. ಒಂದು 10 days ಅಬ್ಸರ್ವೇಷನ್ ಇಟ್ಟು ನೋಡೋಣ, ಆಮೇಲೆ ನಾರ್ಮಲ್ ಇದ್ರೆ ಡಿಸ್ಚಾರ್ಜ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ. ಸತ್ಯ, ಆ ಬ್ಯಾಗಲ್ಲಿ ಅಮ್ಮನವ್ರ ಕುಂಕುಮ ಇದೆ, ಕೊಡಮ್ಮ. ಈಗ ಹೇಗಿದ್ದೀರಾ ಅಪ್ಪ? ಚೆನ್ನಾಗಿದ್ದೀನಿ ಕಣೋ. ಮತ್ತೆ ನಿಮ್ಮನ್ನ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅದೇನ್ ಮಾತ್ ಮಾವ, ನಿಮ್ಗೆ ನಾವೆಲ್ಲ ಇದೀವಲ್ಲ, ನಿಮ್ಗೇನೂ ಆಗಲ್ಲ. ನೀವ್ ರೆಸ್ಟ್ ಮಾಡಿ. ಹೌದಪ್ಪ, ನೀವು ಚೆನ್ನಾಗಿ ರೆಸ್ಟ್ ಮಾಡಿದ್ರೆ ಸಾಕು, ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ವಿಸಿಟಿಂಗ್ ಆಸ್ ಆಯ್ತು, ಒಬ್ರು ಮಾತ್ರ ಇರಿ. ನಿನ್ಗೆ ಕೂಡ ಲೇಟ್ ಆಗುತ್ತೆ, ಹೋಗಮ್ಮ. ಓಕೆ. ಕಾರ್ತಿಕ್, ಅವಳನ್ನ ಮನೆ ಹತ್ರ ಬಿಟ್ಟು ಬಾ. ಹಾ ಮೇಘನಾ. ಏನು? ಈ ವಾರ ಊರಿಗೆ ಹೋಗಿ ಅಪ್ಪನ್ಗೆ ನಮ್ ವಿಷಯ ಹೇಳೋಣ ಅನ್ಕೊಂಡೆ, ಆದ್ರೆ ಅಷ್ಟರಲ್ಲಿ ಹೀಗಾಗೋಯ್ತು. ಸೊ ಅಪ್ಪ ಡಿಸ್ಚಾರ್ಜ್ ಆಗೋವರೆಗೂ ನಿನ್ಗಾದಾಗ್ಲೆಲ್ಲ ಹೋಗಿ ನೋಡ್ಕೊಂಡ್ ಬಾ. ಇಲ್ಲ ಅಂದ್ರೆ ನಿಮ್ಮ ಅಪ್ಪನಿಗೆ ಅನುಮಾನ ಬರುತ್ತೆ ಅಂತ ಅಷ್ಟೇ ಅಲ್ವಾ? ಯಾ. ಓಹೋ, ಅದಕ್ಕೂ ಪೇಮೆಂಟ್ ಕೊಡೋಕ್ ರೆಡಿ ಆದ್ಯಾ? ಎಷ್ಟ್ ಕೊಡ್ತೀಯಾ ಹೇಳು. ಯಾಕೆ ಹೀಗ್ ನಡ್ಕೋತಾ ಇದ್ಯಾ? ನಾರ್ಮಲ್ ಆಗಿರ್ಬೋದು ತಾನೆ? ನಾನ್ ನಾರ್ಮಲ್ ಆಗೇ ಇದ್ದೀನಿ, ಆದ್ರೆ ನೀನ್ ಬಾ ಅಂದಾಗ ಬರೋಕೆ, ಹೋಗು ಅಂದಾಗ ಹೋಗಕ್ಕೆ ನಾನೇನ್ ಫ್ರೀ ಆಗಿಲ್ಲ. ನಾನು ಕೂಡ ಸದ್ಯದಲ್ಲೇ ಊರಿಗೆ ಹೋಗಿ ಮುನ್ಸಿಪಲ್ ಆಫೀಸ್ನಲ್ಲಿ ಜಾಬ್ ತಗೋಬೇಕು ಅನ್ಕೊಂಡಿದ್ದೀನಿ. ಬಾಯ್. ನಿನ್ ದೊಡ್ಡಮ್ಮ ಬಂದಿದ್ಲು ಕಣೋ. ನನ್ಗೆ ಹೀಗಾಗಿದ್ದಕ್ಕೆ ತುಂಬಾ ಬೇಜಾರ್ ಮಾಡ್ಕೊಂಡ್ಲು. ನೀನ್ ಬರ್ತೀಯ ಅಂತ ಇಷ್ಟರ ತನಕ ನೋಡಿ ಈಗ ಹೋದ್ಲು. ನಮ್ ಸುನೀತಾ ಇದ್ದಾಳಲ್ಲ,
ಅವಳಿಗೆ ಮದುವೆ ಫಿಕ್ಸ್ ಆಯ್ತು. ಹಾಸನದ ಹುಡುಗ ಅಂತೆ. ನನ್ನ ಆರೋಗ್ಯ ಚೆನ್ನಾಗಿದ್ದಿದ್ರೆ ಅಲ್ಲಿಗೆ ಹೋಗಿ ನಾನೇ ಎಲ್ಲ ನೋಡ್ಕೊಳ್ತಿದ್ದೆ. ಏನ್ ಪರವಾಗಿಲ್ಲ, ಮೊದಲು ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಈ ಮದ್ವೆಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇಲ್ಲ ಅಂದ್ರೆ ಏನೋ? ನೀವು ಮಾತ್ರ ಅವರು ನಮ್ಮವರು, ಅವ್ರಿಗೆ ಸಹಾಯ ಮಾಡ್ಬೇಕು ಅನ್ಕೊಳ್ಳೋದು. ಅವ್ರಿಗೆ ಆ ಫೀಲಿಂಗ್ಸ್ ಎಲ್ಲ ಏನಿಲ್ಲ. ಹಾಗೆ ಅನ್ಕೋಬೇಡ ಕಣೋ. ನೀನಂದ್ರೆ ಅವರಿಗೆ ತುಂಬಾ ಇಷ್ಟ. ನೀನು ಮದುವೆ ಆಗೋ ಹುಡುಗಿನ ನೋಡ್ಬೇಕು ಅಂತ ಎಲ್ರೂ ಅಂದ್ಕೋತಿದ್ದಾರೆ. ನೀವಿಬ್ರು ಮದುವೆಗೆ ಹೋಗಿ ಬನ್ನಿ. ಅದಾಗಲ್ಲ ಅಪ್ಪ, ನನಗೆ ಆಫೀಸಲ್ಲಿ ತುಂಬಾ ಕೆಲಸ ಇದೆ. ಸಿರಿ ಕೂಡ ತುಂಬಾ ಬ್ಯುಸಿ ಆಗಿದ್ದಾಳೆ. ನೀವು ಈ ಮದುವೆಗೆ ಹೋಗ್ಲೇಬೇಕು. ಏಯ್, ಆ ಕಡೆ ಎಲ್ಲ ಖಾಲಿದೆ ಕಣೋ, ಯಾರನ್ನಾದ್ರೂ ಪಾಸಿಂಗ್ ಹಾಕೋ. ಇಲ್ಲಿ ಯಾರು ಇಲ್ಲ ಸರ್, ನೀವೇ ಹೋಗ್ಬೇಕು. ಡೈರೆಕ್ಟರ್ನೇ ಪಾಸಿಂಗ್ ಮಾಡೋ ಅಂತೀಯಲ್ಲ ಬೇವರ್ಸಿ. ಹರ್ಷ, ಹಾಯ್ ಬ್ರೋ. ಹಾ, ಏನ್ ನಡೀತಾ ಇದೆ? ನಾನು ಡೆಮೋ ಫಿಲಮ್ ಶೂಟ್ ಮಾಡ್ತಿದ್ದೀನಿ ಬ್ರೋ. ಓ, ಒಂದ್ ಚಿಕ್ಕ ಫೇವರ್ ಆಗ್ಬೇಕಿತ್ತು ಬ್ರೋ. ಏನದು? ಅದು ನಾನು ಆಕ್ಷನ್ ಹೇಳಿದಾಗ ನೀವು ಜಸ್ಟ್ ಕ್ಯಾಮ್ರಾ ಮುಂದೆ ಪಾಸ್ ಆದ್ರೆ ಸಾಕು ಬ್ರೋ. ನನಗೆ ಆಕ್ಟಿಂಗ್ ಬರಲ್ಲ ಅಂತ ಅವತ್ತೇ ಹೇಳಿದ್ಯಲ್ಲ. ಗೊತ್ತು, ಅದಕ್ಕೆ ಪಾಸಿಂಗ್ ಶಾಟ್ ಇಟ್ಟೆ. ಪಾಸಿಂಗ್ ಅಂದ್ರೆ ಏನಿಲ್ಲ ಬ್ರೋ, ಸಿಂಪಲ್. ಈಗ ಫಿಲಮ್ ನಲ್ಲಿ ಹೀರೋ ಹೀರೋಯಿನ್ ಹಿಂದೆ ಫೋನು ಫೈಲ್ ಎಲ್ಲ ಹಿಡ್ಕೊಂಡು ಸೀರಿಯಸ್ ಆಗಿ ಆಕ್ಟ್ ಮಾಡ್ತಾ ಇರ್ತಾರಲ್ಲ, ಅವ್ರ ತರ. ನನ್ನನ್ನ ಜೂನಿಯರ್ ಆರ್ಟಿಸ್ಟ್ ತರ ನೋಡ್ತಾ ಇದ್ಯಾ? ಚಿಚಿ ನೋ ಬ್ರೋ, ಯು ಆರ್ ವೆರಿ ಸೀನಿಯರ್ ಆರ್ಟಿಸ್ಟ್ ಬ್ರೋ. ಬ್ರೋ ಪ್ಲೀಸ್ ಬ್ರೋ. ನೋ ವೇ. ರೆಡಿ? ಇದಿಡ್ಕೊಳ್ಳಿ. ನೀವು ಇಲ್ಲಿರೋ ಅಲ್ಲ, ಜೂನಿಯರ್ ಆರ್ಟಿಸ್ಟ್. ಆಮೇಲೆ ಕೊಡ್ತೀನಿ. ನನ್ ಗ್ಲಾಸ್ಗೆ ಏನಾದ್ರೂ ಆದ್ರೆ ಸಾಯಿಸ್ಬಿಡ್ತೀನಿ ನೋಡು. ಆಕ್ಷನ್. ಹೋಗು. ನಿನ್ನೆಲ್ಲೂ ನೋಡಿಲ್ವಲ್ಲ ನಾನು. ಯಾವ ಕಂಪನಿ? ಸ್ಪ್ರೌಟ್. ಏನು ಐಸ್ ಫ್ರೂಟಾ? ಸ್ಪ್ರೌಟ್. ಸರಿ, ನಿಮ್ ಏಜೆಂಟ್ ಯಾರು? ಆ ಮಸ್ತಾನೇನಾ? ಆ ಮಸ್ತಾನ್ ಯಾರು ನನಗೆ ಗೊತ್ತಿಲ್ಲ. ಓಕೆ, ಶೂಟಿಂಗ್ ಎಲ್ಲಾದ್ರೂ ಇದ್ರೆ ಹೇಳ್ತೀನಿ, ನಿನ್ ನಂಬರ್ ಕೊಡು. ಏನು? ಹಾಸನದಲ್ಲಿ ನಮ್ಮ ತಂಗಿ ಸುನೀತಾ ಮದ್ವೆ. ಆ ಮದ್ವೆಗೆ ನಾವು ಹೋಗ್ಬೇಕು ಅಂತ ಅಪ್ಪ ಫೋರ್ಸ್ ಮಾಡ್ತಿದ್ದಾರೆ. ಹೋಗೋದಕ್ಕೆ ನನಗೂ ಟೈಮ್ ಇಲ್ಲ, ಆದ್ರೆ ಹೋಗ್ಲೇಬೇಕು. ಸೊ ನೀನೇನಾದ್ರೂ ಫ್ರೀ ಇದ್ರೆ ಹೋಗೋಣ. ಯು ನೋ ಒನ್ ಥಿಂಗ್, ಆಕ್ಚುಲಿ ನಾನ್ ಕೂಡ ಫ್ರೀ ಆಗಿಲ್ಲ. ಆಲ್ರೆಡಿ ಅಂಕಲ್ ಈ ವಿಷಯ ಹೇಳಿದ್ರು. ಸೊ ಅನ್ಕೊಂಡಿರೋ ಊರಿಂಗೋಳ್ ಪಕ್ಕಕ್ಕಿಟ್ಟು ಕಾಲೇಜಲ್ಲಿ ಲೀವ್ ಕೊಟ್ರೆ ಬರ್ತೀನಿ. ಗಿರಿ ಅಣ್ಣ ಹೇಳಿದ್ದಾರೆ. ಹಲೋ, ಹಲೋ ಹಲೋ, ನಾನ್ ಶ್ಯಾಮ್ಲಾ. ಶ್ಯಾಮ್ಲನಾ? ರಾಂಗ್ ನಂಬರ್. ಹಲೋ, ನಾನ್ ಶ್ಯಾಮ್ಲಾ. ಒಂದ್ಸಲ ಹಿಂದೆ ತಿರುಗ್ ನೋಡು. ಹಲೋ, ನಾನ್ ಇಲ್ಲಿದ್ದೀನಿ. ಇದೇ ನನ್ನ ನಂಬರ್, ಸೇವ್ ಮಾಡ್ಕೋ. ಹಾ, ಅರ್ಜೆಂಟ್ ಏನಿಲ್ಲ. ಡಾಕ್ಟರ್ ಬಂದ್ಮೇಲೆ ಅಪಾಯಿಂಟ್ಮೆಂಟ್ ತಗೊಂಡು ಫೋನ್ ಮಾಡು. ಥ್ಯಾಂಕ್ ಯು. ಮೇಘನಾ, ಏನ್ ವಿಷಯ? ಅರ್ಜೆಂಟಾಗಿ 2 days ಲೀವ್ ಬೇಕು ಸರ್. ದೊಡ್ಡವ್ರನ್ನ ಯಾರನ್ನಾದ್ರೂ ಕರ್ಕೊಂಡ್ ಬಾ ಅಂದ್ರಲ್ಲ, ಇವ್ರು ನನ್ ಮಾವ, ಅದಕ್ಕೆ. ಹಲೋ ಸರ್, ಹೌ ಆರ್ ಯು? ಫೈನ್, ಐ ಆಮ್ ಫೈನ್. ವಾಟ್ ಅಬೌಟ್ ಯು? ಐ ಆಮ್ ಫೈನ್ ಸರ್. 2 days ಲೀವ್ ಸರ್. 2 days ಲೀವ್. ಒಂದ್ಸರಿ ಈ ಫೈಲ್ ನೋಡ್ಬಿಡಿ. ನಿಮ್ ಹುಡುಗಿ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಏನಮ್ಮ ಇದು? ಏನಿದು? ತುಂಬಾ ನೋವಾಗ್ತಿದೆ ಅಮ್ಮ. ಇದು ನೋಡ್ತಿದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಿದೆ ಅಮ್ಮ. ಯಾಕೆ? ಸರ್, ನನ್ನ ಮಾವನಿಗೆ ಇಂಗ್ಲಿಷ್ ಬರಲ್ಲ ಸರ್. ಇಟ್ಸ್ ಓಕೆ. 2 days ಲೀವ್ ಸರ್. ಓಕೆ ಓಕೆ. ಈ ಮೇಘನಾ ತುಂಬಾ ಕ್ಲೆವರ್ ಸ್ಟೂಡೆಂಟು. ಆ ಶಾರ್ಟ್ ಫಿಲಮ್ ಅಂತ ಟೈಮ್ ವೇಸ್ಟ್ ಮಾಡ್ತಿದ್ದಾಳೆ. ನಾನು ಹೇಳಿದ್ರೆ ಮೇಘನಾ ಕೇಳಲಿಲ್ಲ.
ಅದಕ್ಕೆ ನೀವು ಹೇಳಿದ್ರೆ ಕೇಳ್ಬೋದು ಅಂತ ದೊಡ್ಡವ್ರನ್ನ ಕರ್ಕೊಂಡ್ ಬಾ ಅಂತ ಹೇಳಿದೆ. ಏನಮ್ಮ ಇದು? ನಿನ್ ಭವಿಷ್ಯದ ಬಗ್ಗೆ ನಿನಗಿಂತ ಜಾಸ್ತಿ ಅವರೇ ಯೋಚನೆ ಮಾಡ್ತಿದ್ದಾರೆ. ಈ ತರ ಪ್ರಿನ್ಸಿಪಲ್ ನನಗಿದ್ದಿದ್ರೆ ನಾನು ಕಲೆಕ್ಟರ್. ಮೇಘನಾ, ನಿನ್ ಮಾವನೇನಾ? ಹೌದು ಸರ್. ಮುಂದುವರ್ಸಿ. ಈ ತರ ಪ್ರಿನ್ಸಿಪಲ್ ನನಗಿದ್ದಿದ್ರೆ ನಾನು ಡಾಕ್ಟರ್ ಆಗಿರ್ತಿದ್ದೆ. ಕೂಲ್ ಕೂಲ್. ಕಾಫಿ? ಒಂದ್ ನಿಮಿಷ ಸರ್. ಮೇಘನಾ, ನೀನ್ ಸ್ವಲ್ಪ ಹೊರಗಿರಮ್ಮ. ಇಟ್ಸ್ ಓಕೆ. 2 days leave. 2 days leave. ಎಲ್ಲ ಓಕೆನಾ ಅಣ್ಣ? ಡೌಟಾ? ಇಲ್ಲಿ ಯಾಕೆ ವೇಟ್ ಮಾಡ್ತಿದ್ಯಾ? 2 days ಲೀವ್ ಬೇಕಿತ್ತೆ. ನಾಳೆಯಿಂದ 2 days ಹಾಲಿಡೇನೆ ಅಲ್ವಾ, ಮತ್ತ್ಯಾಕ್ ಲೀವು? ಹಾಲಿಡೇಸಾ? ಸಾರಿ ಗಿರಿ ಅಣ್ಣ. ವಾಟ್? ನಾವು ಹೋಗ್ತಿರೋದು 2 ದಿನಕ್ಕೆ ಮಾತ್ರ. ಗೊತ್ತು, ಅದಕ್ಕೆ ಲೆಸ್ ಲಗೇಜ್. ಇದನ್ನ ತಗೋ. ಅಯ್ಯೋ ದೇವ್ರೆ, ಏನೇನ್ ಕಾದಿದ್ಯೋ. ಹಲೋ. ಹಾ ರೋಹಿತ್. ಹೌದಾ? ನಿಜನಾ? ಕಂಗ್ರಾಟ್ಸ್ ಕಣೋ, ಬಿಗ್ ಡೇ ಫಾರ್ ಯು ಮ್ಯಾನ್. ನಾವ್ ಶಾರ್ಟ್ ಫಿಲ್ಮ್ ಮಾಡೋಕ್ ಪಟ್ ಕಷ್ಟ ವೇಸ್ಟ್ ಆಗಿಲ್ಲ ಹಾಗಾದ್ರೆ. ರೋಹಿತ್ಗೆ ಒಂದ್ ಮೂವಿ ಸಿಕ್ಕಿದೆ ಅಂತೆ. ಯಾರಿ ರೋಹಿತ್? ನನ್ ಜೊತೆ ಒಂದ್ ಶಾರ್ಟ್ ಫಿಲ್ಮ್ ಮಾಡಿದಾನೆ ಅಲ್ವಾ, ಅದೇ ಮದ್ವೆ ಮನೆ. ಗೊತ್ತಿಲ್ಲ. ರೋಹಿತ್, ನಾನು ಆಮೇಲೆ ಫೋನ್ ಮಾಡ್ತೀನಿ. ಓಕೆ ಬಾಯ್. ನೀ ನನ್ ಮದ್ವೆ ಮನೆ ಶಾರ್ಟ್ ಫಿಲ್ಮ್ ನೋಡಿಲ್ವಾ? ನೋಡಿಲ್ಲ. ಏನೋ ಬಾಹುಬಲಿ ಮಿಸ್ ಮಾಡ್ರೋ ಹಾಗೆ ಕೇಳ್ತಿದ್ಯಾ? ನೀ ನಾನ್ ಮಾಡಿರೋ ಒಂದ್ ಶಾರ್ಟ್ ಫಿಲ್ಮ್ ಆದ್ರೂ ನೋಡಿದ್ಯಾ? ನೋಡಿಲ್ಲ. ಮಾಡಿದ್ದು 8 ಶಾರ್ಟ್ ಫಿಲ್ಮ್ಸ್, 3 ಬ್ಲಾಕ್ ಬಸ್ಟರ್ಸ್, 2 ಸೂಪರ್ ಹಿಟ್ಸ್, 3 ಅವರೇಜಸ್. ಫೇಸ್ಬುಕ್ ನಲ್ಲಿ 2 lakh ಲೈಕ್ಸ್, ಇನ್ಸ್ಟಾದಲ್ಲಿ 5000 ಫಾಲೋವರ್ಸ್. ಇದು ನನ್ ಟ್ರ್ಯಾಕ್ ರೆಕಾರ್ಡ್. 3 months ಇಂದ ಒಬ್ರಿಗೊಬ್ರು ಗೊತ್ತು. ನೀನ್ ನಾನ್ ಮಾಡಿರೋ ಒಂದ್ ಶಾರ್ಟ್ ಫಿಲ್ಮು ನೋಡಿಲ್ಲ ಅಂದ್ರೆ ಈಗ ಏನು, ನಿನ್ ಶಾರ್ಟ್ ಫಿಲ್ಮ್ ನೋಡ್ಬೇಕಾ? ಏನ್ ಬೇಕಾಗಿಲ್ಲ. ಕುತ್ತಿಗೆ ನೋವಾಗುತ್ತೆ ಮೇಡಮ್. ಸೋಫಾ ಕುತ್ತಿಗೆ ಪಕ್ಕದಲ್ಲಿ ಜಾಗ ಖಾಲಿ ಇದೆಯಲ್ವಾ, ಅಲ್ಲಿ ಯಾಕೆ ಟ್ರೈ ಮಾಡಬಾರ್ದು? ಪರವಾಗಿಲ್ಲ, ನಂಗೆ ಇಲ್ಲೇ ಕಂಫರ್ಟಬಲ್ ಆಗಿದೆ. ಇಷ್ಟಕ್ಕೂ ನೀವ್ಯಾರು? ನಾನು ಈ ಹೋಟೆಲ್ ಮ್ಯಾನೇಜರ್ ದೈವ ತೈಲ. ಏನ್ ತೈಲ? ದೈವ ತೈಲ. ನೋಡು ತೈಲ ಅಣ್ಣ, ನಿನ್ನ ನೋಡಿದ್ರೆ ಮ್ಯಾನೇಜರ್ ಅಂತ ಅನ್ನಿಸ್ತಿಲ್ಲ. ಕನ್ಫರ್ಮೇಶನ್ ಒಂದ್ಸಲ ಪಾಸ್ವರ್ಡ್ ಹೇಳು. ಸರಿ ಮೇಡಮ್. ಅದಕ್ಕೂ ಮೊದಲು ನಿಮ್ ರೂಮ್ ನಂಬರ್ ಹೇಳಿ. ಬುಕ್ ಮಾಡ್ತಿದ್ದಾರೆ. ಸಾರ್ಗೆ ನೀವು ಏನಾಗ್ಬೇಕು? ನಾವಿಬ್ರು ಕಪಲ್. ಓ ಮೇಡಮ್, ನಿಮ್ ಹೆಸರು ತಿಳ್ಕೊಬೋದಾ? ಸಿರಿ, ಸಾಫ್ಟ್ವೇರ್ ಇಂಜಿನಿಯರ್. ನೋಡಿ, ಸಾಫ್ಟ್ವೇರ್ ಇಂಜಿನಿಯರ್ ಮೇಡಮ್. ಇದು ಒಂದು ಡೀಸೆಂಟ್ ಹೋಟೆಲ್. ಎಲ್ಲಿ ಬೇಕೋ ಅಲ್ಲಿ ಕೂರಬಾರ್ದು. ನೀವು ಸೋಫಾದಲ್ಲಿ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳಿ. ವೈಫೈ ಪಾಸ್ವರ್ಡ್? ವೈಫೈ, ಜಸ್ಟ್ ಎ ಮಿನಿಟ್. ಎಕ್ಸ್ಕ್ಯೂಸ್ ಮೀ ಸರ್, ಮೇಡಮ್ಗೆ ಸ್ವಲ್ಪ ಡೀಸೆಂಟ್ ಆಗಿ ಕೂತ್ಕೊಳ್ಳೋಕೆ ಹೇಳ್ತೀರಾ? ಇದು ಡೀಸೆಂಟ್ ಹೋಟೆಲ್ ಸರ್. ನಿಮ್ ಹೆಸರು ಸರ್? ಕಾರ್ತಿಕ್. ಮೇಡಮ್ ಹೆಸರು ಸರ್? ಮೇಘನಾ. ಇದೇನೋ ಮೇಡಮ್ ಸಿರಿ ಅಂದ್ರಲ್ಲ? ಸರಿ, ಸಿರಿ. ಸಾಫ್ಟ್ವೇರ್ ಇಂಜಿನಿಯರ್.
ರಿಲೇಷನ್ ಸರ್. ಫ್ರೆಂಡ್ಸ್. ಮತ್ತೆ ಮೇಡಮ್ ನೀವಿಬ್ರು ಕಪಲ್ಸ್ ಅಂತ ಹೇಳಿದ್ರು. ನೋಡಿ ಸರ್, ಮದ್ವೆ ಆಗದೆ ಇರೋ ಹುಡುಗ ಹುಡುಗಿ ಒಂದೇ ರೂಮಲ್ಲಿ ಇರೋದಕ್ಕೆ ನಮ್ ಹೋಟೆಲ್ ರೂಲ್ಸ್ ಒಪ್ಪಲ್ಲ ಸರ್. ಸರ್ ಅವರು 2 ರೂಮ್ ಬುಕ್ ಮಾಡಿದ್ದಾರೆ. ಹಾಗಿದ್ರೆ 2 ರೂಮ್ನು ಬೇರೆ ಬೇರೆ ಫ್ಲೋರ್ ಅಲ್ಲಿ ಕೊಡು. ಇಬ್ರು ಕಪಲ್ಸ್ ಅಂತ ಯಾಕೆ ಹೇಳ್ದೆ? ನಂಗೇನ್ ಗೊತ್ತು, ನೀನು ಹಾಗೆ ಹೇಳ್ತೀಯ ಅನ್ಕೊಂಡೆ. ವಾ, ಅಷ್ಟಕ್ಕೂ ನಾನು ಯಾಕೆ ಹಂಗೆ ಹೇಳ್ತೀನಿ? ನಾವಾಗೋ ಕಪಲ್ ಅಂತ ನೀನ್ ಹಳ್ಳಿಲಿ ಅಸತಿಲಿ ಎಲ್ಲರಿಗೂ ನೀನ್ ಹೇಳಿದ್ರೆ ತಪ್ಪಿಲ್ಲ. ಆದ್ರೆ ಗೊತ್ತಿಲ್ಲದ ಈ ಊರಲ್ಲಿ ಆ ಬೇಕುಫ್ಗೆ ನಾನ್ ಹೇಳಿದ್ರೆ ನಿಂಗದು ತಪ್ಪನಿಸ್ತಾ? ಬೇಕುಫ ಅಲ್ಲ ಮೇಡಮ್, ತೈಲ, ದೈವ ತೈಲ. ಪ್ಲೀಸ್ ಸರ್, ನಿಮ್ದು ಮೇಲ್ಗಡೆ ಫ್ಲೋರ್. ಬಿಟ್ರೆ ಅವಳಿಂದನೇ ಹೋಗ್ತಾನೆ. ಏನು ಸರ್, ನೀವು ಸ್ವಲ್ಪ ಕೆಳಗಡೆ ಬರ್ತೀರಾ? ಯಾಕೇನಾದ್ರೂ ಪ್ರಾಬ್ಲಮಾ? ಪ್ಲೀಸ್ ಸರ್. ಸರಿ ಆಯ್ತು, ಎಲ್ಲಿಗ್ರಿ? ಬನ್ನಿ ಸರ್. ಇವರೆಲ್ಲ ಬೆಳಿಗ್ಗೆ 6 ಗಂಟೆಯಿಂದ ಮೇಘನಾ ಮೇಡಮ್ನ ನೋಡ್ಬೇಕು, ಮೇಘನಾ ಮೇಡಮ್ ಜೊತೆ ಮಾತಾಡ್ಬೇಕು ಅಂತ ಜಗಳ ಮಾಡ್ತಿದ್ದಾರೆ ಸರ್. ಯಾರು ಸರ್ ಈ ಹುಡುಗಿ? ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಹೀರೋನ್ ಆಗಿ ಮಾಡ್ತಾಳೆ. ಅಂದ್ರೆ ಇವರೆಲ್ಲ ಇವ್ರ ಫ್ಯಾನ್ಸ್ ಸರ್? ಒಂಥರ ಹಾಗೆ. ಈ ಯಂಗ್ ಗೈಸ್ ಎಲ್ಲ ಶಾರ್ಟ್ ಫಿಲ್ಮ್ ನೋಡ್ತಾರೆ ಅನ್ನೋದ್ರಲ್ಲಿ ಅರ್ಥ ಇದೆ. ಆ ಮುದುಕಿನೂ ನೋಡ್ತಾಳೆ ಅಂದ್ರೆ ನಂಬ್ತಾರ ಸರ್? ಈ ಕಡೆ ಬರ. ಮೇಡಮ್, ಅವರೆಲ್ಲ ನಿಜವಾಗ್ಲೂ ನಿಮ್ ಫ್ಯಾನ್ಸಾ ಮೇಡಮ್? ಹೌದು, ಫೇಸ್ಬುಕ್ ಅಲ್ಲಿ ನನ್ನ ಸ್ಟೇಟಸ್ ನೋಡಿ ನನ್ನ ನೋಡಕ್ ಬಂದ್ರು. ಏನೋ ಅವ್ರು ನಂಗೆ ತೋರಿಸ್ತಿರೋ ಅಭಿಮಾನ ನೋಡಿದ್ರೆ ಅವ್ರಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅನ್ಸ್ತಿದೆ ತೈಲಣ್ಣ. ಹೇಗೂ ಶಾರ್ಟ್ ಫಿಲ್ಮ್ ಮಾಡ್ತಿದ್ದೀರಲ್ವಾ ಮೇಡಮ್? ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಅವ್ರಿವತ್ ಹೊಸ ಶಾಪ್ ಏನೋ ಇಡ್ತಿದಾರಂತೆ, ಅನ್ನ ಓಪನ್ ಮಾಡಕ್ ನನ್ನ ಕರೆದಿದ್ದಾರೆ. ಶಾಪ್ ಓಪನಿಂಗ? ಹೇಳಿದೆ, ಎಲ್ಲಿಗೆ ಹೋಗಿದ್ದೆ? ಕಾಲ್ ಪಿಕ್ ಮಾಡ್ತಿಲ್ಲ. ನಿನ್ಗೇನಾದ್ರೂ ಆದ್ರೆ ಯಾರ್ ರೆಸ್ಪಾನ್ಸಿಬಿಲಿಟಿ? ಅಬ್ಬಾ, ಅರ್ಧ ರಾತ್ರಿಲಿ ನನ್ನ ಬಿಟ್ಟು ಹೋದಾಗ ಗೊತ್ತಾಗಿಲ್ವೇನೋ? ಈಗ ಮಾತಾಡ್ತಿದ್ಯಾ? ನಾನ್ ಶಾಪ್ ಓಪನಿಂಗ್ ಹೋಗ್ತಿದ್ದೀನಿ ಅಂತ ಮ್ಯಾನೇಜರ್ ಹೇಳಿದೆ ಅಲ್ವಾ? ಏನೋ ಶಾಪ್ ಓಪನಿಂಗಾ? ಸೀರಿಯಸ್ಲಿ? ಇದೇನಿದು? ಸ್ವೀಟ್ ಪಾನ್. ನೀನು ಪಾನ್ ಶಾಪ್ ಓಪನಿಂಗ್ ಹೋಗಿದ್ಯಾ? ಹೌದು. ಪಾನ್ ಶಾಪ್ ಓಪನಿಂಗ್ ಬಂದಿದ್ದ, ಮದ್ವೆಗೆ ಬಂದಿದ್ದ? ಅವ್ರಿಗಂತೂ ಬುದ್ಧಿ ಇಲ್ಲ. ನಿನ್ಗೇನಾಗಿದೆ? ನಂಗೇನಾದ್ರೂ ಅನ್ನು, ನನ್ ಫ್ಯಾನ್ಸ್ಗೇನೋ ಹೇಳ್ಬೇಡ. ಅವ್ರು ನಿಂತರ ಅಲ್ಲ, ನನ್ ಪ್ರತಿ ಶಾರ್ಟ್ ಫಿಲ್ಮ್ ನೋಡ್ತಾರೆ, ಶೇರ್ ಮಾಡ್ತಾರೆ. ಅವ್ರಿಗೆ ನನ್ನ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ. ಹೌದೌದು, ದೊಡ್ಡ ನ್ಯಾಷನಲ್ ಲೆವೆಲ್ ಆಕ್ಟ್ರೆಸ್ ನೋಡು ನೀನು. ಹೌದು, ನ್ಯಾಷನಲ್ ಲೆವೆಲ್ ಆಕ್ಟ್ರೆಸ್. ಈಗ ನಿನ್ ಪ್ರಾಬ್ಲಮ್ ಏನೋ? ಒಂದ್ ಚಿಕ್ಕ ಡೈಲಾಗ್ ಕೂಡ ಹೇಳಕ್ ಬರಲ್ಲ, ನೀನ್ ಆಕ್ಟಿಂಗ್ ಬಗ್ಗೆ ಮಾತಾಡ್ತೀಯಾ? ಏನಂದೆ? ಏನಿಲ್ಲ ಬಿಡು. ನನ್ಗೆ ಆಕ್ಟಿಂಗ್ ಬರಲ್ವಾ? ಅದು ಫಸ್ಟ್ ಟೈಮ್ ಆಗಿದ್ದಕ್ಕೆ ಹಾಗಾಯ್ತು. ಆಕ್ಟಿಂಗ್ ಬರಲ್ಲ ಅಂತಲ್ಲ. ಹೌದಾ? ಓಕೆ, ಒಂದ್ ಡೈಲಾಗ್ ಹೇಳ್ತೀನಿ, ಅದನ್ ಫೀಲಿಂಗ್ ಅಲ್ಲಿ ಹೇಳು. ನಿನ್ನ ಮುಂದೆ ಪ್ರೂವ್ ಮಾಡೋ ಅವಶ್ಯಕತೆ ನನಗಿಲ್ಲ. ಮುಹೂರ್ತಕ್ಕೆ ಟೈಮ್ ಆಗ್ತಿದೆ, ರೆಡಿ ಆಗು. ಯಾಕೆ ನಗ್ತಿದ್ಯಾ? ನಾನೇನ್ ನಗ್ತಿಲ್ಲ. ಸರಿ ಹೇಳು, ಡೈಲಾಗ್ ಹೇಳು. ಏನ್ ಬೇಕಾಗಿಲ್ಲ, ನಾನ್ ರೆಡಿ ಆಗ್ಬೇಕು, ನೀನ್ ಹೋಗು. ಡೈಲಾಗ್ ಹೇಳು. ಬೇರೆ ಡೈಲಾಗ್ ಯಾಕೆ? ಇದೆ ಅಲ್ವಾ ನಿನ್ ಟ್ರೇಡ್ ಮಾರ್ಕ್ ಡೈಲಾಗ್, ಅದನ್ನೇ ಹೇಳು. ಓಕೆ, ಜಸ್ಟ್ ಗಿವ್ ಮಿ ಅ ಸೆಕೆಂಡ್. ಐಮ್ ಸಾರಿ. ಇಷ್ಟು ದಿನ ನಿನ್ ಜೊತೆ ಇದ್ರು ನಾನು ನಿನ್ನನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಗೊತ್ತಾಗ್ಲಿಲ್ಲ. ಅದನ್ನೇ ಟ್ರೈ ಮಾಡು. ಏನ್ ಬೇಕಾಗಿಲ್ಲ. ಯಾವಾಗ ನನ್ನ ಲೈಫಿಗೆ ಬಂದ್ಯೋ ಆವಾಗಿಂದ ನನ್ನ ಬದುಕೆ ಸಂಪೂರ್ಣವಾಗಿ ಬದಲಾಗೋಯ್ತು. ನನಗೆ ಗೊತ್ತಿಲ್ಲದೆ ನಿನ್ನ ಮಾಯಲ್ಲಿ ಬಿದ್ದೆ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಐಮ್ ಸಾರಿ, ಐಮ್ ರಿಯಲಿ ಸಾರಿ. ಇಷ್ಟು ದಿನ ನಿನ್ ಜೊತೆ ಇದ್ರು ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ. ಸರಿ, ಬೇರೆ ಡೈಲಾಗ್ ಹೇಳು.
ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇನ್ನು ಎಷ್ಟ್ ಸಲ ಹೇಳ್ಬೇಕು ನೀನ್ ನಂಗೆ ಇಷ್ಟ ಇಲ್ಲ, ನನ್ ಹಿಂದೆ ಬರ್ಬೇಡ ಅಂತ? ಇಡಿಯಟ್. ಇದು ನಿನ್ ಡೈಲಾಗ್. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇನ್ನು ಎಷ್ಟು ಸಲ ಹೇಳ್ಬೇಕು? ನೀನಂದ್ರೆ ನಂಗೆ ಇಷ್ಟ ಇಲ್ಲ, ನನ್ ಹಿಂದೆ ಬರ್ಬೇಡ ಅಂತ? ಇಡಿಯಟ್. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇನ್ನು ಎಷ್ಟ್ ಸಲ ಹೇಳ್ಬೇಕು ನೀನಂದ್ರೆ ನಂಗೆ ಇಷ್ಟ ಇಲ್ಲ, ನನ್ ಹಿಂದೆ ಬರ್ಬೇಡ ಅಂತ? ಇಡಿಯಟ್. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇದು ನಿನ್ನ ಆಕ್ಟಿಂಗ್. ಸಾರಿ. ಸಾರಿ. ಏನ್ ಸಾರಿ? ನಾನು ನೀರ್ ಹಾಕಿ ನಿನ್ ಸಾರಿ ಕೇಳ್ತೀನಿ. ಎಷ್ಟು ಧೈರ್ಯ ನಿಂಗೆ ನನ್ ಮೇಲೆ ನೀರ್ ಹಾಕಕ್ಕೆ? ನಿಂತ್ಕೋ. ಇದು ನಿನ್ಗೆ ಎಷ್ಟೊತ್ತೋಡೋಗ್ತ್ಯಾ? ಬಿಡಲ್ಲ ನಿನ್ನ. ನಾನ್ ಕೂಡ ನೀರ್ ಹಾಕ್ತೀನಿ. ಬಿಡು ಬಿಡು ಬಿಡುನಲ್ಲ. ಬಿಡು. ಯು ಆರ್ ಫಿನಿಶ್ಡ್. ಯು ಆರ್ ಫಿನಿಶ್ಡ್. Okay, bye. ಹಲೋ ಅಣ್ಣ. ನಾನೇ. ಕ್ಷೇಮವಾಗಿ ಬಂದಿದ್ದೀನಿ. ಒಂದ್ ನಿಮಿಷ ನಿಮ್ ಜೊತೆ ಮಾತಾಡ್ಬೇಕಂತೆ. ಸರಿ. ತಗೋ. ಹಲೋ ಅಂಕಲ್, ಚೆನ್ನಾಗಿದ್ದೀರಾ? ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಚೆನ್ನಾಗೇ ಓದ್ತಿದ್ದೀನಿ. ಎಲ್ಲ ಓಕೆ ಅಂಕಲ್. ಆಂಟಿ ಹೇಗಿದ್ದಾರೆ? ಹೌದು. ನವೀನ್ ಅಣ್ಣ ಹೇಗಿದ್ದಾರೆ? ನವೀನ್ ಅಣ್ಣ ಅಂದ್ರೆ ಏನೇ? ಸಂಬಂಧನೇ ಬದಲಾಯಿಸ್ತಾ ಇದೆಯಲ್ಲ. ಫೋನ್ ಕಟ್ ಆಯ್ತಮ್ಮ. ಮತ್ತೆ ಅಣ್ಣ ಅಂದ್ರೆ ಕಟ್ ಮಾಡದೆ ಏನೇ ಮಾಡ್ತಾರೆ? ನನ್ ಮೇಲೆ ಆಣೆ ಮಾಡಿ ಸುಳ್ಳು ಹೇಳ್ದೆ ಅಲ್ವಾ ನೀನು? ಸುಳ್ಳು ಹೇಳಿದ್ಮೇಲೆ ನಂಬಿಸೋದಕ್ಕೆ ಆಣೆ ಮಾಡ್ಬೇಕು. ನಿಜ ಹೇಳೋಕ್ ಆಣೆ ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ? ನೋಡು, ಆ ಕಾರ್ತಿಕ್ ನಿನ್ನ ಪ್ರೀತಿ ಮಾಡ್ತಿದ್ದಾನೋ ಇಲ್ವೋ ನಿನ್ಗೆ ಗೊತ್ತಿಲ್ಲ. ಅವನ್ನ ಮನ್ಸಲ್ಲಿ ಇಟ್ಕೊಂಡು ಬರ್ತಾ ಇರೋ ಒಳ್ಳೆ ಸಂಬಂಧನ ಕಳ್ಕೊತಾ ಇದ್ಯಾ. ಚೆನ್ನಾಗಿ ಯೋಚನೆ ಮಾಡು. ನಾನ್ ಕಾರ್ತಿಕನ ಪ್ರೀತಿ ಮಾಡೋ ವಿಷಯ ನಿಂಗ್ ಗೊತ್ತಲ್ವಾ? ಮತ್ಯಾಕೆ ಈ ಸಂಬಂಧ ತಂದೆ? ಈಗ ಸುಬ್ರಹ್ಮಣ್ಯ ಅಂಕಲ್ಗೆ ಏನ್ ಹೇಳು ಅಂತೀಯಾ? ಅಣ್ಣನ್ ಕೇಳ್ದೆ ಅಂತ ಹೇಳು. ಸರಿ ಸರ್, ಬೆಳಿಗ್ಗೆ ಅಷ್ಟ್ರಲ್ಲಿ ನಾನು ಅಲ್ಲಿರ್ತೀನಿ. ಇನ್ನೊಂದೆರಡು ದಿನ ಇರ್ಬೋದಿತ್ತಲ್ವಾ ಅಮ್ಮ? ಅಷ್ಟ್ ಅರ್ಜೆಂಟ್ ಏನು? ಕೇಳಿಸ್ಕೊಂಡಿಯಲ್ಲ, ಆಫೀಸಲ್ಲಿ ಇನ್ಸ್ಪೆಕ್ಷನ್ ಇದೆಯಂತೆ, ಅರ್ಜೆಂಟ್ ಆಗಿ ಬನ್ನಿ ಅಂತ ಫೋನ್ ಮಾಡಿದ್ರು. ಹಾಗೆ ಸುಬ್ರಹ್ಮಣ್ಯ ಅವ್ರ ಜೊತೆ ಕೂಡ ಮಾತಾಡ್ಬೇಕು. ಮೊದ್ಲದನ್ ಮಾಡು. ನಾನ್ ಆ ಕೆಲ್ಸ ಮಾಡ್ತೀನಿ. ಮೊದ್ಲು ನಿನ್ ಮನ್ಸಲ್ಲಿ ಇರೋದನ್ನ ಕಾರ್ತಿಕ್ ಹತ್ರ ಹೇಳು. ನಿನ್ ಮನ್ಸಲ್ಲಿ ಪ್ರೀತಿ ಇಟ್ಕೊಂಡ್ರೆ ಅವ್ನ್ಗೆ ಹೇಗ್ ಗೊತ್ತಾಗುತ್ತೆ? ಇದೇನೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಅಷ್ಟ್ ದೊಡ್ಡ ವಿಮಾನ ಹೇಗ್ ಹಾರುತ್ತೆ ಅಂತ ಯೋಚನೆ ಮಾಡ್ತಿದ್ದೆ ಅಲ್ವಾ? ಬಾ ನೋಡೋಕ್ ಬಿಡ್ತಾರಾ? ನೀನ್ ಊರಿಗೆ ವಿಮಾನದಲ್ಲಿ ಹೋಗ್ತಿದ್ಯಾ? ಅಯ್ಯೋ ನಾನ್ ಬರಲ್ಲಪ್ಪ, ನಾನ್ ಬರಲ್ಲ. ನನಗ್ ಭಯ ಕಣೆ. ಇದ್ರಲ್ಲಿ ಭಯ ಪಡೋದೇನಿಲ್ಲ. ಪ್ರತಿದಿನ ಲಕ್ಷ ಜನ ಓಡಾಡ್ತಾರೆ. ಯೋಚನೆ ಮಾಡ್ಬೇಡ, ಇಲ್ಲೇ ಇರು. ಅಮ್ಮ ಬಾ ಹೋಗೋಣ. ಬಾ. ಅಮ್ಮ, ಈ ಹುಡ್ಗಿ ಹೆಸರು ಶ್ವೇತಾ. ನೀನೇನ್ ಭಯ ಪಡ್ಬೇಡ, ನಿನ್ ಜೊತೆ ಫ್ಲೈಟ್ ಅಲ್ಲಿ ಬರ್ತಾಳೆ. ಸರಿನಾ? ಅವಳು ಕರ್ಕೊಂಡು ಹೋಗ್ತಾಳೆ. ಇಟ್ಸ್ ಓಕೆ ಆಂಟಿ, ಏನ್ ಪರವಾಗಿಲ್ಲ. ನಾನ್ ನೋಡ್ಕೊಳ್ತೀನಿ. ಒಂದ್ ಸೆಕೆಂಡ್. ಓಕೆ ಓಕೆ ಆಂಟಿ, ಹೋಗೋಣವಾ? ಬಾಯ್.
ಪಾಷಾಣ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಮೇಘ. ನಿನ್ ಸ್ಕೂಟಿ ಕೂಡ ಚೆನ್ನಾಗಿದೆ. ಇಲ್ಲ ಅಣ್ಣ, ನನ್ನ ಹತ್ರ ದುಡ್ಡು ಕೂಡ ಇಲ್ಲ. ಸ್ಕೂಟಿ ನೀನೇ ಇಟ್ಕೋ. ಪೂರ್ತಿ ದುಡ್ಡು ನಿಮ್ಮ ಅಮ್ಮನೇ ಕಟ್ಟಿದ್ರು. ಇನ್ನು ಬಾಕಿ ಏನಿಲ್ಲ. ಸ್ಕೂಟಿ ನಿನ್ನ ಅಪಾರ್ಟ್ಮೆಂಟ್ ಹತ್ರ ಇದೆ, ಬಂದ್ಮೇಲೆ ತಗೋ. I'm on the way, sir. ಹಾಯ್. ನಿನ್ನೆ ಬರ್ತೀನಿ ಅಂದೆ, ಬರ್ಲಿಲ್ಲ. ಕೆಲಸ ಬಂತು. ಕಾಲ್ ಕೂಡ ಮಾಡಿದ್ದೆ. ನೋಡ್ಕೊಳ್ಳಿಲ್ಲ. ಸರಿ, ಮನೆಗೆ ಡ್ರಾಪ್ ಮಾಡು. ಅದು ನಾನು ಬೇರೆ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ, ಲೇಟ್ ಆಗುತ್ತೆ. ಪರವಾಗಿಲ್ಲ, ನಾನು ವೇಟ್ ಮಾಡ್ತೀನಿ. ಇದೇನು ಡೇವಿಡ್ ಅವ್ರ ಮನೆಗೆ ಬಂದಿದ್ದು? ಹೇಳಿದ್ನಲ್ಲ ನಂಗೆ ಕೆಲಸ ಇದೆ ಅಂತ. ಓಕೆ. ಕಮ್ ಕಮ್ ಕಾರ್ತಿಕ್, ಕೂತ್ಕೋ. ಏನ್ ಸರ್ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಿ? ಇಸ್ ಎವ್ರಿಥಿಂಗ್ ಓಕೆ? ಹೆಡ್ ಆಫೀಸಿಂದ ಇನ್ಫಾರ್ಮೇಶನ್ ಬಂತು ಕಾರ್ತಿಕ್. US ಪ್ರಮೋಷನ್ ಅಖಿಲ್ ಕನ್ಫರ್ಮ್ ಆಗಿದೆ ಅಂತೆ. I am so sorry for you, man. ನನಗೆ ಗೊತ್ತು ಕಾರ್ತಿಕ್, ಈ ಪ್ರಮೋಷನ್ ಬಗ್ಗೆ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದೆ. ಹೀಗಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ಅವಕಾಶಕ್ಕೋಸ್ಕರ ಎಷ್ಟೋ ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಸರ್. ಐ ನೋ ಆಕ್ಚುಲಿ ನೀನ್ ತುಂಬಾ ಟಫ್ ಫೈಟ್ ಕೊಟ್ಟೆ ಅಖಿಲ್ಗೆ. ನಿನ್ಗಿರೋ ಎಕ್ಸ್ಪೀರಿಯನ್ಸ್ಗೆ ಅಖಿಲ್ಗೆ ಸರಿ ಸಮಾನವಾಗಿ ಫೈಟ್ ಕೊಟ್ಟೆ. ಇಟ್ಸ್ ನಾಟ್ ಆನ್ ಈಸಿ ಥಿಂಗ್. ಓಕೆ ಸರ್, ನನ್ನ ರೆಸಿಗ್ನೇಷನ್ ಲೆಟರ್ ಮೇಲ್ ಮಾಡ್ತೀನಿ. ಹೇ ಕಾರ್ತಿಕ್, ಏನ್ ರೆಸಿಗ್ನೇಷನ್ ಕೊಡ್ತೀಯಾ? ಹೌದು ಸರ್, ಇನ್ನೀ ಕಂಪ್ನಿಲಿ ವರ್ಕ್ ಮಾಡಲ್ಲ. ಡ್ಯಾಲಸ್ ಕಂಪ್ನಿಯಿಂದ ನಂಗೆ ಆಫರ್ ಬಂದಿದೆ. ನನ್ನ ಜೊತೆ ಕ್ಲೈಂಟು ಶಿಫ್ಟ್ ಆಗ್ತಾರೆ. ಐ ಡೆಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು ಕಾರ್ತಿಕ್. ಆವತ್ತು ನಿಮ್ಮಿಬ್ಬರಲ್ಲಿ ಯಾರೇ US ಹೋದ್ರು ಇರೋರು ರೆಸ್ಪಾನ್ಸಿಬಿಲಿಟಿ ತಗೊಳ್ತೀವಿ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ದೆ. ನೀನು ಹೇಳಿದ್ ನಂಬಿ ಹೆಡ್ ಆಫೀಸಿಂದ 4 ಪ್ರಾಜೆಕ್ಟ್ ತಗೊಂಡೆ. ಈಗ ನೀನು ಮಧ್ಯದಲ್ಲೇ ಹೋದ್ರೆ ನಾನು ಲೀಗಲ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೇಕಾಗುತ್ತೆ. ನನಗೆ ಪ್ರಾಬ್ಲಮ್ ಬಂದಾಗ ನಿಮ್ ಬಗ್ಗೆ, ನಿಮ್ಗಾಗೋ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ನನಗಿಲ್ಲ. ಕಾರ್ತಿಕ್, ನನಗೆ 2 days ಟೈಮ್ ಕೊಡು. ಇನ್ನೊಂದ್ಸಲ ಹೆಡ್ ಆಫೀಸ್ ಅವ್ರ ಜೊತೆ ಮಾತಾಡಿ ನೋಡ್ತೀನಿ. ಹೌದಾ? ಏನ್ ಅಂಕಲ್ ಬರೋಕ್ ಹೇಳಿದ್ರಂತೆ? ಹೌದಮ್ಮ, ನಿನ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ನಿನ್ನ ಅಮ್ಮನ ಜೊತೆ ನಿಮ್ ಮದುವೆ ವಿಷಯ ಮಾತಾಡ್ಬೇಕು ಅಂದ್ಕೊಂಡಾಗೆಲ್ಲ ನನ್ ಮನ್ಸಿಗೆ ಬರ್ತಿದ್ದಿದ್ದು ಇವನೇ ಅಮ್ಮ. ಈಗ ಇವನು ನಿಮ್ ಮದುವೆಗೆ ಒಪ್ಕೊಂಡಿದ್ದಾನೆ. ಹೌದಮ್ಮ, ಸತ್ಯನ ಕಾರ್ತಿಕ್ಗೆ ಕೊಡ್ಬೇಕು ಅನ್ಕೊಂಡಿದ್ವಿ. ಹೊರಗಿನ ಬಂದ್ ಹುಡುಗಿ ಅವ್ನ್ ಹೇಗ್ ನೋಡ್ಕೋತಾಳೆ ಅನ್ನೋ ಭಯ ಇತ್ತು. ಆದ್ರೆ ನಿನ್ ಬಗ್ಗೆ ಗೊತ್ತಾದ್ಮೇಲೆ ಆ ಭಯ ಎಲ್ಲ ಹೋಯ್ತಮ್ಮ. ಸರಸ್ವತಿ, ತಗೊಳಮ್ಮ. ಇವತ್ತು ನನ್ನ ಅಕ್ಕನ ಹುಟ್ಟಿದ್ದಿನ ಅಮ್ಮ. ಅವಳಿದನ್ನ ಅವಳು ಸೊಸೆ ಕೊಡ್ಬೇಕು ಅನ್ಕೊಂಡಿದ್ಲು. ನನ್ನ ಅಕ್ಕ ಬದುಕಿದ್ದಾಗ ನನ್ನ ಮಗಳನ್ನೇ ಸೊಸೆ ಅನ್ಕೊಂಡು ಇದನ್ನ ಅವಳಿಗೆ ಕೊಟ್ಟಿದ್ಲು. ನನ್ನ ಮಗಳಿಗೆ ಅದೃಷ್ಟ ಇಲ್ಲಮ್ಮ. ನೀನ್ ಕೂಡ ನನ್ನ ಮಗಳ ತರನೇ. ತಗೋಮ್ಮ. ಬೇಡ ಅಂಕಲ್. ಯಾವತ್ತಿದ್ರೂ ಅದು ನಿನ್ಗೆ ಸೇರ್ಬೇಕಾಗಿರೋದು.
ತಗೋ ಅಮ್ಮ. ತಗೋಮ್ಮ. ಏನಿದು? ಇದ್ ನಿಮ್ಮಮ್ಮಂದು. ನಿಮ್ಮಜ್ಜಿ ನಿಮ್ಮಮ್ಮನಿಗೆ ಕೊಟ್ಟಿದ್ದಂತೆ. ನಿಮ್ಮಮ್ಮನಿಂದ ಇದು ಅವ್ರ ಸೊಸೆಗ್ ಬರ್ಬೇಕು ಅಂತ ನಿಮ್ ಮಾವ ನನಗ್ ಕೊಟ್ರು. ಓಕೆ, ಅದ್ರಲ್ಲಿ ಏನಿದೆ? ಇದಕ್ಕೋಸ್ಕರ ನಾನು ಅರ್ಜೆಂಟಾಗಿ ಬರಕ್ ಹೇಳಿದ್ದು. ಅದ್ರಲ್ಲಿ ಏನಿದ್ಯಾ? ಏನ್ ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ ನಿಂಗೆ? ನಿಮ್ಮಪ್ಪ ನಾನೇ ಅವ್ರ ಸೊಸೆ ಅಂತ ಗಟ್ಟಿಯಾಗಿ ನಂಬ್ತಿದ್ದಾರೆ. ಅವ್ರು ಮಾತ್ರ ಅಲ್ಲ, ಎಲ್ರೂ ಇದೇ ನಿಜ ಅಂತ ನಂಬ್ತಿದ್ದಾರೆ. ಒಂದ್ಸಲ ಅಗತ್ಯಕ್ಕೆ ಹೇಳಿದ್ ಸುಳ್ಳು ಈಗದು ಮೋಸವಾಗಿ ಬದಲಾಗ್ತಿದೆ ಕಾರ್ತಿಕ್. ಈಗ್ಲೇ ನಿಜ ಹೇಳ್ಬಿಡೋಣ. ಏಯ್, ಏನ್ ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ? 2 ದಿನದಲ್ಲಿ ಅಪ್ಪ ಡಿಸ್ಚಾರ್ಜ್ ಆಗ್ತಾರೆ. ನನಗೂ US ಪ್ರಮೋಷನ್ ಕನ್ಫರ್ಮ್ ಆಗುತ್ತೆ. ಅದಾದ್ಮೇಲೆ ನೀನ್ ಯಾರೋ ನಾನ್ ಯಾರೋ. ನೀನ್ ಯಾರೋ ನಾನ್ ಯಾರೋನಾ? ಹೌದ್ ಬಿಡು. ಸ್ವಂತ ತಮ್ಮ ಅಂತ ನೋಡ್ಕೊಂಡ್ ಡೇವಿಡ್ ಹತ್ರನೇ ಹಾಗೆ ಬಿಹೇವ್ ಮಾಡ್ದೆ. ಇನ್ ನಾನ್ ಯಾವ ಲೆಕ್ಕ? ಆದ್ರೆ ನೀನ್ ಇಷ್ಟು ಸೆಲ್ಫಿಶ್ ಆಗ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಾರ್ತಿಕ್. ಹೌದು, ಇಲ್ಲಿ ನಾನೊಬ್ನೇ ಸೆಲ್ಫಿಶ್ ಅಲ್ವಾ? ಬೇರೆ ಯಾರು ಸೆಲ್ಫಿಶ್ ಅಲ್ಲ. ಇದ್ಯಾವುದೋ ದೊಡ್ಡ ವಿಷಯ ಅನ್ನೋ ತರ. ಇಷ್ಟು ದಿನ ಆಕ್ಟ್ ಮಾಡಿದ್ಯಲ್ಲ, ಇನ್ನೊಂದ್ ಸ್ವಲ್ಪ ದಿನ ಆಕ್ಟ್ ಮಾಡಿದ್ರೆ ಏನಾಗುತ್ತೆ? ಏನು ಆಕ್ಟ್ ಮಾಡಿದ್ನ? ನಿನ್ಗೆ ಗೊತ್ತಿರ್ಬೇಕು. ಕೂತ್ಕೊಳ್ಳಿ ಸರ್. ನಿಧಾನಕ್ಕೆ ಲೆಫ್ಟಿಗೆ ತಿರುಗಿ ಸರ್. ರೈಟಿಗೆ ಸರ್. ಓಕೆ. ಇದು ಬಿಲ್ ಡೀಟೇಲ್ಸ್. ಇದು ಪರವಾಗಿಲ್ಲ ಸರ್. ರಿಪೋರ್ಟ್ ತಗೊಂಡೋಗಿ ಸಬ್ಮಿಟ್ ಮಾಡ್ತೀನಿ ಸರ್. Join Telegram channel at ShettyMovies. ಎಕ್ಸ್ಕ್ಯೂಸ್ ಮೀ, ಹೊರಗಡೆ ನಿಮ್ ಜೊತೆ ಒಂದು ಹುಡುಗಿನ ನೋಡಿದೆ. ಆ ಹುಡುಗಿಯಲ್ಲಿ ಬಿಲ್ ಕಟ್ಟೋಕೆ ಹೋದ್ಲು. ಓ, ನೀವ್ಯಾರು? ನಾನು ಮೇಘನಾ ಅವರ ಪ್ರಿನ್ಸಿಪಾಲ್. ಮೇಘನನ? ಅಷ್ಟಕ್ಕೂ ನೀವು ನನ್ ಜೊತೆ ನೋಡಿದ ಹುಡುಗಿ ಹೆಸರು ಸಿರಿ. ಸಿರಿನಾ? ಇಲ್ಲ, ಆ ಹುಡುಗಿ ಹೆಸರು ಮೇಘನಾ. ನನ್ನ ಸ್ಟೂಡೆಂಟು ಸರ್. ಅವಳು ಸ್ಟೂಡೆಂಟ್ ಅಲ್ಲ ಸರ್, ಸಾಫ್ಟ್ವೇರ್ ಇಂಜಿನಿಯರ್. ಆ ಹುಡುಗಿ ಸಾಫ್ಟ್ವೇರ್ ಇಂಜಿನಿಯರ್. ಅಪ್ಪವ್ರೆ, ನಿಮಗೆ ಕಾಫಿ ತಗೊಂಡ್ ಬಂದಿದ್ದೀನಿ. ಆಮೇಲೆ ಬರ್ತೀನಿ. ಏಯ್, ನೀನ್ ನಿಂತ್ಕೋ. ನಾನ್ ಯಾರು ಅಂತ ಇವನಿಗೆ ಗೊತ್ತು. ಮೇಘನನ್ ಜೊತೆ ನಮ್ ಕಾಲೇಜಿಗೆ ಬಂದಿದ್ದ. ಇವ್ರು ಏನು ಹೇಳ್ತಿದ್ದಾರೆ? ಹೇಳೋ ಇಡಿಯಟ್. ಅವಳ ನಿಜವಾದ ಹೆಸರು ಮೇಘನಾನಾ ಸಿರಿನಾ? ತಲೆ ಮೇಲೆತ್ತಿ ಮಾತಾಡು. ನಿನ್ನೆ ಕೇಳಿದ್ದು. ಅಂಕಲ್, ಬಿಲ್ ಪೇ ಮಾಡಾಯ್ತು. ಸತ್ಯ ಜೊತೆ ಫೋನಲ್ಲಿ ಮಾತಾಡ್ದೆ. ಟ್ಯಾಬ್ಲೆಟ್ಸ್ ಬಗ್ಗೆ ಹೇಳಿದೀನಿ. ಕಾರ್ತಿಕ್ 10 ಮಿನಿಟ್ಸ್ ಅಲ್ಲಿ ಬರ್ತಾನೆ. ಏನ್ ಪ್ರಾಬ್ಲಮ್ ಇಲ್ವಂತೆ. ಆದ್ರೆ ಮೆಡಿಸಿನ್ಸ್ ಟೈಮ್ ಕರೆಕ್ಟಾಗಿ ತಗೊಳಕ್ ಹೇಳಿದ್ದಾರೆ ಡಾಕ್ಟರ್. ಮರ್ತ ಹೋಗ್ಬೇಡಿ. ಅಮ್ಮ, ನೀನ್ ನಟಿಸಿದ್ದಕ್ಕೆ ಇಷ್ಟು ದಿನ ಎಷ್ಟು ತಗೊಂಡೆ ಗೊತ್ತಿಲ್ಲ. ಆದ್ರೆ ಇದನ್ನ ತಗೊಂಡು ನಟಿಸೋದ್ನ ಇಲ್ಲಿಗೆ ನಿಲ್ಸು. ನಮ್ ಸಂಬಂಧಿಕರು ನನ್ನ ಊರಲ್ಲಿ ಸ್ವಲ್ಪ ಜನ ನನ್ಗೆ ಮೋಸ ಮಾಡಿದ್ರು. ನೀನು ಮೋಸ ಹೋದೆ ಅಂತ ಹೇಳಿದ್ರು. ಆಗ ನನಗೆ ಮೋಸ ಏನು ಅಂತ ಗೊತ್ತಿರಲಿಲ್ಲ. ಇದೇ ಮೊದಲ ಸಲ ನಿನ್ನಿಂದ ಮೋಸ ಅಂದ್ರೆ ಏನು ಅಂತ ಗೊತ್ತಾಯ್ತು.
ದಯವಿಟ್ಟು ಇಲ್ಲಿಂದ ಹೋಗಮ್ಮ. ಅಂಕಲ್ ಪ್ರೀತಿಸಿದ ಹುಡುಗಿ ಮೇಘನಾನು ಬಿಟ್ಟು ಯುಎಸ್ಗೆ ಹೋಗ್ತಿದ್ಯಾ ಅಂದ್ರೆ ನಿಜವಾಗ್ಲೂ ನೀನ್ ತುಂಬಾ ಗ್ರೇಟ್ ಭಾವ. ನಾನು ಯಾರನ್ನೂ ಪ್ರೀತಿಸಿಲ್ಲ. ನನ್ನ ಲೈಫ್ನಲ್ಲಿ ಮೇಘ್ನಾಗಿಂತ ಮುಂಚೆ US ಇತ್ತು. ಐ ಹ್ಯಾವ್ ಟು ಪರ್ಸ್ಯೂ ಮೈ ಗೋಲ್ಸ್. ಹೌದು ಭಾವ, ನಿನ್ಗೆ ನಿನ್ ಡ್ರೀಮ್ಸ್, ಗೋಲ್ಸ್ ಮತ್ತೆ ನಿನ್ ಪ್ರಾಬ್ಲಮ್ಸ್ ಮಾತ್ರ ಮುಖ್ಯ. ಪಕ್ಕದಲ್ಲಿರೋರ್ ಬಗ್ಗೆ ಒಂದ್ 15 ನಿಮಿಷನೂ ಯೋಚನೆ ಮಾಡೋಕ್ಕೂ ಟೈಮ್ ಇಲ್ವಾ ನಿಂಗೆ? ಹೌದು, ನಂಗೆ US ಹೋಗೋದೇ ಇಂಪಾರ್ಟೆಂಟ್. ನನ್ಗೆ ಯಾರು ಬೇಕಾಗಿಲ್ಲ. ಮೇಘನ ಅವಳ ದಾರಿನ ಅವಳು ನೋಡ್ಕೋತಾಳೆ. ಅವಳ ಬಗ್ಗೆ ಯೋಚನೆ ಮಾಡೋ ಟೈಮ್ ನನಗಿಲ್ಲ. ನಿನ್ಗೆ ಕೊನೆ ಸಲ ನಿಮ್ಮ ಅಜ್ಜಿ ಮುಖ ನೋಡೋಕ್ಕೂ ಟೈಮ್ ಇರ್ಲಿಲ್ಲ. ಇನ್ನ ಮೇಘನ ಬಗ್ಗೆ ಯೋಚನೆ ಮಾಡೋಕೆ ಟೈಮ್ ಇದೆ ಅಂತ ನಾ ಹೇಗ್ ಅನ್ಕೊಂಡೆ? ಈ 6 ವರ್ಷದಲ್ಲಿ ನಿನ್ನ ಅಪ್ಪನ್ ನೋಡೋಕೆ ಒಂದ 4 ಸಲ ಬಂದಿದ್ಯಾ. ಅಷ್ಟು ಬ್ಯುಸಿ ಭಾವ ನೀನು. ಎಲ್ಲೋ ಅಮೆರಿಕದಲ್ಲಿ ಗೊತ್ತಿಲ್ಲದ ಜನರ ಮಧ್ಯೆ ಬದುಕೋಕೋಸ್ಕರ ಸ್ವಂತದವ್ರನ್ನೆಲ್ಲ ಮರ್ತು ಹೋಗಿದ್ಯಾ ಭಾವ ನೀನು. ನಿನ್ ಜೊತೆ ಮೇಘನ ಮಾತ್ರ ಅಲ್ಲ, ಯಾವ ಹುಡುಗಿರೂ ಇರಲ್ಲ. ಯಾಕಂದ್ರೆ ಅವ್ರಿಗೆ ನೀನೇನು ಅನ್ನೋದು ಅರ್ಥ ಆಗತ್ತೆ. ಅದೇ ಕ್ಷಣ ನೀನ್ ಬಿಟ್ಟು ಹೋಗ್ತಾರೆ. US ಅಲ್ಲಿ ಜಾಬ್, ಒಳ್ಳೆ ಸಂಬಳ, ಬ್ರೈಟ್ ಫ್ಯೂಚರ್. ಹುಡುಗಿಗೆ ಇದಕ್ಕಿಂತ ಬೇರೇನ್ ಬೇಕು? ನನ್ನ ಮದುವೆ ಮಾಡ್ಕೊಳ್ಳೋಕೆ ತುಂಬಾ ಜನ ಹುಡುಗಿರು ಸಿಗ್ತಾರೆ. ಅಂತ ಹುಡುಗಿರಿಗೆ ಅಮೆರಿಕ ಇಷ್ಟ ಇರಬಹುದು, ಆದ್ರೆ ಅಮೆರಿಕಾಗ್ ಹೋಗೋ ಹುಡುಗ ಅಲ್ಲ ಭವ. ಹಾಗೆ ಏನಂದೆ? ನಿನ್ನ ತುಂಬಾ ಜನ ಹುಡುಗಿರು ಇಷ್ಟಪಡ್ತಾರಾ? ಬೇರೆ ಯಾರಾದ್ರೂ ಯಾಕೆ ಭವ? ನಿನ್ನ ಸ್ವಂತ ಮಾವನ್ ಮಗಳು ನಾನೇ ನಿನ್ನ ಮದ್ವೆ ಆಗೋಕ್ ಇಷ್ಟಪಡ್ಲಿಲ್ಲ. ನೀನ್ ನನ್ನ ಯಾಕೆ ಮದ್ವೆ ಆಗ್ತೀಯಾ? ರಾಜೇಶ್ನ ಲವ್ ಮಾಡ್ತಿದ್ಯಾ ತಾನೆ? ನನ್ಗೆ ಯಾವ ರಾಜೇಶು ಗೊತ್ತಿಲ್ಲ ಭವ. ನಾನು ಅವತ್ ಸುಳ್ಳು ಹೇಳಿದೆ. ನಾನು ನಿನ್ನ ಮದ್ವೆ ಆದ್ರೆ ನಾನು ಕೂಡ ನಿಂತರ ಬದುಕಬೇಕಾಗತ್ತೆ ಅಂತ ಭಯ ಆಯ್ತು. ನಿಂತರ ಮೆಕ್ಯಾನಿಕಲ್ ಹಾಗೆ ನಮ್ಮವರಿಂದ ದೂರ ಬದುಕೋಕೆ ನನಗ್ ಗೊತ್ತಿಲ್ಲ ಭವ. ಅಪ್ಪ, ಅಪ್ಪ, ನಾನು ಅಮೆರಿಕಾಗೆ ಹೋಗೋದು ನಿಮ್ಗೆ ಇಷ್ಟನೇ ತಾನೆ? ಯಾಕೆ ಹೀಗೆ ಕೇಳ್ತಿದೀಯಾ? ಯಾರಾದ್ರೂ ಏನಾದ್ರೂ ಅಂದ್ರ? ಬೇರೆಯವ್ರು ಹೇಳಿದ್ದಕ್ಕೆ ತಲೆ ಕೆಡಿಸ್ಕೊಳಲ್ಲ ಅಪ್ಪ. ನನಗೆ ನೀವ್ ಇಂಪಾರ್ಟೆಂಟ್. ಹೇಳಿಯಪ್ಪ, ನಿಮ್ಗೆ ಇಷ್ಟನೇ ತಾನೆ? ನಿಜ ಹೇಳ್ಬೇಕು ಅಂದ್ರೆ ಭಯ ಆಗತ್ತೆ ಕಣೋ. ಹಳ್ಳಿಲಿ ಬೇರೆಯವರ ಅಪ್ಪ ಅಮ್ಮನ ಹಾಗೆ ನಾನು ನನ್ನ ಮಗನ ಕಂಪ್ಯೂಟರ್ನಲ್ಲಿ ನೀನ್ ಕೊಟ್ಟ ಐಪ್ಯಾಡ್ನಲ್ಲಿ ನೋಡ್ಬೇಕು ಅಂದಾಗ, ಆದ್ರೆ ನೀನು ಅಮೆರಿಕದಲ್ಲಿ ತುಂಬಾ ಖುಷಿಯಾಗಿರ್ತೀಯ ಅಂತ ನಾನು ಕೂಡ ಅಡ್ಡಿ ಮಾಡ್ಲಿಲ್ಲ ಕಣೋ. ಅಪ್ಪ, ಚಿಕ್ಕ ವಯಸ್ಸಿಂದ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಾನು ಹಾಸ್ಟೆಲ್ ಓದಿದ್ದು, ಓದೋದು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಬದುಕಿದ್ದು, ಪ್ರತಿದಿನ 16 ಗಂಟೆ ಆಫೀಸು, ಗೋಲ್ಸು, ಪ್ರಾಜೆಕ್ಟ್ಸ್ ಅಂತ ಇಷ್ಟು ದಿನ ಕಷ್ಟಪಟ್ಟಿದ್ದು, ಈಗ ಅಮೆರಿಕಾಗೆ ಹೋಗ್ತಿರೋದು ನನ್ನ ಖುಷಿಗೆ ಅಂತ ಅನ್ಕೊಂಡಿದ್ದೀರಾ? ಇಲ್ಲ ಅಪ್ಪ, ನಿಮ್ಮನ್ ಖುಷಿಯಾಗಿಡೋದಕ್ಕೆ. ನಾನ್ ಚಿಕ್ಕವನಿದ್ದಾಗ ನಿಮ್ಮ ಮುಖದಲ್ಲಿ ನೋಡಿದ್ದ ನಗು, ಆ ನಗುನ ನಾನು ಮತ್ತೆ ನೋಡ್ಬೇಕಪ್ಪ.
ನಿಜ ಹೇಳಿ ಅಪ್ಪ, ನೀವು ಮನಸ್ಫೂರ್ತಿಯಾಗಿ ನಕ್ಕು ನೆಮ್ಮದಿಯಾಗಿ ನಿದ್ರೆ ಮಾಡಿ ಎಷ್ಟು ದಿನ ಆಯ್ತು ಅಂತ? ಪ್ರತಿದಿನ ನಾವು ಕಳ್ಕೊಂಡಿದ್ದ ಹೊಲಕ್ಕೆ ಹೋಗಿ ನೀವು ಪಡೋ ನೋವು, ಸಂಪಾದಿಸ್ತೀನಪ್ಪ, ಸಂಪಾದಿಸ್ತೀನಿ. 3 ವರ್ಷದಲ್ಲಿ ಅಮೆರಿಕಾಗೆ ಹೋದ್ಮೇಲೆ 3 ವರ್ಷದಲ್ಲಿ ಸಂಪಾದಿಸ್ಕೊಂಡು ಮತ್ತೆ ವಾಪಸ್ ಬರ್ತೀನಪ್ಪ. 20 ವರ್ಷ ಹಿಂದೆ ಇದ್ದಿದ್ದು ದುಡ್ಡು, ಹೊಲ, ನಿಮ್ ಮುಖದಲ್ಲಿ ನಗು ಬರುತ್ತೆ. ಅದ್ಬಿಟ್ಟು ನನಗೇನು ಮುಖ್ಯ ಅಲ್ಲ ಅಪ್ಪ, ಮುಖ್ಯ ಅಲ್ಲ ಅಲ್ಲ. ಏನು ಇದು? ನನ್ನ ನೋವನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ಯಾ ಅಂತ ನೋಡಿ ಖುಷಿ ಪಡ್ಬೇಕು, ಅಥವಾ ಆ ನೋವನ್ನ ಅಪಾರ್ಥ ಮಾಡ್ಕೊಂಡಿದ್ಯಾ ಅಂತ ಬೇಜಾರ್ ಮಾಡ್ಕೋಬೇಕು, ಗೊತ್ತಾಗ್ತಿಲ್ಲ ಕಣೋ. ನೀನ್ ಹೇಳಿದ್ದು ನಿಜಾನೇ ಕಣೋ. ನಾನು ಮನಸ್ಫೂರ್ತಿಯಾಗಿ ನಕ್ಕು ತುಂಬಾನೇ ವರ್ಷ ಆಯ್ತು. ಯಾಕೆ ಗೊತ್ತಾ? ಈ ದುಡ್ಡು ಆಸ್ತಿಗಿಂತ ಅಮೂಲ್ಯವಾದದ್ದು ಒಂದು ಕಳ್ಕೊಂಡೆ. ಅದೇ ನಿನ್ನ ಅಮ್ಮ ಕಣೋ. ಪ್ರತಿದಿನ ನಾವು ಕಳ್ಕೊಂಡಿರೋ ಹೊಲಕ್ಕೆ ಹೋಗೋದು ಅದು ನನಗೆ ಬೇಕು ಅಂತಲ್ಲ, ಆ ಜಾಗದಲ್ಲಿ ನಿನ್ನ ಅಮ್ಮನ ಜೊತೆ ಇದ್ದ ನೆನಪನ್ನ ಮರುಕಳಿಸೋದಕ್ಕೆ. ನೀನ್ ಕೇಳ್ದೆ ಅಲ್ವಾ ಅಮ್ಮ ಸತ್ತೋದ್ಮೇಲೆ ಇನ್ನೊಂದು ಮದುವೆ ಯಾಕಾಗಿಲ್ಲ ಅಂತ? ನನ್ನ ಲಕ್ಷ್ಮೀ ಸ್ಥಾನದಲ್ಲಿ ಬೇರೆಯವನ್ನ ನೋಡೋಕೆ ನನ್ನ ನಗು, ನನ್ನ ಖುಷಿ ಎಲ್ಲ ಈಗ ನನ್ಗೆ ಅಂತ ಇರೋದು ನೀನೇ. ನನ್ಗೆ ಮನ್ಸಲ್ಲಿ ಏನಾದ್ರೂ ಕಳವಳ ಆದ್ರೆ ಒಂದ್ ಕ್ಷಣನೂ ಯೋಚನೆ ಮಾಡದೆ ಬಸ್ ಹತ್ತಿ ನಿನ್ನ ಹತ್ರ ಬರ್ತಿದ್ದೆ. ಈಗ ನೀನ್ ಕೂಡ ದೂರ ಆಗ್ತಿದೀಯ. ನಮ್ಮವರೇ ನಮ್ಗೆ ಅವಮಾನ ಮಾಡ್ತಿದ್ದಾಗ ಸಹಿಸ್ಕೊಳಕ್ಕಾಗದೆ ಕೋಪದಲ್ಲಿ ಇಷ್ಟು ದಿನ ನಿಮ್ಮನ್ನ ಆಸ್ತಿ ಕಳ್ಕೊಂಡಿದ್ದ ತಂದೆಯಾಗಿ ನೋಡದ್ನೇ ಹೊರತು ತನ್ನ ಹೆಂಡತಿನ ಕಳ್ಕೊಂಡಿದ್ದ ಗಂಡನಾಗಿ ನೋಡ್ಲೇ ಇಲ್ಲ ಅಪ್ಪ. ಇಷ್ಟು ದಿನ ನಿಮ್ಗೋಸ್ಕರ ಕಷ್ಟಪಡ್ತಿದ್ದೀನಿ ಅನ್ನೋ ಭ್ರಮೆಯಲ್ಲಿ ನಿಮ್ಮಿಂದ ದೂರ ಓಡೋಗ್ತಿದ್ದೆ. ನನ್ನ ಕ್ಷಮಿಸಿ ಅಪ್ಪ, ನನ್ನ ಕ್ಷಮಿಸಿ ಅಪ್ಪ. ಕಾರ್ತಿ, ಕ್ಷಮಿಸೋಕೇನಿದೆ? ಅಪ್ಪನ ಚೆನ್ನಾಗಿ ನೋಡ್ಕೋಬೇಕು ಅನ್ಕೊಳ್ಳೋ ನಿಂತರ ಮಕ್ಕಳು ಎಷ್ಟು ಜನಕ್ಕಿರ್ತಾರೆ? ಜೀವನದಲ್ಲಿ ಮನ್ಸಿಗೆ ಯಾರೋ ಒಬ್ರು ಹತ್ರ ಆಗ್ತಾರೆ. ಅವರು ದೂರ ಆದ್ಮೇಲೆ ಉಳಿಯೋದು ಅವರ ನೆನಪು ಮಾತ್ರ. ನನ್ಗೇನೋ ನಿಮ್ಮ ಅಮ್ಮನ ನೆನಪು ಬೇಕು. ಮೇಘನಾಳ ನೆನಪು ನಿನ್ಗೆ ಆಗ್ಬೇಕು? ಏನೋ ಸತ್ಯಳಿಗೋಸ್ಕರ ಮಾಡಿದ ನಾಟಕ ನನ್ಗೋಸ್ಕರ ನಿಜ ಆಗ್ಬೋದಾ? ಅದು ನಿಜ ಆಗ್ಬೇಕು ಅನ್ನೋ ಆಸೆ ನನಗೂ ಇದೆ. ಆದ್ರೆ ಅವಳು ಬೇರೆ ಯಾರನ್ನೋ ಮದುವೆ ಆಗ್ತಿದ್ದಾಳೆ. ಆ ಹುಚ್ಚು ಹುಡುಗಿಗೆ ಅಷ್ಟು ಧೈರ್ಯ ಎಲ್ಲಿಂದ ಬಂತೋ? ನಮ್ಮೆಲ್ಲರನ್ನ ಅವಳು ಬಲೆಗೆ ಹಾಕೊಂಡು ಬೇರೆಯವರ ಮದುವೆ ಆಗ್ತಿದ್ದಾಳ. ಎಲ್ಲಿ ಮದುವೆ? ಎಲ್ಲಿ? ಭಾವ ಫೋನ್ ಎತ್ತುತ್ತಿಲ್ಲ. ನೀನ್ ಹೇಳಿದ್ ನಿಜ ಅಮ್ಮ. ಅನಾವಶ್ಯಕವಾಗಿ ನಿನಗೆ ನೋವು ಕೊಟ್ಟೆ. ನಿನ್ ಮಾತು ಯಾವತ್ತೂ ಕೇಳ್ಬೇಕಿತ್ತು.
ಮೇಘ್ನಾ ಟೈಮ್ ಆಗ್ತಿದೆ. ಹಲೋ, ನಾನ್ ಶ್ಯಾಮಲಾ. ಇವತ್ ಫಿಲಂ ಸಿಟಿಯಲ್ಲಿ ಶೂಟಿಂಗ್ ಇದೆ, ಬರ್ತೀಯಾ? ಯಾರೋ ಶ್ಯಾಮಲಾ ಅಂತೆ, ಫಿಲ್ಮ್ ಸಿಟಿಯಲ್ಲಿ ಶೂಟಿಂಗ್ ಇದೆ, ಬರ್ತೀಯಾ ಅಂತಿದ್ದಾಳೆ. ಓ ಗಾಡ್, ಒಂದು ಕಾಲ್ ಕಟ್ ಮಾಡಿ. Looking gorgeous, Meghna. ಕಂಗ್ರಾಟ್ಸ್. ನೀನ್ ಕೂಡ ಯುಎಸ್ಗೆ ಹೋಗ್ತಿದ್ಯಾ ಅಲ್ವಾ? ಕಂಗ್ರಾಟ್ಸ್. ಹಾಯ್ ಸರ್, ನಾನು ಯುಎಸ್ಗೆ ಹೋಗಲ್ಲ ಸರ್. ನಿಮ್ಮನ್ನು ತುಂಬಾ ಹರ್ಟ್ ಮಾಡಿದ್ದೀನಿ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಏನು ಕಳ್ತಿದ್ಯಾ? ನಿನಗೆ ಮದುವೆ ಆಯ್ತಲ್ಲ, ಅದಕ್ಕೆ ಗೊತ್ತಿಲ್ದೇನೆ ಕಣ್ಣಲ್ಲಿ ನೀರು ಬರ್ತಿದೆ. ಲೈಫಲ್ಲಿ ಎಲ್ಲ ಪ್ಲಾನ್ ಮಾಡಿದ್ದೆ, ಈ ಪ್ರೀತಿ ಮದುವೆ ಬಗ್ಗೆ ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಈಗ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ ಕಾರ್ತಿಕ್. ನೀನ್ ಕೂಡ ಮೂವ್ ಆನ್ ಆದ್ರೆ ಬೆಟರ್. ದೇವ್ರೇ. ಹಲೋ, ನಾನ್ ಶ್ಯಾಮಲಾ ಮಾತಾಡ್ತಿದ್ದೀನಿ. ಫಿಲಂ ಸಿಟಿಯಲ್ಲಿ ಶೂಟಿಂಗ್ ಇದೆ ಅಂತ ಹೇಳ್ದೆ ಅಲ್ವಾ? ಬರ್ತೀನಿ ಅಂದ್ರೆ ಹೇಳು, ನಿಮ್ಗೋಸ್ಕರ ವೆಯ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಶ್ಯಾಮ್ಲಾ ಅವರೇ, ನನಗೋಸ್ಕರ ವೆಯ್ಟ್ ಮಾಡ್ತೀನಿ ಅಂದಿದ್ದಕ್ಕೆ. ನಾಳೆಯಿಂದ ನಾನು ನಿಮ್ ಜೊತೆ ಶೂಟಿಂಗ್ ಬರ್ತೀನಿ. ನಾನು ಒಬ್ನೇ ಇದ್ದು ಏನ್ ಮಾಡ್ಲಿ? ಸರಿ ಆಯ್ತು, ಬಾ. ಬಾಯ್ ಕಾರ್ತಿಕ್. ಮೇಘನಾ, ಈ ಟೈಮಲ್ಲಿ ಹೀಗೆ ಮಾತಾಡಬಾರ್ದು ಅಂತ ಗೊತ್ತು, ಆದ್ರೂ ಹೇಳ್ತೀನಿ. ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ಇಷ್ಟು ದಿನ ನಿನ್ ಜೊತೆ ಇದ್ರು ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಗೊತ್ತಾಗ್ಲಿಲ್ಲ. ಯಾವಾಗ ನನ್ನ ಲೈಫಿಗೆ ಬಂದ್ಯೋ ಆವಾಗಿಂದ ನನ್ನ ಬದುಕೆ ಸಂಪೂರ್ಣವಾಗಿ ಬದಲಾಗಿದೆ. ನನಗೆ ಗೊತ್ತಿದ್ದೇನೆ ನಿನ್ ಮಾಯಲ್ಲಿ ಬಿದ್ದೆ. ಐ ಲವ್ ಯು, ಐ ರಿಯಲಿ ಲವ್ ಯು. ಇಲ್ಲ ಕಾರ್ತಿಕ್, ನಿಂಗಿನ್ನೂ ಆಕ್ಟಿಂಗ್ ಬರ್ತಿಲ್ಲ. ಇದು ಆಕ್ಟಿಂಗ್ ಅಲ್ಲ. ನಾನ್ ಕೂಡ ಅದನ್ನೇ ಹೇಳಿದ್ದು, ಇದು ಆಕ್ಟಿಂಗ್ ಅಲ್ಲ ಅಂತ. ಬೇಗನಾ ಶಾರ್ಟ್ ರೆಡಿ. ಈ ವೈಡ್ ಆಂಗಲ್ ಅಲ್ಲ, ಕ್ಲೋಸ್ ಇಡಬೇಕು. ನೀನ್ ಹೆಂಗೋ ಡೈರೆಕ್ಟ್ ಆಗ್ತೀಯಾ? ನಿನ್ ಮಗ, ನೀನ್ ಕೇಳಿಸ್ಕೊಳ, ಸ್ಕ್ರಿಪ್ಟ್ ಎಲ್ಲ. ಇದು ಶೂಟಿಂಗಾ? ಯಾರಪ್ಪ ನೀನು? ನನ್ ಮುಂದೆನೆ ನನ್ ಮಗಳನ್ನ ತಪ್ಕೊಳ್ತಾ ಇದ್ಯಾ? ಅಮ್ಮ, ಅದೇ ಹೇಳಿದ್ನಲ್ಲ ಕಾರ್ತಿಕ್. ಮತ್ತೆ ಆ ಸುಬ್ರಹ್ಮಣ್ಯ ಅವ್ರ ಸಂಬಂಧ ಓಕೆ ಅಂದ್ಯಲೆ, ಅವ್ರಿಗೆ ಏನ್ ಹೇಳು ಅಂತೀಯ? ನವೀನ್ ಅಣ್ಣನ್ ಕೇಳ್ದೆ ಅಂತ ಹೇಳಮ್ಮ. ಅಮ್ಮ ಮೇಘನಾ, ತಪ್ಪಾಯ್ತಮ್ಮ, ನಿನ್ಗೆ ತುಂಬಾ ನೋವು ಮಾಡಿದೆ. ಅಯ್ಯೋ ಪರವಾಗಿಲ್ಲ ಅಂಕಲ್. ಅಂಕಲ್, ಇವ್ರ ನಮ್ಮಮ್ಮ. ಅಮ್ಮ, ಇವಳು ಸತ್ಯ. ಚಚೆ, ಇಲ್ಲಿ ಯಾರಿಗೂ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ. ಪ್ಯಾಕಪ್. ಡೈರೆಕ್ಟ್ರು ಹೋಗ್ತಿದ್ದಾರೆ. ಡೈರೆಕ್ಟರ್ ಸರ್, ಏನಾಯ್ತು? 2 ಕ್ಯಾರೆಕ್ಟರ್ ಇಲ್ಲ, ಹುಡುಗ ಹುಡುಗಂತಂದು ಇಬ್ರು ಓಡೋಗಿದ್ದಾರೆ. ಹೆಂಗ್ ಶೂಟಿಂಗ್ ಮಾಡೋದು? ಈಗೇನು, ನಿಮ್ಗೆ 2 ಕ್ಯಾರೆಕ್ಟರ್ ಬೇಕು ಅಷ್ಟೇ ಅಲ್ವಾ? ಹೌದು. ರೆಡಿ, ಆಕ್ಷನ್. ಓಂ ಮಂಗಳಿದಾರಂ ಕುತ್ವಾ ಮಾಂಗಲ್ಯಂ ದಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ಧಾಮಿ ಸುಖಭಯೇ ಸಂಜೀವ ಸರದಾಂ ಸದಂ ಮಾಂಗಲ್ಯ ಧಾರಣಂ ಸುಮುಹೂರ್ತೋ ಅಸ್ತು. Join Telegram channel at Shetty Movie S. ಅಮ್ಮ, ನೀನ್ ಹೇಳಿದ್ ನಿಜಾನೇ ಅಮ್ಮ. ನಾನ್ ನಿಂಗೆ ತುಂಬಾ ನೋವು ಕೊಟ್ಬಿಟ್ಟೆ. ನೀನ್ ಹೇಳಿದ ಹಾಗೆ ನಾನ್ ಕಳಾಮಂದಿರಲ್ಲಿ ಸೀರೆ ತಗೊಂಡಿದ್ರೆ ನನ್ ಮದ್ವೆ ಯಾವತ್ತೂ ಆಗ್ತಿತ್ತು. Join Telegram channel at Shetty Movie S. Start, okay.